ಓಕೆ, ಗುಡ್ ಈವ್ನಿಂಗ್ ಆಲ್. ಮುಗಿತಾ ನಿಮ್ದೆಲ್ಲ ಕತೆ? ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಫಿಫ್ತ್ ಚಾಪ್ಟರ್. ಐ ವಿಲ್ ಸ್ಟಾರ್ಟ್ ಫೋರ್ತ್ ಚಾಪ್ಟರ್ ಆನ್ವರ್ಡ್ಸ್. ಓಕೆ, ಇದು ಟೈಮ್ ಆಯ್ತಂತ ಫಿಫ್ತ್ ಚಾಪ್ಟರ್ ಕಡಿಮೆ ಇದೆ MCQs ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಫೋರ್ತ್ ಚಾಪ್ಟರ್ ನೆಕ್ಸ್ಟ್ ಮಾಡ್ಕೊಳ್ಳೋಣ MCQs. ಓಕೆ, ಮಾಡೋಣ. See, if you have any doubts regarding the subjects, we can discuss about in revision class. Okay, revision class ಅಲ್ಲಿ discussion ಮಾಡೋಣ. First, all the 5 chapters is completed successfully. I hope. ಯಾವಾಗ ಸಕ್ಸಸ್ಫುಲ್ ಅಂತ ಆಗುತ್ತೆ ಅಂದ್ರೆ ನೀವು ಯಾವಾಗ ಪ್ರಿಪರೇಷನ್ ಆಗ್ತಿರೋ ಅವಾಗ ಸಕ್ಸಸ್ಫುಲ್ ಆಗುತ್ತೆ. ಬಟ್ ಈಗ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇದೆ ನಿಮ್ಗೆ ಅಂದ್ರೆ ಓಕೆ, ನೀವಿನ್ ಟ್ರ್ಯಾಕ್ ಅಲ್ಲಿ ಬಂದಿದ್ದೀರ ಅಂತ ಅರ್ಥ. ಯಾರಿಗಿನ್ನೂ ಹಾರ್ಟ್ ಬೀಟ್ ಜಾಸ್ತಿ ಆಗಿಲ್ಲ ಅಂದ್ರೆ ಅವ್ರಿನ್ನೂ ಮಲಗಿದ್ದಾರೆ, ಎದ್ದಿಲ್ಲ ಅಂತ ಮೀನಿಂಗ್. ಓಕೆ, ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೇಕು ಮೀನ್ಸ್ ದಟ್ ಶೋಸ್ ಯು ಆರ್ ಇನ್ ಸ್ಟಡಿ ಮೋಡ್ ಅಂತ ಇದೀರಂತ. ಓಕೆ, ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. 72 ಇಸ್ ನಾರ್ಮಲ್, ಹೌದಾ? 74, 80 ಒಳಗಡೆ ಇದ್ರು ನಡೀತದೆ. ಅಂದ್ರೆ ನೀವು DCT ಪ್ರಿಪೇರ್ ಆಗ್ತಾ ಇದ್ರಿ ಅಂತ. ಜಾಸ್ತಿ ಆದ್ರೆ ಪ್ರಾಬ್ಲಮ್ ಆಯ್ತದೆ. ಓಕೆ, ಐ ಹೋಪ್ ಆಲ್ ದ ಬೆಸ್ಟ್. ನಂಬರ್ ಆಫ್ ಡೇಸ್ ಇಸ್ ಲೆಸ್. ಓಕೆ, ಇಷ್ಟು ದಿವಸ ನೀವು ಅಪ್ಲಿಕೇಶನ್ ಮಾಡೋದ್ರಲ್ಲಿ ಪ್ರಾಬ್ಲಮ್ಸ್ ಎಲ್ಲ ಇದ್ದೀರಾ. ಬಟ್ ಅಪ್ಲಿಕೇಶನ್ ಎಲ್ಲ ಹಾಕಿದ್ರ ಅನ್ಸುತ್ತೆ, ಸಕ್ಸಸ್ಫುಲ್ ಆಗಿದೆ. ಇಲ್ಲ ಡ್ರಾಪ್ ಕಾಪಿ ಇದ್ರೆ 12th ಲಾಸ್ಟ್ ಡೇಟ್ ಇದೆ, ಆಮೇಲೆ ಪೇ ಮಾಡಿ. ಎಲ್ಲ ಇನ್ನೊಂದ್ಸಲ ರೀಚೆಕ್ ಮಾಡಿ. ನಂಬರ್ ಆಫ್ ಟೈಮ್ಸ್ ರೀಚೆಕ್ ಮಾಡ್ಬೋದು, ಹೌದಲ್ವಾ? ಏನಾದ್ರೂ ಮಿಸ್ಟೇಕ್ಸ್ ಇದ್ರೆ ತಲೆ ಕೆಡಿಸ್ಕೋಬೇಡಿ. ಕರೆಕ್ಷನ್ಸ್ಗಂತ ಒಂದು ಡೇ ಬಿಡ್ತಾರೆ, ಆ ಕರೆಕ್ಷನ್ಸ್ ಅಲ್ಲಿ ನೀವು ಎಂಟ್ರಿ ಮಾಡ್ಬೋದು. ಓಕೆ, ನಾವು ಯು ಆರ್ ನಾಟ್ ಎಂಟರ್ಡ್ ಎನಿ ಮಾರ್ಕ್ಸ್, ಹೌದಲ್ವಾ? ಏನು ಮಾರ್ಕ್ಸ್ ಎಂಟ್ರಿ ಮಾಡಿಲ್ಲ, ಕೊಟ್ಟಿಲ್ಲ. ಅದನ್ನ ಬಿಡ್ತಾರೆ, ಮಾರ್ಕ್ಸ್ ಬಿಡ್ತಾರೆ, ಅವಾಗ ಎಂಟ್ರಿ ಮಾಡಿದಂತೆ. ಓಕೆನಾ? ಅಂಡರ್ಸ್ಟುಡ್ ಆಯ್ತಲ್ವಾ? ಅಪ್ಲಿಕೇಶನ್ಸು ಅಂಡ್ ವಾಟ್ ಎವರ್ ಕ್ಲೈಮ್, ನೀವೇನ್ ಕ್ಲೈಮ್ ಮಾಡ್ತಿರೋ ಅದನ್ನ ಫ್ರಾಂಕ್ ಆಗಿ ಅಪ್ಲೈ ಮಾಡಿ. ಮೇ ಬಿ ಕನ್ನಡ, ರೂರಲ್ಲು, ಕ್ಯಾಸ್ಟ್, ಇನ್ಕಮ್ ನ ನೀಟಾಗಿ ಕೋಟಾ ಇರುತ್ತೆ, ಎನ್ಕ್ಯಾಶ್ಮೆಂಟ್ ಮಾಡ್ಕೋಬಹುದು. ಓಕೆ, ನಾವು we will discuss about the MCQs on the chapter of 5th chapter, electronic devices and digital devices. Okay, electronic devices and digital devices. See, ಈ ಚಾಪ್ಟರ್ ಅಲ್ಲಿ ಓವರ್ ಆಲ್ ಕಾನ್ಸಂಟ್ರೇಟ್ ಮಾಡ್ಕೊಳ್ಳೋಣ. ಏನೇನು ಲರ್ನ್ ಮಾಡಿದ್ವಿ ಅಂತ ಒನ್ ಬೈ ಒನ್ ನೋಡೋಣ. ಮೈಂಡ್ ಅಲ್ಲಿ ನೀವು ಒಂಥರ ಡ್ರೀಮ್ ತರ ನೋಡ್ಬೇಕು ಈ ಸಬ್ಜೆಕ್ಟ್ಸ್. ಯಾವುದೇ ಸಬ್ಜೆಕ್ಟ್ ಆಗ್ಲಿ ಕಣ್ ಮುಚ್ಚ ತಕ್ಷಣ ಸಿಲೆಬಸ್ ಬರ್ಬೇಕು, ಯಾರು ಬರಬಾರ್ದು. ಬೇರೆಯವ್ರು ಬರ್ತಾ ಇದಾರಂದ್ರೆ ಅದು ಅಲ್ಲೇ ಇದ್ದೀರಾ, ಥಿಯೇಟರ್ ಅಲ್ಲಿ ಇದ್ದೀರಾ, ಪಾರ್ಕ್ ಅಲ್ಲಿ ಇದ್ದೀರಾ ಅಂತ. ಅದು ಒಂದ್ ಮಂತ್ ಸ್ಕಿಪ್ ಮಾಡಿ ಸೈಡ್ಗೆ ಇಟ್ಬಿಟ್ಟು DCT ನ ಕಾನ್ಸೆಂಟ್ರೇಟ್ ಮಾಡಿ. ಯಾಕಂದ್ರೆ ನೀವೆಲ್ಲ ಟಾರ್ಗೆಟ್ ಮಾಡ್ತಾ ಇರೋದು ನಂಬರ್ 1 ಕಾಲೇಜ್ಗೆ ಹೋಗ್ಬೇಕಂತ, ಹೌದಾ? ಅದು ಡ್ರೀಮ್ ಆಗ್ಬಿಟ್ರಂದ್ರೆ ನೀವು ಜಾಯಿನ್ ಆಯ್ತಂದ್ರೆ ನಿಮ್ ಲೈಫ್ ಫಿನಿಶ್. ಅಲ್ಲಿಗೆ ಫಿನಿಶ್ ಅಂದ್ರೆ ಸಕ್ಸಸ್ ಆಗುತ್ತೆ ಅಂತ ಮೀನಿಂಗ್. ಅಣ್ಣ ಸೈಲೆಂಟ್ ಅಣ್ಣ, ಯಾರು ಮಾತಾಡ್ತಾ ಇದ್ಯಾ ತಂದೆ? ಯಾರೋ ಗೊತ್ತಿಲ್ಲ, ಸೈಲೆಂಟ್ ಮಾಡಿ. ಓಕೆ, ಆಯ್ತಲ್ವಾ? ಏನು ಎಕ್ಸ್ಟ್ರಾಡಿನರಿ ಎಫರ್ಟ್ ಹಾಕ್ಬೇಡಿ. ಎವ್ರಿ ಡೇ ಹಾಫ್ ಅನ್ ಅವರ್ ಇಸ್ ಎನಫ್. ಹಾಫ್ ಅನ್ ಅವರ್ ಎಷ್ಟು ಸೂಪರ್ ಡೂಪರ್ ಆಗಿ ಓದ್ತಿರೋಂತ ಇಂಪಾರ್ಟೆಂಟ್. 1 hour ಓದ್ತಾರೆ, 2 hour ಓದ್ತಾರೆ, ಅದ್ರ ಜೊತೆಲಿ ಮೊಬೈಲ್ ಇಟ್ಕೊಂಡು ಓದ್ತಾರೆ, ಅದೆಲ್ಲ ಇಂಪಾರ್ಟೆಂಟ್. ಮೊಬೈಲ್ಸ್ ನ ಸ್ವಿಚ್ ಆಫ್ ಮಾಡಿರ್ಬೇಕು. ಸ್ವಿಚ್ ಆಫ್ ಮೀನ್ಸ್ ಸೈಲೆಂಟ್ ಮೋಡಲ್ಲಿ ಇಟ್ಕೋಬೇಕು. ಇರ್ಲಿ, ಅದು ಇರ್ಬೇಕು. ಅವಾಗ ಹಿಂಗ್ ನೋಡ್ತಾ ಇರ್ಬೇಕು. ಉಪ್ಪಿನಕಾಯಿ ತರ ಇರ್ಬೇಕು, ಇಲ್ಲ ಟೇಸ್ಟ್ ಸಿಗಲ್ಲ ಊಟ, ಹೌದಾ? ಬಟ್ ಉಪ್ಪಿನಕಾಯಿನ ಜಾಸ್ತಿ ಹಾಕಿದ್ರೆ ಏನಾಗುತ್ತೆ? ಮಾರ್ನಿಂಗ್ ಸೌಂಡ್ಗಳು ಬರ್ತವೆ. ಅದಕ್ಕೆ ಉಪ್ಪಿನಕಾಯಿನ ಇಷ್ಟಿಷ್ಟೇ ಹಾಕೋದು, ಅಂದ್ರೆ ಟೇಸ್ಟ್ ಕೊಡುತ್ತೆ ನಮ್ಮ ನಾಲ್ಗೆಗೆ ಅಂತ. ಓಕೆ, ಎಲ್ಲಾ ಆಕ್ಟಿವಿಟೀಸ್ ಇದ್ರೇನು ಓದಕ್ಕಾಯ್ತದೆ. ಟಿವಿನೂ ನೋಡಿ, ಫ್ರೆಂಡ್ ಜೊತೆಲಿ ಮಾತಾಡಿ, ನಿಮ್ ಕಷ್ಟ ಸುಖನ ಹಂಚ್ಕೊಳ್ಳಿ. ಆಮೇಲೆ ಜೊತೆಗೆ ನೀವೇನ್ ಮಾಡ್ತೀರಾ, ಸಬ್ಜೆಕ್ಟ್ ಹೋಗಿ. ಬಟ್ ಎವ್ರಿ ಡೇ ಒಂದೇ ಸಬ್ಜೆಕ್ಟ್ ನ ಓದ್ಬೇಡಿ. ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಪರ್ಸನಲ್ ನೀವು ಎಷ್ಟು ಅರ್ಲಿ ಮಾರ್ನಿಂಗ್ ಎಷ್ಟು ಜಲ್ದಿ ಎದ್ದೇಳ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಒಬ್ಬೊಬ್ರಿಗೆ ಅರ್ಲಿ ಮಾರ್ನಿಂಗ್ ಇಂಟ್ರೆಸ್ಟ್ ಇರ್ತದೆ, ಒಬ್ಬೊಬ್ರಿಗೆ ಅರ್ಲಿ ಮಾರ್ನಿಂಗ್ ಇಂಟ್ರೆಸ್ಟ್ ಇರಲ್ಲ. ಸಮ್ ಪೀಪಲ್ಸ್ಗೆ ನೈಟ್ 10 o'clock ಮೇಲೆ ಇಷ್ಟ ಆಗುತ್ತೆ. ನಿಮಗೆ ಯಾವಾಗ ಪೀಸ್ ಆಫ್ ಮೈಂಡ್ ಅಂತ ಇರುತ್ತೋ, ಇಂಟ್ರೆಸ್ಟ್ ತೋರಿಸ್ತೋ ಅವಾಗ ಓದಿ, ಪ್ರಾಬ್ಲಮ್ ಇಲ್ಲ. ಓಕೆ, ಟೈಮ್ ಟೇಬಲ್ ನೀಟಾಗಿ ಹಾಕೊಳ್ಳಿ. ಅಂಡರ್ಸ್ಟುಡ್ ಆಯ್ತೇನಪ್ಪ? ಆದಷ್ಟು ನೀರು ಕುಡ್ಕೊಂಡು ಓದಿ. ಯಾಕಂದ್ರೆ ವಾಟರ್ ಅಲ್ಲಿ ಆಕ್ಸಿಜನ್ ಇರುತ್ತೆ, ಬ್ರೈನ್ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಓಕೆನಾ? ಅಂಡ್ ಇವನ್ ದೋ ಐ ವಿಲ್ ಗಿವ್ ಸಜೆಷನ್. ಓದೋವಾಗ ನಾರ್ತ್ ಡೈರೆಕ್ಷನ್ ಕೂತ್ಕೊಂಡು ಓದಿ. ವೈ? ಬಿಕಾಸ್ ಅರ್ತ್ ಮ್ಯಾಗ್ನೆಟೈಸೇಷನ್ ಇರೋದು ನಾರ್ತ್ ಸೌತ್ ಅಲ್ಲಿ. ನಮ್ಮ ಬಾಡಿಯಲ್ಲಿ ಐರನ್ ಇರುತ್ತೆ,
ಅವೆರಡು ಸಿಂಕ್ರನೈಸ್ ಆದಾಗ ಮೆಮೊರಿ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಹಳ್ಳಿ ವಿಲೇಜ್ ಅಲ್ಲಿ ಹೇಳ್ತಾರೆ ಆ ಕಡೆ ಕೂತ್ಕೊಂಡು ಓದು ಅಂತ ಹೇಳ್ತಾರೆ. ಅವ್ರಿಗೆ ಅನ್ಎಜುಕೇಟ್ ಆದ್ರೂ ಸೂಪರ್ಫಿಷನ್ ಅಂತ ಹೇಳ್ತೀವಲ್ಲ, ಸೂಪರ್ಸ್ಟಿಷನ್ಸ್ ಅಂತೀವಿ, ಬಟ್ ಅವ್ರಿಗೆ ಸೈಂಟಿಫಿಕ್ ರೀಸನ್ಸ್ ಗೊತ್ತಿರಲ್ಲ, ಬಟ್ ಓದಿ. ಓಕೆನಾ? ಇವೆಲ್ಲ ಏನಪ್ಪಾ ಗೊತ್ತಿರಲ್ಲ, ನಮಗ್ ಗೊತ್ತಿರುತ್ತೆ, ನಾವು ಕಿಂಡಲ್ ಮಾಡ್ತೀವಿ ಅಷ್ಟೇ ಅವ್ರನ್ನ. ಇವ್ರು ಏನು ಗೊತ್ತಿಲ್ಲ ಅಂತ ಹೇಳ್ತೀವಿ ಅಷ್ಟೇ. ಎನಿ ಹೌ ಹೋದ್ರೆ ಹೋಗಿ ಬಿಡ್ಬೋ. ಕೇಳಿಸ್ತಿದ್ದೇನಪ್ಪ? ಆನ್ಲೈನ್ ಅಲ್ಲಿ ಇರೋರು ಹೋಗ್ಬಿಡ್ತಲ್ಲೋ ಇದು. ಎಮರ್ಜೆನ್ಸಿ ಲೈಟ್ ಇಲ್ವಾ? ಹಾ ಓಕೆ. ಎನಿ ಹೌ ಏನಾಗುತ್ತೆ, ಲೋಡ್ ಶೆಡಿಂಗ್ ಇದ್ದೇ ಇರುತ್ತೆ, ಹೌದಲ್ವಾ? ನೋ ಪ್ರಾಬ್ಲಮ್. ಸ್ವಲ್ಪ ಸೀರಿಯಸ್ ಆಗಿ ಓದಿ, ಸಿಲ್ಲಿಯಾಗಿ ಆಡಬೇಡಿ. 20 days ಅಷ್ಟೇ, ಆಮೇಲೆ ಬೇಕಾದ್ರೆ ಸಿಲ್ಲಿಯಾಗಿ ಆಡ್ಕೊಳ್ಳಿ. ಇಂಜಿನಿಯರಿಂಗ್ ಹೋಗ್ತೀರಲ್ಲ, ಒಳ್ಳೆ ಒಳ್ಳೆ ಕಲರ್ಗಳು ನೋಡ್ತೀರಾ, ಆಮೇಲೆ ಮಾಡ್ಕೊಳ್ಳಿ. ಈಗ ಒಂದ್ ಸ್ವಲ್ಪ 20 days ನೀಟಾಗಿ. ಇದೇನು ಆನ್ ಆಗಿಲ್ಲ, ಇದು ನೋಡ್ರಿ ಸ್ವಲ್ಪ. ಅದೇನು ಆನ್ ಮಾಡೋದು ಹೇಗೆ? ಇರಪ್ಪ, ಡಿಸ್ಪ್ಲೇನೇ ಬರ್ತಾ ಇಲ್ಲ. ಹಾ ಮಾಡೋಣಮ್ಮ, ಎಲ್ಲ ಮಾಡೋಣ. ಸ್ಯಾಟ್ ಆಗೋಯ್ತಾ? ಹಾ, ಯಾವ್ದು ಕಂಪ್ಲೀಟ್ ಆಗಿದೆ? ನಮ್ದು ಒಬ್ಬಂದೇ ಕಂಪ್ಲೀಟ್ ಆಗಿರೋದು ಅನ್ಸುತ್ತೆ. ಮ್ಯಾಥ್ಸು ಆಗೋಯ್ತು, ವೆರಿ ಗುಡ್. ಸಿ ಮ್ಯಾಥ್ಸು ಎಫ್ಟ್ರಿಪ್ಲಿ ವೆರಿ ಸ್ಕೋರಿಂಗ್ ಸಬ್ಜೆಕ್ಟ್, ಈಸಿಯಾಗಿ ಸ್ಕೋರ್ ಮಾಡೋದು, ಯಾಕಂದ್ರೆ ಪ್ರಾಬ್ಲಮ್ಯಾಟಿಕ್ ಇರುತ್ತೆ. ಬೇರೆ ಥಿಯರಿ ಸಬ್ಜೆಕ್ಟ್ಗಳು ಕತೆ ಓದ್ಕೋಬೇಕಷ್ಟೇ. ಓಕೆನಾ? ಇಲ್ಲಪ್ಪ ಹೇಗೋ? ಹಾ ಯಾವ್ದಾದ್ರು ಹೇಳ್ತಿರಲ್ಲೋ, ಅವ್ನ್ ಕರೀರಿ. ಯಾವ್ದು ಇದಾ? ಹೋಳಿಲ್ಲ, ಅವ್ನ್ ಕರಿ. ನೋಡ್ರಪ್ಪ, ಆಯ್ತಾ? So once again we have to consolidate the chapter in 5th chapter, what you learnt in the previous class. Okay, one by one ನೋಡೋಣ, ಆಮೇಲೆ MCQ ಹೋಗೋಣ. See first you learnt comparison of conductors and insulators and semiconductors. Okay, ಅದ್ರಲ್ಲಿ ಎಕ್ಸಾಂಪಲ್ಸ್ ನೋಡಿದ್ವಿ. ಅಂಡ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ ಎನರ್ಜಿ ಗ್ಯಾಪ್ ಇಸ್ ವೆರಿ ಇಂಪಾರ್ಟೆಂಟ್. ಎನರ್ಜಿ ಗ್ಯಾಪ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅ ಫಾರ್ಬಿಡನ್ ಗ್ಯಾಪ್. ಓಕೆ, ಎನರ್ಜಿ ಗ್ಯಾಪ್ ಆಫ್ ಏನದು ಕಂಡಕ್ಟರ್ಸ್ಗೆ ಎಷ್ಟಿರುತ್ತೆ, ಅಂಡ್ ಸೆಮಿ ಕಂಡಕ್ಟರ್ಗೆ ಎಷ್ಟಿರುತ್ತೆ, ಅಂಡ್ ಇನ್ಸುಲೇಟರ್ಗೆ ಎಷ್ಟಿರುತ್ತೆ ಅಂತ. ಅಂಡ್ ಅಲ್ಲಿ ಮೆಟಾಲಿಕ್ ಸ್ಟ್ರಕ್ಚರ್ ಬರ್ತಾ ಇದೆ. ಫಸ್ಟ್ ಮೆಟಲ್ಸ್ಗೆ, ಕಂಡಕ್ಟರ್ಸ್ಗೆ ಏನಂತ ಕರಿತೀವಿ? ಮೆಟಾಲಿಕ್ ಬಾಂಡ್ ಅಂತ ಕರಿತೀವಿ. ಅಂಡ್ ಸೆಮಿ ಕಂಡಕ್ಟರ್ಗೆ ಬಂದು ಕೋವಲೆಂಟ್ ಬ್ಯಾಂಡು, ಇನ್ಸುಲೇಟರ್ಗೆ ಬಂದು ಅಯಾನಿಕ್ ಬ್ಯಾಂಡ್. ಓಕೆನಾ? ದ ಎನರ್ಜಿ ಗ್ಯಾಪ್ ಆಫ್ ಕಂಡಕ್ಟರ್ ಈಸ್ ಓವರ್ಲ್ಯಾಪಿಂಗ್. Energy gap of semiconductor is 1 electrons for silicon and 0.7 is for germanium. ನೆನ್ಪಿಟ್ಕೊಳ್ಳಿ. ಅಂಡ್ ಇನ್ಸುಲೇಟರ್ ಗೆ ಎನರ್ಜಿ ಗ್ಯಾಪ್ ಎಷ್ಟಿರುತ್ತೆ ಅಂದ್ರೆ 6 electron volts to 15 or 16 electron volts ವರೆಗೂ ಇರುತ್ತೆ. ಇಷ್ಟು ಓವರ್ ಆಲ್. ಅಂಡ್ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಸೆಮಿಕಂಡಕ್ಟರ್ ಈಸ್ ಸಿಲಿಕಾನ್, ಜರ್ಮೇನಿಯಂ, ಕಾರ್ಬನ್, ಗ್ಯಾಲಿಯಂ ಆರ್ಸನೈಡ್. ಇಷ್ಟು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಹೇಳ್ತಾರದು. ಅಂಡ್ ಮೆಟೀರಿಯಲ್ಸ್ ಬಂದಾಗ ನೀನು ಹೇಳಿದ್ ಕರೆಕ್ಟಾ? ಇನ್ನು ನಿಮ್ ಕಂಡಕ್ಟರ್ಸ್ ಗೊತ್ತಿದೆ, ಆಲ್ ದ ಮೆಟಲ್ಸ್. ಈವನ್ ದೋ ಲಿಕ್ವಿಡ್ ಆಲ್ಸೋ ಸಮ್ ಎಕ್ಸಾಂಪಲ್ ಫಾರ್ ದಿ ಕಂಡಕ್ಟರ್ಸ್. ಹೌದಾ? ವಾಟರ್ ಇಸ್ ಆಲ್ಸೋ ಕಂಡಕ್ಟರ್, ಹೌದಲ್ವಾ? ಬಟ್ ವೆನ್ ಟೇಕಿಂಗ್ ಡಿಸ್ಟಿಲ್ ವಾಟರ್ ಈಸ್ ಎಲೆಕ್ಟ್ರೋಲೈಟ್ ಅಂತ ಕರಿತೀವಿ, ಇಸ್ ಇನ್ಸುಲೇಟರ್ ಅಂತ ಹೇಳ್ಬೋದು. ಇಷ್ಟು ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಸೆಮಿ ಕಂಡಕ್ಟರ್ ಡಿವೈಸ್ ಅಲ್ಲಿ ನಾನ್ ಮಾತಾಡೋ, ನೀವ್ ಮಾತಾಡಂಗಿಲ್ಲ. ಇಲ್ಲಿ ನೀವು ಮಾತಾಡಂಗಿದ್ರೆ ನಾನ್ ಸೈಲೆಂಟ್ ಆಗೈತೀನಿ. ಓಕೆ, ಯಾವ್ದಾದ್ರು ಒಂದು ಆಪ್ಷನ್ ತಗೊಳ್ಳೋಣ. ಯಾರು ಮಾತಾಡೋಣ?
ನಾನೇ ಮಾತಾಡುವಾಗ ಅದಕ್ಕೆ ನಾನು ಬಂದಿರೋದು ಅಷ್ಟು ದೂರಿಂದ, ಹೌದಲ್ವಾ? ನನಗೆ ಸ್ವಲ್ಪ ಜಾಗ ಕೊಡಿ. ಆಮೇಲೆ ಸಿಗ್ತೀರಾ, 24/7 ಮೊಬೈಲ್ ಇದೆ, ಆಮೇಲೆ ರೋಡಲ್ಲಿ ನಿಂತ್ಕೊಂಡು ಅಲ್ಲೆಲ್ಲ ಮಾತಾಡ್ಬೋದು. ಬಟ್ ನನ್ಗೆ ಅಲ್ಲೆಲ್ಲ ಪ್ಲೇಸ್ ಇಲ್ಲ ಮಾತಾಡಕ್ಕೆ. ಓಕೆ, ನನ್ಗೆ ಸ್ವಲ್ಪ ಚಾಯ್ಸ್ ಕೊಡಿ, ರಿಕ್ವೆಸ್ಟ್ ಅಪ್ಪ. ಓಕೆನಾ? ಆಮೇಲೆ ಬೇಜಾರು ಮಾಡ್ಕೊಂಡು ಅದ್ದಿದ್ದು ಹೋಗ್ಬಿಟ್ರೆ ಹೋದ್ರೆ ನಿಮಗೆ ಪ್ರಾಬ್ಲಮ್. ಓಕೆ, ನನ್ಗೇನು ಪ್ರಾಬ್ಲಮ್ ಇಲ್ಲ. ಓಕೆ, ಎನಿ ಹೌ ಆಯ್ತು. ಕಂಡಕ್ಟರ್ ಡಿಸ್ಟಿಂಗ್ವಿಶ್ ಸೆಮಿ ಕಂಡಕ್ಟರ್ ಎಕ್ಸಾಂಪಲ್ ಬಂದು ಡಯೋಡು. ಡಯೋಡ್ 2 ಮೋಡಲ್ಲಿ ಆಪರೇಟ್ ಆಗುತ್ತೆ, ಒಂದು ಫಾರ್ವರ್ಡ್ ಬಯಾಸ್ಡ್, ಒಂದು ರಿವರ್ಸ್ ಬಯಾಸ್ಡ್. ಫಾರ್ವರ್ಡ್ ಬಯಾಸ್ ಅಂದ್ರೆ ಏನು? ಇಟ್ ವಿಲ್ ಕಂಡಕ್ಟ್. ರಿವರ್ಸ್ ಬಯಾಸ್ ಅಂದ್ರೆ ವೋಂಟ್ ಕಂಡಕ್ಟ್. ದಟ್ ಈಸ್ ಡಯೋಡ್ ಇಸ್ ಆಕ್ಟ್ ಎಸ್ ಎ ಸ್ವಿಚ್, ಹೌದಲ್ವಾ? ಸಿ ಡಯೋಡ್ಸ್ ಅಲ್ಲಿ 2 ಟೈಪ್ಸ್ ಆಫ್ ಟರ್ಮಿನಲ್ಸ್ ಇದೆ, ಅಂಡ್ ದಟ್ ಈಸ್ ಆಲ್ಸೋ ಕಾಲ್ಡ್, ಡಯೋಡ್ ಇಸ್ ಆಲ್ಸೋ ಕಾಲ್ಡ್ ಪಿ ಎನ್ ಜಂಕ್ಷನ್ ಅಂತ ಹೇಳಿದ್ವಿ. ಪಿ ಫಾರ್ ಫೇಸ್ ಅಂಡ್ ಎನ್ ಫಾರ್ ನ್ಯೂಟ್ರಲ್ಸ್. ಓಕೆನಾ? ಅಲ್ಲಿ ನೀವು ಫಾರ್ವರ್ಡ್ ವೋಲ್ಟೇಜ್, ರಿವರ್ಸ್ ವೋಲ್ಟೇಜ್ ಅನ್ನ ಲರ್ನ್ ಮಾಡಿದ್ರಿ. ಅಷ್ಟು ಡಯೋಡ್ ನ ಯೂಸಸ್ ಮಾತಾಡಿದ್ವಿ. ಅಂಡ್ ಡಯೋಡ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಆಸ್ ಎ ರೆಕ್ಟಿಫೈರ್ ಆಗಿ ಯೂಸ್ ಮಾಡಿದ್ವಿ, ಹೌದಾ? ರೆಕ್ಟಿಫೈರ್ ಅಂದ್ರೆ ಏನು? AC ಟು DC ಕನ್ವರ್ಷನ್ ಮಾಡ್ತೀವಿ. ಅದರಲ್ಲಿ ನಾವು ಯಾವ್ದು ಲರ್ನ್ ಮಾಡಿದ್ರ? ಬ್ರಿಡ್ಜ್ ವೇವ್ ರೆಕ್ಟಿಫೈರ್ ಲರ್ನ್ ಮಾಡಿದ್ವಿ, ಹೌದಲ್ವಾ? 4 ಡಯೋಡ್ಸ್ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಬ್ರಿಡ್ಜ್ ವೇವ್ ರೆಕ್ಟಿಫೈರ್ ಜೀನಾ ಡಯೋಡ್ ನ ಯೂಸ್ ಮಾಡ್ತೀವಿ ರೆಕ್ಟಿಫಿಕೇಶನ್ಸ್ ಅಲ್ಲಿ. ಅಂಡ್ ನಾರ್ಮಲ್ ಡಯೋಡ್ಸ್ ಇದೆ, PN ಜಂಕ್ಷನ್, ಜೀನಾ ಡಯೋಡು, ಸ್ಕಾಟ್ಕಿ ಡಯೋಡು, ಟನಲ್ ಡಯೋಡು, ವೆರೆಕ್ಟರ್ ಡಯೋಡು, ಆಮೇಲೆ ವೆರಿ ಗುಡ್, ಫೋಟೋ ಡಯೋಡ್, LED, light emitting diodes. These are the types of the diodes we all learnt in the previous class. And where they will use ಅಂತ ಅದೆಲ್ಲ ಕೇಳಲ್ಲ ನಿಮಗೆ, ಟೈಪ್ಸ್ ಕೇಳಲ್ಲ, but you should remember. Okay, after that diode we learnt about the BJT, bipolar junction transistor. BJT ಅಲ್ಲಿ 3 ಟರ್ಮಿನಲ್ಸ್ ಇರ್ತವೆ. ಯಾವ್ದು 3 ಟರ್ಮಿನಲ್ಸ್? ಎಮಿಟರ್, ಬೇಸ್, ಕಲೆಕ್ಟರ್. 3 ಲೇಯರ್ಸ್ ಇರ್ತದೆ. ಯಾವುದು? N P N R P N P. ಓಕೆನಾ? ಅದಲ್ಲಿ ಬೇಸ್ ಬಂದು ಯಾವ ತರ ಡೋಪಿಂಗ್ ಆಗಿರುತ್ತೆ ಅಂತ ಹೇಳಿದೀನಿ. ಅಂದ್ರೆ ಹೆವಿಲಿ ಡೋಪ್ಡ್ ಅಂತಂದ್ರೆ ಥಿಕ್ ಆಗಿರುತ್ತೆ ಅದು ಟರ್ಮಿನಲ್ಸ್ ಅಂತ. ಹೆವಿಲಿ ಡೋಪ್ಡ್, ಡೋಪಿಂಗ್ ಮೀನ್ಸ್ ಆಡಿಂಗ್ ದಿ ಇಂಪ್ಯೂರಿಟೀಸ್ ಈಸ್ ಕಾಲ್ಡ್ ಎಸ್ ಎ ಡೋಪಿಂಗ್ ಅಂತ ಕರಿತೀವಿ. ಓಕೆನಾ? ಅದರಲ್ಲಿ 2 ಟೈಪ್ಸ್ ಆಫ್ ಡೋಪಿಂಗ್ ಇದೆ, ನೆಸೆಸಿಟಿ ಇಲ್ಲ. ಎಕ್ಸ್ಟ್ರಿನ್ಸಿಕ್ ಅಂಡ್ ಇಂಟ್ರಿನ್ಸಿಕ್ ಅಂದಿದೆ, ಹೈಯರ್ ಎಜುಕೇಶನ್ ಅಲ್ಲಿ ಬರುತ್ತೆ, ಬಟ್ ನಿಮ್ಗೆ ಅಷ್ಟೆಲ್ಲ ಓವರ್ ಆಲ್ ಆಗಿಲ್ಲ. ಬೇಸ್ ಬಂದು ಹೈಲಿ ಡೋಪಿಂಗ್ ಆಗಿರುತ್ತೆ, ಎಮಿಟರ್ ಬಂದು ಸ್ಲೈಟ್ಲಿ ಡ್ರಾಪಿಂಗ್ ಆಗಿರುತ್ತೆ, ಅಂಡ್ ಕಲೆಕ್ಟರ್ ಬಂದು ಮಾಡರೇಟ್ ಆಗಿರುತ್ತೆ, ಅಂದ್ರೆ ಚಿಕ್ಕದಾಗಿರುತ್ತೆ ಅಂತ ಮೀನಿಂಗ್. BJT ಅಲ್ಲಿ ಟ್ರಾನ್ಸಿಸ್ಟರ್ ಒಂದು ಅಂದ್ರೆ BJT ಒಂದು. ಟ್ರಾನ್ಸಿಸ್ಟರ್ ಏನಕ್ಕೆ ಯೂಸ್ ಮಾಡ್ತಾರೆ? ಇಸ್ ಅ ಸ್ವಿಚ್ ಆಗಿ ಆಕ್ಟ್ ಮಾಡುತ್ತೆ, ಅಥವಾ ಆಂಪ್ಲಿಫೈ ಮಾಡಕ್ಕೆ, ಇಲ್ಲಾಂದ್ರೆ ಮ್ಯಾಗ್ನಿಫೈ ಮಾಡಕ್ಕೆ ಯೂಸ್ ಮಾಡ್ತಾರೆ. ಯಾವ್ದನ್ನ? ಟ್ರಾನ್ಸಿಸ್ಟರ್. ಇಷ್ಟ ಆಯ್ತು. ಅದನ್ನ ಲರ್ನ್ ಮಾಡಿದ ತಕ್ಷಣ ಇವೆಲ್ಲ ಎಲೆಕ್ಟ್ರಾನಿಕ್ ಡಿವೈಸಸ್ ಲರ್ನ್ ಮಾಡಿದ್ವಿ. ಈಗ ನೆಕ್ಸ್ಟ್ ಹೋಗ್ತಾ ನಾವು ಯಾವ್ದಕ್ಕೆ? ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಡಿಜಿಟಲ್ ಎಲೆಕ್ಟ್ರಾನಿಕ್ ಬೇಸಿಕ್ ಗೇಟ್ಸ್ ನೋಡಿದ್ವಿ. ಬೇಸಿಕ್ ಗೇಟ್ಸ್ ಅಂದ್ರೆ ಯಾವುದು? ನಾಟ್, ಆಂಡ್, ಹಾರ್. ಯೂನಿವರ್ಸಲ್ ಗೇಟ್ಸ್ ಇದಾವೆ 2. ಯಾವ್ದು ಯೂನಿವರ್ಸಲ್ ಗೇಟು? ನ್ಯಾಂಡ್, ನಾರ್. ಎಕ್ಸ್ಕ್ಲೂಸಿವ್ ಗೇಟ್ ಆರ್ ಸ್ಪೆಷಲ್ ಗೇಟ್ಸ್ ಇದೆ 2 ಇದೆ. ಯಾವ್ದದು? XOR, XNOR. ಅದಕ್ಕೆ ನೀವು ಫಾರ್ಮುಲಾಸ್ ಲರ್ನ್ ಮಾಡಿದ್ರ, ರಿಲೇಶನ್ಶಿಪ್ ಏನಂತ ಗೊತ್ತಿದೆ. ಜನರಲ್ ಆಗಿ ನೆನ್ಪಿಟ್ಕೊಳ್ಳಿ. ನಾಟ್ ಅಂದ್ರೆ ಲಾಜಿಕಲ್ ಆಪರೇಷನ್ ಯೂಸ್ ಮಾಡ್ತೀವಿ, ದಟ್ ಈಸ್ ಕಾಲ್ಡ್ ಎಸ್ ಟ್ರೂ ಆರ್ ಫಾಲ್ಸ್ ಯೂಸ್ ಮಾಡ್ತೀವಿ. ದೆನ್ ಹ್ಯಾಂಡ್ ಅಂದ್ರೆ ನಿಮ್ ಮೈಂಡ್ ಅಲ್ಲಿ ಬರಬೇಕು, ಮಲ್ಟಿಫಿಕೇಶನ್ ಅಂತ ಗೊತ್ತಾಯ್ದ್ರೆ ಸಾಕು, ರಿಮೈನಿಂಗ್ ಮಾಡ್ಬೋದು. 0 into 0 ಏನಾಗುತ್ತೆ? 0 into 1 ಏನಾಗುತ್ತೆ? 1 into 0 ಏನಾಗುತ್ತೆ? 0. ದಟ್ ಮೀನ್ಸ್ ಎನಿಥಿಂಗ್ ಯು ಮಲ್ಟಿಪ್ಲೈ ವಿತ್ 0, ಅದು 1000 ಆಗಿರ್ಬೋದು, ಲ್ಯಾಕ್ ಆಗಿರ್ಬೋದು, 0 ಇಂದ ಮಲ್ಟಿಪ್ಲೈ ಇದ್ರೆ ಏನಾಗ್ಬೇಕು? 0 ಆಗ್ಬೇಕು. ಯಾವ ಗೇಟ್ ಮಾಡ್ತದೆ ಇದು? ಹ್ಯಾಂಡ್ ಗೇಟ್ ಮಾಡುತ್ತೆ. ಆರ್ ಅಂತ ಬಂದಾಗ ನಾವ್ ಏನ್ ಮೈಂಡ್ ಅಲ್ಲಿ ಏನ್ ಫಿಕ್ಸ್ ಆಗಿದೆ? ಪ್ಲಸ್ ಮಾಡ್ತದೆ, ಅಡಿಷನ್ ಮಾಡುತ್ತೆ ಅಂತ, ಹೌದಾ? 0 + 0 ಇಸ್ ಪ್ಲಸ್ ಅಪ್ಪ. 0 + 0 ಆರ್ ಗೇಟ್. ಆರ್ ಗೇಟ್ ಅಲ್ಲಿ 0 + 0 ಏನು? 1. 1 + 1 2 ಆಗಲ್ಲ. ಯಾಕೆ ತಾನೆ? ಯಾಕಾಗಲ್ಲ ಅಂದ್ರೆ ಕಂಪ್ಯೂಟರ್ ಕೊಟ್ಟಿರೋದು ಬೈನರಿ ನಂಬರ್ಸ್. ಯಾವುದು? ಇಟ್ ಮೇ ಬಿ 0 and 1. Okay, next we have learnt about the NAND. NAND opposite ಯಾವ್ದಕ್ಕೆ? AND ಗೆ. NOR opposite ಯಾವುದು? OR ಗೆ. ನೆಕ್ಸ್ಟ್ XOR, ಇದು ಸ್ಪೆಷಲ್ ಆಗಿದ್ದಾನೆ. ದಟ್ ಈಸ್ A XOR B or A bar B plus AB bar. ಹಾಗಾದ್ರೂ ಬರ್ಬೋದು, ನಿಮ್ ಕನ್ಫ್ಯೂಷನ್ ಮಾಡಕ್ ಹೇಗಾದ್ರೂ ಕೊಡ್ಬೋದು. ಇದಕ್ಕೆ ಉಲ್ಟಾ ಯಾರು ಬಂದು? XNOR, A bar B bar plus AB ಅಂತಾನು ಬರೀತಾರೆ. ಇಲ್ಲಾಂದ್ರೆ A ಚಕ್ರ ಹಾಕ್ಬಿಟ್ಟು 0 ಸೆಂಟ್ರಲ್ಲಿ ಒಂದು ಚುಕ್ಕೆ ಇಡ್ತಾರೆ, ಅಂಡ್ B. ಓಕೆ, ಇಷ್ಟು ಲರ್ನ್ ಮಾಡಿದ್ವಿ. ಆಮೇಲೆ ನಮಗ್ ಬರೋದು ಬೂಲಿಯನ್ಸ್ ಲಾ.
ಜಾರ್ಜ್ ಸೈಮನ್ ಬುಲಿಯನ್. ಅಯ್ಯಪ್ಪ ಏನ್ ಮಾಡ್ದ, ಸಮ್ ರೂಲ್ಸ್ ಮಾಡಿದಾನೆ, ಲಾಸ್ ಮಾಡಿದಾನೆ ಕಂಪ್ಯೂಟರ್ ವರ್ಕ್ ಆಗೋದಕ್ಕೆ. ಅದ್ರಲ್ಲಿ ಯಾವ್ದು ಬಂತು, ಅಸೋಸಿಯೇಟಿವ್ ಲಾ, ಡಿಸ್ಟ್ರಿಬ್ಯೂಷನ್ ಲಾ, ಕಾಮ್ಯುಟೇಟಿವ್ ಲಾ, ಇನ್ವರ್ಷನ್ ಲಾ, ಹೌದಾ, ಡಬಲ್ ಇನ್ವರ್ಷನ್ ಲಾ ಅಥವಾ ಡಬಲ್ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಕರೆಕ್ಟಾ? ಎ ಡಬಲ್ ಬಾರ್ ಇಸ್ ಈಕ್ವಲ್ ಟು ವಾಟ್, ಎ ಬಾರ್ ಇಸ್ ಈಕ್ವಲ್ ಟು ಆರ್ 1 ಬಾರ್ ಇಸ್ ಈಕ್ವಲ್ ಟು, ಬಾರ್ ಅಂದ್ರೆ ಕಾಂಪ್ಲಿಮೆಂಟ್ ಅಪ್ಪ, 1 ಬಾರ್ ಇಸ್ ಈಕ್ವಲ್ ಟು 0 ಬಾರ್ ಇಸ್ ಈಕ್ವಲ್ ಟು 1. ಓಕೆ, ಅದೆಲ್ಲ ಲರ್ನ್ ಮಾಡಿದ್ವಿ. ಅದ್ರಲ್ಲಿ ಹಾರ್ ಲಾನು ಬರುತ್ತೆ, ಹ್ಯಾಂಡ್ ಲಾನು ಬರುತ್ತೆ. ಓಕೆನಾ? ಅಷ್ಟಾದ್ಮೇಲೆ ನಾವು ಡಿ ಮಾರ್ಗನ್ಸ್ ಥಿಯರಮ್, ವೆರಿ ಇಂಪಾರ್ಟೆಂಟ್. ಅಲ್ಲಿ 2 ಲಾ ಇದೆ, ಡಿ ಮಾರ್ಗನ್ಸ್ ಫಸ್ಟ್ ಲಾ, ಡಿ ಮಾರ್ಗನ್ಸ್ ಸೆಕೆಂಡ್ ಲಾ. ಡಿ ಮಾರ್ಗನ್ಸ್ ಫಸ್ಟ್ ಲಾ ಅದು ಯಾವ್ದಾದ್ರು ಫಸ್ಟ್ ಕನ್ಸಿಡರ್ ಮಾಡ್ಬೇಕು. ಎ ಬಾರ್ ಪ್ಲಸ್ ಬಿ ಬಾರ್ ಇಸ್ ಈಕ್ವಲ್ ಟು ಎ ಬಿ ಹೋಲ್ ಬಾರ್, ಆರ್ ಎ ಬಿ ಹೋಲ್ ಬಾರ್ ಇಸ್ ಈಕ್ವಲ್ ಟು ಎ ಬಾರ್ ಪ್ಲಸ್ ಬಿ ಬಾರ್. ಅಂದ್ರೆ ಇಂಟ್ ಇರೋದು ಪ್ಲಸ್ ಆಗುತ್ತೆ, ಓವರ್ ಆಲ್ ಕಾಂಪ್ಲಿಮೆಂಟ್ ಇದ್ರೆ ಇಂಡಿವಿಜುವಲ್ ಕಾಂಪ್ಲಿಮೆಂಟ್ ಆಗುತ್ತೆ ಅಂತ ಅಷ್ಟೇ ಮೀನಿಂಗ್ ಅದು ಡಿ ಮಾರ್ಗನ್ಸ್. ಅಷ್ಟು ಲರ್ನ್ ಮಾಡಿದಾದ್ಮೇಲೆ ನಾವು ಯಾವ್ದಕ್ ಬರ್ತೀವಿ, ಅನಲಾಗ್ ಅಂಡ್ ಡಿಜಿಟಲ್ ಬಂದ್ಬಿಡ್ತೀವಿ. ವಾಟ್ ಈಸ್ ಅನಲಾಗ್ ಸಿಗ್ನಲ್ಸ್, ಡಿಜಿಟಲ್ ಸಿಗ್ನಲ್ಸ್. ಅನಲಾಗ್ ನ ಕಂಟಿನ್ಯೂಸ್ ಫಾರ್ಮ್ ಅಂತ ಕರಿತೀವಿ, ಡಿಜಿಟಲ್ ನ ಡಿಸ್ಕ್ರೀಟ್ ಫಾರ್ಮ್ ಅಂತ ಕರಿತೀವಿ. ಇಲ್ಲಿ 0s 1 ಐಡೆಂಟಿಫೈ ಮಾಡಿದ್ರೆ ಅನಲಾಗ್ ಅಲ್ಲಿ ಏನ್ ಮಾಡ್ತೀವಿ, ಸೈನ್ ವೇವ್ ನ ಐಡೆಂಟಿಫೈ ಮಾಡ್ತೀವಿ. ಅನಲಾಗ್ ಎಕ್ಸಾಂಪಲ್ ಯಾವುದು, ಡಿಜಿಟಲ್ ಎಕ್ಸಾಂಪಲ್ಸ್ ಯಾವುದು. ಓಕೆ, ಓವರ್ ಆಲ್ ಅಲ್ಲಿ ಕಂಪ್ಲೀಟ್ ಆಯ್ತು. ಅಷ್ಟು ಕಂಪ್ಲೀಟ್ ಆದ್ಮೇಲೆ ಏನ್ ಬರುತ್ತಪ್ಪ, ನಮ್ಗೆ ಬರೋದು ಸೆನ್ಸರ್ಸ್. ಹೌದಾ? ಸೆನ್ಸರ್ಸ್ ಏನ್ ಮಾಡುತ್ತೆ, ಒಂದು ಫಿಸಿಕಲ್ ಫಾರ್ಮೆಟ್ ಕ್ವಾಂಟಿಟಿನ ಏನಾಗಿ ಕನ್ವರ್ಟ್ ಮಾಡುತ್ತೆ, ಡಿಟೆಕ್ಟ್ ಮಾಡಿ ಅದೇನ್ ಮಾಡುತ್ತೆ, ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಅಲ್ಲಿ ಟೈಪ್ಸ್ ಆಫ್ ಬಂತು, ಲೈಟ್ ಸೆನ್ಸರ್ಸು, ಸ್ಮೋಕ್ ಸೆನ್ಸರ್ಸು, ವೋಲ್ಟೇಜ್ ಸೆನ್ಸರ್ಸು, ಟೆಂಪರೇಚರ್ ಸೆನ್ಸರ್ಸು, ಪ್ರೆಷರ್ ಸೆನ್ಸರ್ಸು, ಪ್ರಾಕ್ಸಿಮಿಟಿ ಸೆನ್ಸರ್ಸು, ಐಆರ್ ಸೆನ್ಸರ್ಸು, ಹ್ಯೂಮಿಡಿಟಿ ಸೆನ್ಸರ್ಸು, ದೆನ್ ವೋಲ್ಟೇಜ್ ಸೆನ್ಸರ್ಸು, ಅಲ್ಟ್ರಾಸಾನಿಕ್ ಸೆನ್ಸರ್ಸು, ಎಕ್ಸೆಟ್ರಾ ನಂಬರ್ ಆಫ್ ಸೆನ್ಸರ್ಸ್ ಯೂಸ್ ಮಾಡಿದ್ವಿ. ಅಲ್ಲಿ ನೆನ್ಪಿಟ್ಕೊಳ್ಳಿ, ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಮೇಲೆ ತುಂಬಾ ಸಲ ಕ್ವಶನ್ಸ್ ಕೇಳಿದ್ದಾರೆ. ಪ್ರಾಕ್ಸಿಮಿಟಿ ಸೆನ್ಸರ್ ಅಂದ್ರೇನು, ವಿತೌಟ್ ಟಚಿಂಗ್ ದ ಆಬ್ಜೆಕ್ಟ್ ಅದು ಸೆನ್ಸ್ ಮಾಡಿ ನಮ್ಗೆ ಡಿಟೆಕ್ಟ್ ಮಾಡಿ ಹೇಳುತ್ತೆ, ಓ ಈ ಆಬ್ಜೆಕ್ಟ್ ಇದೆ ಅಂತ ಹೇಳುತ್ತೆ. ಅದನ್ನ ನಾವು ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಅಂತ ಕರಿತೀವಿ. ಓಕೆನಾ? ಅಷ್ಟು ಸೆನ್ಸರ್ಸ್ ಆದ್ಮೇಲೆ ಬರೋದು ಯಾವುದು ನಮ್ಗೆ, ಆಕ್ಚುಯೇಟರ್ಸ್. ಆಕ್ಚುಯೇಟರ್ ಯಾವುದು, ಸೆನ್ಸರ್ಸ್ಗೆ ಉಲ್ಟಾ. ಸೆನ್ಸರ್ಸ್ ಏನ್ ಬಂತಪ್ಪ, ಫಿಸಿಕಲ್ ಕ್ವಾಂಟಿಟಿನ ಎಲೆಕ್ಟ್ರಿಕಲ್ ಕನ್ವರ್ಟ್ ಮಾಡ್ತಾರೆ. ಇದೇನ್ ಮಾಡ್ತಾರೆ ಆಕ್ಚುಯೇಟರ್, ಎಲೆಕ್ಟ್ರಿಕಲ್ ಇರೋದನ್ನ ಫಿಸಿಕಲ್ ಕ್ವಾಂಟಿಟಿ ಕನ್ವರ್ಟ್ ಮಾಡ್ತಾರೆ. ಅಲ್ಲಿ ಮೆಕ್ಯಾನಿಕಲ್ ಆಕ್ಚುಯೇಟರ್ ಇದೆ, ಎಲೆಕ್ಟ್ರಿಕಲ್ ಆಕ್ಚುಯೇಟರ್ ಇದೆ, ಹೈಡ್ರಾಲಿಕ್ ಆಕ್ಚುಯೇಟರ್ ಇದೆ, ನ್ಯೂಮ್ಯಾಟಿಕ್ ಆಕ್ಚುಯೇಟರ್, ಇಷ್ಟಿದೆ ಆಕ್ಚುಯೇಟರ್ಸ್ ಇದೆ. ಅಷ್ಟ ಆದ್ಮೇಲೆ ಲಾಸ್ಟ್ ಟಾಪಿಕ್ ಅಲ್ಲಿ ಏನ್ ಬಂದ್ವಿ ನಾವು, ಮೈಕ್ರೋ ಕಂಟ್ರೋಲರ್ ಅಂದ್ರೆ ಏನು, ಹೌದಾ, ಇಸ್ ಎ ಮಿನಿ ಕಂಪ್ಯೂಟರ್ ಅಂತ ಕರಿತೀವಿ. ಇದಕ್ಕೆ ನಂಬರ್ ಆಫ್ ಪೆರಿಪೆರಲ್ಸ್ ಅಟ್ಯಾಚ್ ಆಗಿರುತ್ತೆ. ಯಾವ್ದಕ್ಕೆ ಅಟ್ಯಾಚ್ ಆಗಿರುತ್ತೆ, ಸಿಪಿಯುಗೆ ಅಟ್ಯಾಚ್ ಆಗಿರುತ್ತೆ. ಏನೇನು ಅಟ್ಯಾಚ್ ಆಗಿರುತ್ತೆ, ಟೈಮರ್ಸ್ ಅಟ್ಯಾಚ್ ಇರುತ್ತೆ, ರ್ಯಾಮು, ರಾಮು, ಇಂಟ್ರಪ್ಟ್ಸು, ಹೌದಾ, ಟೈಮಿಂಗ್ ಡಿವಿಷನ್ ಅಥವಾ ಕಂಟ್ರೋಲರ್ಸ್, ಬಸ್, ಇವೆಲ್ಲ ಕನೆಕ್ಟ್ ಆಗಿರುತ್ತೆ. ಓಕೆ, ಮತ್ತೆ ಅದನ್ನ ಡಿಸ್ಕಷನ್ ಅದಾದ್ಮೇಲೆ ಬರೋದು ಯಾವ್ದಂದ್ರೆ PLC, ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್. ಈಸ್ ಇಸ್ ಜಸ್ಟ್ ಲೈಕ್ ಎ ಇದು CPU ತರಾನೇ ಇರುತ್ತೆ. ನಾವ್ ಏನ್ ಇನ್ಪುಟ್ ಕೊಡ್ತೀರ ಅದ್ರ ತಕ್ಕಂಗೆ ಅದು ಡಿಸೈನ್ ಮಾಡಿ ನಮ್ಗೆ ಔಟ್ಪುಟ್ ಬರುತ್ತೆ. ಜಸ್ಟ್ ಎಕ್ಸಾಂಪಲ್ PLC ಅಂದ್ರೆ ನೀವು ಫ್ಲೆಕ್ಸಸ್ ಎಲ್ಲ ಮಾಡ್ತಿರಲ್ಲ, ನಾವು ಡಿಸೈನ್ ಮಾಡಿ ಇನ್ಪುಟ್ ಕೊಟ್ರೆ ಅದೇನ್ ಮಾಡುತ್ತೆ, ನಮ್ಗೆ ಔಟ್ಪುಟ್ ಕೊಡುತ್ತೆ. ದಟ್ ಈಸ್ ಆಲ್ಸೋ PLC. ದಿಸ್ ಇಸ್ ಅ ಟೈಪ್ ಆಫ್ ಎ ಕಂಟ್ರೋಲರ್, ಮೈಕ್ರೋ ಕಂಟ್ರೋಲರ್ ತರಾನೇ ಇರುತ್ತೆ. ಸಿ ದಿಸ್ ಆರ್ ಆಲ್ ಓವರ್ ಆಲ್ ಕನ್ಸಾಲಿಡೇಷನ್ ಆಫ್ ದಿ 5th ಚಾಪ್ಟರ್. ಈಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಈಗ ನಾವು ಮಲ್ಟಿಪಲ್ ಚಾಯ್ಸ್ ನ ಮಾಡೋಣ. ಓಕೆನಾ? ಸಿ ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಮೋಸ್ಟ್ ಕಂಡಕ್ಟಿವ್ ಎಲಿಮೆಂಟ್ಸ್. ಸಿ ಕಂಡಕ್ಟರ್ ಕೇಳ್ತಾ ಇದಾರೆ, ಇದ್ರಲ್ಲಿ ಇರೋದೆಲ್ಲಾನು ಕಂಡಕ್ಟರ್, ಹೌದಾ? ಅದರಲ್ಲಿ ಮೋಸ್ಟ್ ಕಂಡಕ್ಟಿವ್ ಎಲಿಮೆಂಟ್ಸ್ ಅಂತ ಕೇಳ್ತಿದ್ದಾರೆ. ಮೋಸ್ಟ್ ಎಲಿಮೆಂಟ್ ಯಾವ್ದದು, ಕಾಪರ್, ಐರನ್, ಸಿಲಿಕಾನ್, ಸಿಲ್ವರ್. ಸಿ ಇವುಗಳೆಲ್ಲ ಕಂಪೇರ್ ಮಾಡಿದ್ರೆ ಸಿಲ್ವರ್ ಇಸ್ ದ ಗುಡ್ ಆರ್ ಬೆಸ್ಟ್ ಆರ್ ಮೋಸ್ಟ್ ಕಂಡಕ್ಟಿವ್ ಎಲಿಮೆಂಟ್ಸ್. ಓಕೆ, ಸಿಲ್ವರ್ ನ ತಗೋಬಹುದು. ಕಾಪರ್ ನೋಡಿ, ಇದು ತುಂಬಾ ಮೆಲ್ಟಿಂಗ್ ಪಾಯಿಂಟ್ ಇದೆ ಅಂಡ್ ಕಂಡಕ್ಟಿವಿಟಿ ಜಾಸ್ತಿ ಇರ್ತದೆ, ತುಂಬಾ ಕಂಡಕ್ಟಿವ್. ಈವನ್ ಗೋಲ್ಡ್ ಇಸ್ ಆಲ್ಸೋ ತುಂಬಾ ಇದೆ, ಬಟ್ ನಾವು ಗೋಲ್ಡ್ ಯೂಸ್ ಮಾಡಲ್ಲ. ಬಟ್ ಆಪ್ಷನ್ ಅಲ್ಲಿ ಇರೋದೇನಾದ್ರು ಸಿಲ್ವರ್. ಸಿಲಿಕಾನ್ ಯಾಕೆ ತಗೊಳ್ಳಲ್ಲ ಹೇಳಿ, ಸಿಲಿಕಾನ್ ಇಸ್ ದ ಔಟ್ ಆಫ್ ದಿ ಬಾಕ್ಸ್. ಯಾಕಂದ್ರೆ ಸಿಲಿಕಾನ್ ಇಸ್ ದ ಸೆಮಿ ಕಂಡಕ್ಟರ್, ಅವ್ನ ಎರಡು ತರನು ಆಕ್ಟ್ ಮಾಡ್ತಾನೆ, ಅವ್ನು ತಗೊಳಂಗಿಲ್ಲ. ಐರನ್ ನಾವು ತಗೊಳಂಗಿಲ್ಲ, ಯಾಕಂದ್ರೆ ಹೇಳಿ ರಸ್ಟ್ ಅಂತಲ್ಲ, ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತಂತ. ಕಾಪರ್ ಅಷ್ಟೇ, ಇದು ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ರೆಸಿಸ್ಟೆನ್ಸ್, ಬಟ್ ಇದು ಸಿಲ್ವರ್ ಇಸ್ ದ ಬೆಸ್ಟ್ ಆಪ್ಷನ್ ಫಾರ್ ಫಸ್ಟ್ ಕ್ವಶನ್. ನೆಕ್ಸ್ಟ್, ವೈ ಕಾಪರ್ ಈಸ್ ಪ್ರಿಫರ್ಡ್ ಚಾಯ್ಸ್ ಇನ್ ಮೇಕಿಂಗ್ ಎಲೆಕ್ಟ್ರಿಕಲ್ ವೈರ್ಸ್. ಇಲ್ಲಿ ಬರುತ್ತೆ, ಇಲ್ಲಿ ಕಾಪರ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿನ, ಪೂರ್ ಕಂಡಕ್ಟರ್, ಇನ್ಸುಲೇಟರ್, ಸೂಪರ್ ಕಂಡಕ್ಟರ್ಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್.
ವಿಚ್ ಅಮಾಂಗ್ ದ ಫಾಲೋವಿಂಗ್ ಇಸ್ ನಾಟ್ ಅನ್ ಇನ್ಸುಲೇಟರ್. ಇನ್ಸುಲೇಟರ್ ಅಲ್ಲಿ ಯಾವ್ದು ಇದ್ರಲ್ಲಿ ಕೊಟ್ಟಿರೋದು ಅಲ್ಲ ಅಂತ. ಸಿಲ್ವರ್ ಬಂದ್ ಏನಿದು ಕಂಡಕ್ಟರ್, ಇನ್ನು ಉಳಿದಿರೋದೆಲ್ಲನು ಇನ್ಸುಲೇಟರ್. ನಾನ್ ಕಂಡಕ್ಟರ್ ಅಂದ್ರೆ ಒಂದೇ, ಇನ್ಸುಲೇಟರ್ ಅಂದ್ರೆ ಒಂದೇ. ನೆಕ್ಸ್ಟ್, ಕಂಡಕ್ಟರ್ಸ್ ಆರ್ ಮೆಟೀರಿಯಲ್ಸ್ ದಟ್ ಅಲೌಸ್, ಅಂದ್ರೆ ಕಂಡಕ್ಟರ್ ಏನ್ ಮಾಡ್ತದೆ, ಒಂದು ಪ್ಲೇಸ್ ಇಂದ ಅನದರ್ ಪ್ಲೇಸ್ಗೆ ಚಾರ್ಜ್ ನ ಅದು ಕರೆಂಟ್ ನ ಫ್ಲೋ ಮಾಡ್ಬೇಕು. ಈಗ ನೋಡ್ರ, ನನ್ ನೋಡ್ರಿ ಬೇಡ, ಬೋರ್ಡ್ ನೋಡ್ರಿ. ಹೌದಾ, ಏನ್ ಮಾಡುತ್ತೆ, ಅಲೋ ಮಾಡ್ಬೇಕು. ಏನ್ ಅಲೋ ಮಾಡ್ಬೇಕು, ಎಲೆಕ್ಟ್ರಿಸಿಟಿನ ಅಲೋ ಮಾಡ್ಬೇಕು. ದಟ್ ಈಸ್ ಅಲೋ ದಿ ಫ್ಲೋ ಆಫ್ ಹೀಟ್. ಡಸ್ ನಾಟ್ ಅಲೋ ದ ಹೀಟ್ ಟು ಫ್ಲೋ, ಅಲೋ ದ ಕೋಲ್ಡ್ ಟು ಅಲೋ ಏನದು ಫ್ಲೋ, ಸ್ಟಾಪ್ ಕೋಲ್ಡ್ ಫ್ರಮ್ ಪಾಸಿಂಗ್ ಥ್ರೂ. ಅಂದ್ರೆ ಇವೆಲ್ಲದ್ರಲ್ಲೂ ಬೆಸ್ಟ್ ಒನ್ ಇರೋದೇ ಒಂದೇ. ಆಕ್ಚುಲಿ ಇಲ್ಲಿ ಹೀಟ್ ಬದಲು ಚಾರ್ಜ್ ಅಂತ ಕೊಟ್ಬಿಟ್ರೆ ಚೆನ್ನಾಗಿರ್ತಾ ಇತ್ತು, ಅದು ಸೂಪರ್ ಆಗಿರುತ್ತೆ. ಯಾವ್ದಕ್ಕೆ, ಎಲೆಕ್ಟ್ರಿಸಿಟಿನ ಅಥವಾ ಕಂಡಕ್ಟರ್ ಡಿಫೈನ್ ಮಾಡೋದಕ್ಕೆ. ಬಟ್ ಇಲ್ಲಿ ಓವರ್ ಆಗಿ ಎಲೆಕ್ಟ್ರಿಕಲ್ ಕಂಡಕ್ಟರ್ ಅಂತ ಕೇಳಿಲ್ಲ ಅವರು, ಬರೀ ಕಂಡಕ್ಟರ್ ಅಂತ ಹೇಳ್ತಾ ಇದ್ದಾರೆ. ಸೇ ಎಕ್ಸಾಂಪಲ್, ಐರನ್ ರಾಡ್ ನೀವು ಹೀಟ್ ಮಾಡ್ತಾ ಇದ್ರೆ ಏನಾಗುತ್ತೆ, ಹೀಟ್ ಟ್ರಾನ್ಸ್ಫರ್ ಮಾಡೋದು, ಅದು ಕಂಡಕ್ಟರ್ ಅಂತ. ಆ ಒಂದು ಮೆಥಡ್ ಅಲ್ಲಿ ಅವ್ನು ಕ್ವಶನ್ಸ್ ಕೊಡೋದು ಅವನ ನಾಲೆಜ್ ಅಲ್ಲಿ ಏನಿದೆ ಆ ತರ ಕೊಡ್ತಾವಂತಾನೆ. ಅಂದ್ರೆ ಅದು ಆನ್ಸರ್ ಅವನ್ ತಗಂಗೆ ಇರ್ಬೇಕು, ನಿಮ್ ತಕ್ಕಂಗಿರಲ್ಲ ಅದು. ಅದಕ್ಕೆ ನೋಡಿ, ಯಾವಾಗ ನಿಮ್ ಗ್ರೇಸ್ ಮಾರ್ಕ್ಸ್ ಬರುತ್ತಂದ್ರೆ ಎಸ್ ದಿಸ್ ಒನ್ ಆರ್ ದಟ್ ಒನ್ ಅಂತ ಎರಡು ಡೆಲಮಿ ಅಂತ ಕರಿತೀವಿ, ಗೊಂದಲ ಇರ್ತದೆ. ಅವಾಗ ನಿಮ್ಗೆ ಬರುತ್ತೆ, ಯಾವ್ದು ಬರುತ್ತೆ, ಗ್ರೇಸ್ ಮಾರ್ಕ್ಸ್. ಆಲ್ವೇಸ್ ನೋಡಿ ಕ್ವಶನ್ ಪೇಪರ್ ಗ್ರೇಸ್ ಮಾರ್ಕ್ಸ್ 2, 3 ಇದ್ದೇ ಇರುತ್ತೆ, ಅಬ್ಸರ್ವ್ ಮಾಡಿ. ಅದಕ್ಕೆ ಏನ್ ಮಾಡ್ಬೇಕು, ನೀವು ಎಲ್ಲಾನು ಅಟೆಂಡ್ ಮಾಡ್ಬೇಕು. ಬಟ್ ನಿಮ್ಗೆ ಎಲ್ಲಿ ನೆಗೆಟಿವಿಟಿ ಇಲ್ಲ, ಕರೆಕ್ಟಾ, ನೀವು ಎಷ್ಟು ಲಕ್ಕಿ ಅಷ್ಟು. ಬಟ್ PUC ಸ್ಟೂಡೆಂಟ್ಸ್ ನೆಗೆಟಿವಿಟಿ ಇತ್ತು, ನೆಗೆಟಿವ್ ಅಲ್ಲಿ ಮಾರ್ಕ್ಸ್ ಬರುತ್ತೆ ಅವ್ರಿಗೆ. ನಾವು ಓದೋವಾಗೆಲ್ಲ ನೆಗೆಟಿವಿಟಿ ಇತ್ತು, ಬಟ್ ಇವಾಗ ಇಲ್ಲ ಅನ್ಸುತ್ತೆ, ತೆಗ್ದಿದಾರಂತ PUC ಅಲ್ಲಿ, ಇವಾಗಿಲ್ಲ. ಬಟ್ ನೀವು ಅಷ್ಟೇ ಕಣ್ಣು ಮುಚ್ಕೊಂಡು 100ಗೂ ಅಟೆಂಡ್ ಮಾಡಿ. ಪೆನ್ ನಿಂಗೆ ಇಟ್ಬಿಟ್ಟು 4 ಒಂದು ಅದೇನೋ ಹಿಂಗೆಲ್ಲ ಹಾಕಿ ಹಿಂಗ ಹಾಕ್ತಾರಲ್ಲ ಹಳ್ಳಿಗಳಲ್ಲಿ, ಅದೇನೋ ಅಚ್ಚಂಕಾಯಿ ಅಂತಾರಲ್ಲ, ಚೌಕೋಬಾರ, ಹಂಗೆ 4 ಎತ್ಕೊಂಡೋಗಿ ಹಿಂಗ ಹಾಕಿ ಆಮೇಲೆ ಬರ್ರಿ. ಹಂಗ್ ಮಾಡೋರು ನೀವಲ್ಲ, ನೀವು ಅದಕ್ಕೋಸ್ಕರ ಇಲ್ಲಿ ಬಂದಿಲ್ಲ. ಹೌದಾ, ಹಂಗೆಲ್ಲ ಮಾಡ್ಬಿಟ್ರಿ. ಬಟ್ ಫೇತ್ ಅವ್ರಿಗೆ ಚೆನ್ನಾಗಿರ್ತದೆ, ಕಷ್ಟ ಪಡೋರ್ಗೆ ಫೇತ್ ಇರಲ್ಲ. ಬಟ್ ನಿಮ್ ಕಷ್ಟ ಪಡೋರ್ಗೆ ನಿಮ್ಗೆ ಇಂಜಿನಿಯರಿಂಗ್ ಅಲ್ಲಿ ಯೂಸ್ ಆಗುತ್ತೆ. ಈಗ DCT ಬಂದು ಲರ್ನ್ ಮಾಡ್ತಿರೋದು FTP ಇದು 3rd ಸೆಮಿಸ್ಟರ್ ಅಲ್ಲಿ ಒಂದು ಲ್ಯಾಬ್ ಇದೆ CS ಸ್ಟೂಡೆಂಟ್ಸ್ಗೆ. FTP ಮ್ಯಾಕ್ಸಿಮಮ್ ಕವರ್ ಆಗುತ್ತೆ, ಅರ್ಥ ಆಯ್ತಾ. ಮ್ಯಾಥಮೆಟಿಕ್ಸ್ ನೀವು ಏನ್ ಸಾರ್ಲ ಹೇಳ್ಕೊಡ್ತಾ ಇದಾರೋ ಈ ಮ್ಯಾಥ್ಸ್ ತುಂಬಾ ಯೂಸ್ ಆಗುತ್ತೆ. ನಾಟ್ ಓನ್ಲಿ ಫಾರ್ ಇಂಜಿನಿಯರಿಂಗ್, ಇಫ್ ಯು ಆರ್ ಗೋಯಿಂಗ್ ಟು ಕ್ಲಿಯರ್ ದ ಕ್ಯಾಂಪಸ್ ಇಂಟರ್ವ್ಯೂ, ಫಸ್ಟ್ ಏನಿದೆ ಹೇಳಿ, ರಿಟರ್ನ್ ಇರುತ್ತೆ, ರಿಟರ್ನ್ ಟೆಸ್ಟ್ ಕ್ಲಿಯರ್ ಆದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗೋದು. ಫಸ್ಟ್ ಸ್ಟೆಪ್ ಫಿಲ್ಟರ್ ಮಾಡ್ತಾರೆ. ಅದಕ್ಕೆ ಏನಿರುತ್ತೆ, ಬರೀ ವರ್ಬಲ್ಲು, ನಾನ್ ವರ್ಬಲ್ಲು, ಹೌದಾ, ರೀಸನಿಂಗು, ನಾನ್ ರೀಸನಿಂಗ್ ಇರುತ್ತೆ. ಇದೆಲ್ಲ ಏನಿದೆ ಮ್ಯಾಥಮೆಟಿಕ್ಸ್ ರಿಲೇಟೆಡ್. ನೀವು ಫಸ್ಟ್ ರೌಂಡ್ ಕ್ಲಿಯರ್ ಆದ್ರೆ ನೀವು ಸಕ್ಸಸ್ ಆಗಿದ್ರೆ ಅಂತ ಅರ್ಥ. ನಿಮ್ಮನ್ನ ಎಲಿಮಿನೇಟ್ ಮಾಡೋದಕ್ಕೆ ಏನ್ ಮಾಡಿರ್ತಾರೆ, ಫಸ್ಟ್ ರೌಂಡ್ ಇಟ್ಟಿರ್ತಾರೆ. ಅಂದ್ರೆ ಮ್ಯಾಥ್ಸ್ ಬೇಕು ತಾನೆ, ಇದೇ ಮ್ಯಾಥ್ಸ್ ಬರೋದು, ಇನ್ನೇನು ಎಕ್ಸ್ಟ್ರಾರ್ಡಿನರಿ ಮ್ಯಾಥ್ಸ್ ಬರಲ್ಲ. ಇದನ್ನ ಬೇಸಿಕ್ಸ್ ಲರ್ನ್ ಮಾಡಿದ್ರೆ ಎನಫ್. ಓಕೆ, ಅಂಡರ್ಸ್ಟೂಡ್ ಆಯ್ತಲ್ವಾ. ಮ್ಯಾಥ್ಸ್ ನೀಟಾಗಿ ಅಂಡರ್ಸ್ಟೂಡ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಗುಡ್ ಕಂಡಕ್ಟರ್ಸ್ ಹ್ಯಾವ್ ಮೆನಿ ಲೂಸ್ಲಿ ಬಾಂಡ್ ಆಟಮ್ಸಾ, ಪ್ರೋಟಾನ್ಸಾ, ಮಾಲಿಕ್ಯೂಲ್ಸಾ, ಎಲೆಕ್ಟ್ರಾನ್ಸಾ. ಇಲ್ಲಿ ಏನ್ ಕೇಳಿದ್ದಾರೆ, ಕಂಡಕ್ಟರ್ಸ್ ಅಲ್ಲಿ ಎಲೆಕ್ಟ್ರಾನ್ಸ್ ಇರುತ್ತಾ, ಇರುತ್ತೆ. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅನ್ ಇನ್ಸುಲೇಟರ್, ಅವಾಗೆ ಬಂದಿತ್ತಂತ ಅನ್ಸುತ್ತಲ್ಲ. ಓ, ಇದು ಬೇರೆ. ಬ್ರಾಸ್, ಕಾಪರ್, ಗೋಲ್ಡ್, ಗ್ಲಾಸ್, ಇವೆಲ್ಲಾನು ಏನಿವು ಕಂಡಕ್ಟರ್ಸ್. ಇದೊಂದು ಬಂದು ನೋಡಿ, ಅವನು ಯಾವ ತರ ಆದ್ರೂ ಕೇಳ್ಬೋದು. ಇನ್ ಕಂಡಕ್ಟರ್ಸ್ ದ ಕರೆಂಟ್ ಕ್ಯಾರಿಯರ್, ಎಲೆಕ್ಟ್ರಾನ್ಸಾ, ಪ್ರೋಟಾನ್ಸಾ, ಮಾತಾಡ್ಬಿಡಮ್ಮ ತಾಯಿ, ಇದೇನೋ ಬುಲ್ಶೀಟ್, ಇದು ಬರೇನಷ್ಟೇ, ಏನೋ ಒಂದು ಹಾಕವ್ರೆ ಅಷ್ಟೇ, ಅದು ಓದಕ್ಕೆ ಬರಲ್ಲ. ಡ್ಯಾಶ್ ಇಸ್ ಅ ಕೈಂಡ್ ಆಫ್ ಇನ್ಸುಲೇಟರ್ ಅಂತ. ಇದ್ರಲ್ಲಿ ಯಾವುದು ಇನ್ಸುಲೇಟ್, ಮೈಕಾ. ನಾನು ಹೇಳ್ದೆ ಮೈಕಾ ಇಸ್ ಜಸ್ಟ್ ಲೈಕ್ ಎ ಟೆಫ್ಲಾನ್ ತರ ಅನ್ಸುತ್ತೆ. ಟೆಫ್ಲಾನ್ ಅಂದ್ರೆ ಏನ್ ಹೇಳಿ, ನಿಮ್ಮ ಕುಕ್ಕರ್ ಅಲ್ಲಿ ಆ ಕಡೆ ಹಾಕಿರ್ತಾರಲ್ಲ ಬ್ಲಾಕ್ ಕಲರ್, ಇಸ್ ಎ ಬೆಸ್ಟ್ ಇನ್ಸುಲೇಟರ್. ಹೀಟ್ ನ ಅವಾಯ್ಡ್ ಮಾಡಕ್ ಯೂಸ್ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ಮೈಕಾ. ಸಿಲಿಕಾನ್ ಇಸ್ ಸೆಮಿ ಕಂಡಕ್ಟರ್, ಕಾಪರ್ ಇಸ್ ಎ ಕಂಡಕ್ಟರ್, ಸಿಲ್ವರ್ ಇಸ್ ಆಲ್ಸೋ ಕಂಡಕ್ಟರ್. ಮೈಕಾ ಇಸ್ ದ ರೈಟ್ ಆನ್ಸರ್. ದ ಮೋಸ್ಟ್ ಎಫಿಷಿಯಂಟ್ ಸೆಮಿ ಕಂಡಕ್ಟರ್ ಮೆಟೀರಿಯಲ್ ಈಸ್, ಸಿಲಿಕಾನ್ ಆಗುತ್ತೆ, ಜರ್ಮೇನಿಯಂ ಆಗುತ್ತೆ, ಕಾರ್ಬನ್ ಆಗುತ್ತೆ, ಮೆನ್ಷನ್ಡ್ ಆಲ್. ನೆಕ್ಸ್ಟ್
ಗ್ಯಾಲಿಯಂ ಆರ್ಸನೈಡ್, ಇದು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಟೈಪ್ ಆಫ್ ದಿ ಸೆಮಿ ಕಂಡಕ್ಟರ್ಸ್. ದ ಸೆಮಿಕಂಡಕ್ಟರ್ಸ್ ಏನಪ್ಪ ಹೇಳಿ. ಹಾ ಹೌದಪ್ಪ, ಸೆಮಿ ಕಂಡಕ್ಟರ್ ಅದು. ಹಾ ಹೇಗೆ ಅಂದ್ರೆ ನಾನು ಟೆಸ್ಟ್ ಮಾಡಕ್ ಆಯ್ತದೆ, ಇವಾಗ ತೋರ್ಸಕ್ ನಿನಗಾಗತ್ತಾ? ಹೇಗಂದ್ರೆ ಇಟ್ ಇಸ್ ಎ ಎಕ್ಸಾಂಪಲ್ ಆಫ್ ದಿ ಸೆಮಿ ಕಂಡಕ್ಟರ್ ಅಷ್ಟೇ. ಪ್ರಾಕ್ಟಿಕಲ್ ಲ್ಯಾಬ್ ಇದ್ರೆ ತೋರಿಸ್ಬೋದು ಹೇಗೆ ಅದು ಕಂಡಕ್ಟರ್ ಆಗುತ್ತೆ, ಇನ್ಸುಲೇಟರ್ ಆಗುತ್ತೆ ಅಂತ. ಆಗಿಲ್ವಾ? ಹಾ ಟಿಕ್ ಮಾಡಿದ ಅಷ್ಟೇ. ಎ ಸೆಮಿ ಕಂಡಕ್ಟರ್ಸ್ ಕಂಡಕ್ಟಿವಿಟಿ ಇಸ್ ಡಿಟರ್ಮೈನ್ಡ್ ಬೈ, ಅಂದ್ರೆ ಅದು ಕಂಡಕ್ಟಿವಿಟಿ ಫ್ಲೋ ಆಫ್ ಚಾರ್ಜಸ್. ಹೇಗೆ ಡಿಫೈನ್ ಮಾಡ್ತೀರಾ ಅಂತ, ಎಲೆಕ್ಟ್ರಾನ್ಸ್ ಪೇರ್ಸ್ ಹೋಲ್ ಇನ್ ಪ್ರೈನ್ಸ್ ನನ್ ಆಫ್ ದೀಸ್ ಆರ್ ಬೋತ್ ಎ ಅಂಡ್ ಬಿ. ಎಲೆಕ್ಟ್ರಾನ್ಸ್ ಅಂದ್ರೆ ಏನಿದೆ? ಎಲೆಕ್ಟ್ರಾನ್ಸ್ ಅಂದ್ರೆ ಏನು? ನೆಗೆಟಿವ್ಸ್, ಕರೆಕ್ಟಾ? ನೆಕ್ಸ್ಟ್ ಹೋಲ್ಸ್, ಹೋಲ್ಸ್ ಅಂದ್ರೆ ಪಾಸಿಟಿವ್. ಎರಡು ಇದ್ರನೆ ಒಂದು ಕಂಟಿನ್ಯೂಟಿ ಅನ್ನೋದು ಬರೋದು, ಹೌದಾ? ನಾನು ಒಂದ್ಸಲ ಹೇಳಿದ್ ನೆನಪಿರ್ಬೇಕು ನಿಮ್ಗೆ. ಇಫ್ ಕರೆಂಟ್ ಫ್ಲೋಸ್ ಫ್ರಮ್ ಪಾಸಿಟಿವ್ ನೆಗೆಟಿವ್, ಇದನ್ನೇನಂತ ಕರೀತಾರೆ? ಅಲ್ಲಪ್ಪ, ಕರೆಂಟು ಪಾಸಿಟಿವ್ ಇಂದ ನೆಗೆಟಿವ್ ಫ್ಲೋ ಆಗುತ್ತೆ ಅಂತ ನಾವು ಅನ್ಕೊಳ್ಳೋದು, ಹೌದಾ? ಸ್ವಿಚ್ ಆನ್ ಮಾಡಿದ ತಕ್ಷಣ ಪಾಸಿಟಿವ್ ಇಂದ ನೆಗೆಟಿವ್ ಹೋಗುತ್ತೆ ಅಂತ ನಾವು ಅನ್ಕೋತೀವಿ. ಯಾವಾಗ್ಲೂ ನಮ್ ನಾಲೆಜ್ ಇರೋದು ಅಷ್ಟೇ. ಅದನ್ನ ಏನಂತ ಕರಿತೀವಿ ಅಂದ್ರೆ ಕನ್ವೆನ್ಷನಲ್ ಕರೆಂಟ್ ಅಂತ ಕರಿತಾರೆ, ನೆನ್ಪಿಟ್ಕೊಳ್ಳಿ. ಅದೇ ನೆಗೆಟಿವ್ ಇಂದ ಪಾಸಿಟಿವ್ ಹೋದ್ರೆ, ನೆಗೆಟಿವ್ ಇಂದ ಪಾಸಿಟಿವ್ ಹೋದ್ರೆ ಏನಂತ ಕರೀತಾರೆ? ಎಲೆಕ್ಟ್ರಾನ್ಸ್ ಕರೆಂಟ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಕೇಳಿದ್ರೆ ಟಿಕ್ ಮಾಡಿ. ಬರ್ಕೊಂಡ್ರಾ? ಇದ್ರ ಆಪ್ಷನ್ ಎಲ್ಕುಟ್ಟಿ ನೋಡಿ, ಅಂಡರ್ಲೈನ್ ಮಾಡಿ, ನಮಗೆ ಕನ್ಫ್ಯೂಷನ್ ಆಗಿ ಬಾಕ್ಸ್ ಹಾಕಿದ್ರೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ನೆಕ್ಸ್ಟ್, ವಿಚ್ ಆಫ್ ದ ಮೆಟೀರಿಯಲ್ಸ್ ಬಿಲೋ ಆಸ್ ದ ಬೆಸ್ಟ್ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ? ಸ್ಟೀಲ್, ಕಾಪರ್, ಲೆಡ್, ಸಿಲ್ವರ್. ಏನಂಗಾರೆ ಇದ್ರಲ್ಲಿ 5 ಮಾರ್ಕ್ಸ್ ನಿಮ್ ಪಾಕೆಟ್ ಅಲ್ಲಿ ಇರುತ್ತಂತ ಅರ್ಥ ಆಗ್ತಾ ಇದೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಮೋಸ್ಟ್ ಕಾಮನ್ಲಿ ಯೂಸ್ಡ್ ಸೆಮಿ ಕಂಡಕ್ಟರ್? ಕಾಮನ್ ಆಗಿ ಯೂಸ್ ಮಾಡ್ತೀವಿ ಅಂತೆ. ಹೌದು, ಕರೆಕ್ಟ್. ಸಿಲಿಕಾನ್ ಯಾಕೆ ಯೂಸ್ ಮಾಡ್ಬೇಕು ನಾವು? ನಾನು ಹೇಳಿದೆ ಸಿಲಿಕಾನ್ ಸಿಟಿ ಅಂತ ಕರೀತಾರೆ ಅಂತ, ಅವತ್ತು ಸ್ಟೋರಿ ಹೇಳಿದೆ, ಮರ್ತೋಗಿರ್ತದೆ. ಯಾಕೆ ಸಿಲಿಕಾನ್ ನಾವು ಎಲ್ಲಾ ಡಿವೈಸ್ ಅಲ್ಲಿ ಯೂಸ್ ಮಾಡ್ತೀವಿ? ದೇ ಮೇ ಬಿ ಪ್ರೊಸೆಸರ್, ದೇ ಬಿ ಮೈಕ್ರೋ ಚಿಪ್, SD ಕಾರ್ಡ್ ಎಲ್ಲ ಸಿಲಿಕಾನ್. ಯಾಕಂದ್ರೆ ಅದು ಅಬ್ಯಾಂಡೆಂಟ್ ಜಾಸ್ತಿ ಸಿಗುತ್ತೆ ಅಂಡ್ ಲೆಸ್ ಕಾಸ್ಟ್ ಇದೆ ಕಂಪೇರ್ಡ್ ಟು ಜರ್ಮೇನಿಯಂ. ಜರ್ಮೇನಿಯಂ ಅಲ್ಲಿ ಜಾಸ್ತಿ ಸಿಗಲ್ಲ, ಸಿಲಿಕಾನ್ ತುಂಬಾ ಸಿಗುತ್ತೆ ಅಂಡ್ ಕಾಸ್ಟ್ ಇಸ್ ಆಲ್ಸೋ ಲೆಸ್. ಅದಕ್ಕೆ ಇದನ್ನ ಯೂಸ್ ಮಾಡ್ತಾನೆ. ಈ ಇನ್ನೊಂದು ನೆನ್ಪಿಟ್ಕೋಬೇಕು, ದ ಎನರ್ಜಿ ಗ್ಯಾಪ್ ಆಫ್ ಸಿಲಿಕಾನ್ ಬಂದು 1 ಎಲೆಕ್ಟ್ರಾನ್ ವೋಲ್ಟ್ಸ್, ಜರ್ಮೇನಿಯಂ ಬಂದು 0.7 ಎಲೆಕ್ಟ್ರಾನ್ ವೋಲ್ಟ್ಸ್. ಇದು ನೆನ್ಪಿಟ್ಕೊಳ್ಳಿ. ಸೇಮ್ ದೇ ಮೇ ಆಸ್ಕ್ ಇನ್ ಎಕ್ಸಾಮಿನೇಷನ್ ವಾಟ್ ಇಸ್ ಎನರ್ಜಿ ಗ್ಯಾಪ್ ಅಂತ ಕೇಳಿದ್ರು ಕೇಳ್ಬೋದು. ಎನರ್ಜಿ ಗ್ಯಾಪ್ ಅಂದ್ರೆ ಒಂದೇ, both are same. Forbidden gap or energy gap. Next, the dash of a resistor is determined mainly by its physical size. Resistance of the resistor, no. ಸುಮ್ಮನೆ ಅಲ್ಲಿ ಹಾಕಿ ನೋಡೋಣ, ಟ್ರೈ ಅಂಡ್ ಏನ್ ಮೀನಿಂಗ್ ಯಾವ್ದು ಬಂತ ಅದನ್ನ ಜೋಟ್ ಅನ್ನೋದಷ್ಟೇ. ದ ಕರೆಂಟ್ ಆಫ್ ಎ ರೆಸಿಸ್ಟರ್, ನೋ ವೇ. ಎ ಅಂಡ್ ಬಿ ಆರ್ ಕರೆಕ್ಟಾ? ತುಂಬಾ ಮೀನಿಂಗ್ ಬರುತ್ತೆ. ದ ಪವರ್ ಆಫ್ ರೆಸಿಸ್ಟರ್ ಕರೆಕ್ಟಾ? ಚೆನ್ನಾಗಿದೆ. ಅಂದ್ರೆ ನಾವು ಆಪ್ಷನ್ ತಗೊಂಡೇ ಮಾಡೋದು, ಟ್ರೈ ಮಾಡಕ್ ನೋಡ್ಬೇಕು, ಹೌದಾ? ಅವಾಗೂ ಆನ್ಸರ್ ಸಿಗೋ ಚಾನ್ಸಸ್ ಇದೆ. ಒಬ್ಬೊಬ್ರು ಅದೇ ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅಂತಾರೆ, ಗೊತ್ತಾ? ಹಳ್ಳಿಗಳಲ್ಲಿ ಸುಮ್ನೆ ಏನೋ ಒಂದ್ ಹಾಕ್ತಾರೆ, ಅದು ಬಿದ್ದೋಯ್ತದೆ. ಆತರ ಆಗ್ಬೇಕು. ಹಂಗಂತ ಎಲ್ಲಕ್ಕೂ ನೀವು ಮಾಡಕ್ ಹೋಗ್ಬೇಡಿ. ಅಂದ್ರೆ ನಿಮ್ ಕನ್ಫ್ಯೂಷನ್, ಡೆಲಿಮಾದಲ್ಲಿ ಇದ್ದೀರಾ, ಆಸಲೇಟ್ ಆಗ್ತಿದೆ ಮೈಂಡ್ ಅಂದ್ರೆ ಎರಡನ್ನ ಎಲಿಮಿನೇಟ್ ಮಾಡಿ ಎರಡನ್ನ ಇಟ್ಕೊಳ್ಳಿ ಡೆಲಿಮಾದಲ್ಲಿ, ಆಮೇಲೆ ಸಿಗುತ್ತೆ. ದ ರೆಸಿಸ್ಟರ್ ಈಸ್ ಅನ್ ಡ್ಯಾಶ್ ಕಾಂಪೊನೆಂಟ್ ಡಿವೈಸ್.
ಆಕ್ಟಿವಾ, ಪ್ಯಾಸಿವಾ, ಯೂನಿಲ್ಯಾಟ್ರಲ್ಲ? ನೋಡಿ, ಆಕ್ಟಿವ್ ಡಿವೈಸ್ ಅಂದ್ರೆ ಹೇಳಿದೀನಿ, ನೆನ್ಪಿಟ್ಕೊಳ್ಳಿ. ಆಕ್ಟಿವ್ ಡಿವೈಸ್ ಅಂದ್ರೆ ಏನಪ್ಪಾ ಅಂದ್ರೆ ಸಪ್ಲೈ ಮಾಡುತ್ತೆ ಏನ್ನ, ಎನರ್ಜಿನ. ಎನರ್ಜಿ ಇಸ್ ನಥಿಂಗ್ ಬಟ್ ಏನು, ವೋಲ್ಟೇಜ್ ಆರ್ ಕರೆಂಟ್. ಎಕ್ಸಾಂಪಲ್ ಫಾರ್ ದಿ ಆಕ್ಟಿವ್ ಡಿವೈಸ್ ಯಾವ್ದಂದ್ರೆ ವೋಲ್ಟೇಜು, ಕರೆಂಟು. ಎಕ್ಸಾಂಪಲ್ ನೆಕ್ಸ್ಟ್ FET, ಮಾಸ್ಪೆಟ್, ನೆಕ್ಸ್ಟ್ ಟ್ರಾನ್ಸ್ಫಾರ್ಮರ್. ಇದು ಬೆಸ್ಟ್. ಇನ್ನ ಇದಾವೆ BJT ಅಂತೆ, ಅದೇ ಟ್ರಾನ್ಸಿಸ್ಟರ್ ಅಂತ ಎಲ್ಲ ಇದಾವೆ. ಓವರ್ ಆಲ್ ಜನರಲ್ ಆಗಿ ಇಷ್ಟು ನೆನ್ಪಿಟ್ಕೊಳ್ಳಿ. ವೋಲ್ಟೇಜು, ಕರೆಂಟ್ ಇಂಪಾರ್ಟೆಂಟ್. ಯಾವ್ದದು ಆಕ್ಟಿವ್. ಬಟ್ ಪ್ಯಾಸಿವ್ ಡಿವೈಸ್ ಎನರ್ಜಿನ ಸಪ್ಲೈ ಮಾಡಲ್ಲ. ಅವು ಏನ್ ಮಾಡ್ತದೆ, ಎನರ್ಜಿನ ಅಬ್ಸರ್ಪ್ಷನ್ ಮಾಡ್ಕೊಳ್ತದೆ, ಇಲ್ಲಾಂದ್ರೆ ಸ್ಟೋರ್ ಮಾಡ್ಕೊಳತ್ತೆ. ಸ್ಟೋರ್ ಮಾಡ್ಕೊಂಡು ಅದು ಇಟ್ಕೊಳ್ಳಲ್ಲ, ಮತ್ತೆ ರಿಟ್ರೀವ್ ಮಾಡುತ್ತೆ, ವಾಪಸ್ ಮಾಡುತ್ತೆ, ಡೆಸಿಪೇಟ್ ಮಾಡುತ್ತೆ. ಆ ಡಿವೈಸ್ ಏನಂತ ಕರಿತೀವಿ, ಪ್ಯಾಸಿವ್. ಇಟ್ ವಿಲ್ ಸ್ಟೋರ್ ಅಥವಾ ಅಬ್ಸರ್ವ್ ಆರ್ ಡೆಸಿಪೇಟ್ ಮಾಡುತ್ತೆ. ಓಕೆ, ಇಂಥವ್ನ ಏನಂತ ಕರಿತೀವಿ, ಪ್ಯಾಸಿವ್. ಎಕ್ಸಾಂಪಲ್ ಹೇಳಪ್ಪ ಅಂದ್ರೆ ಕ್ಯಾಸನ್ ವಿರೋಧ. ಈ ಮೂರು ವೆರಿ ಇಂಪಾರ್ಟೆಂಟ್, ನಿಮ್ಗೆ ಗೊತ್ತಿದೆ. ರೆಸಿಸ್ಟರ್, ಕೆಪಾಸಿಟರ್, ಇಂಡಕ್ಟರ್. ಇವು ಮೂರು ಚೆನ್ನಾಗಿ ಗೊತ್ತಿರ. ಆಮೇಲೆ ಬರುತ್ತೆ ಡಯೋಡು, ಎಕ್ಸೆಟ್ರಾ. ಓಕೆ, ಈಗ ಯೂನಿಲ್ಯಾಟ್ರಲ್ ಡಿವೈಸ್ ಅಂತ ಇದಾವೆ. ಯಾವ್ದು ಯೂನಿಲ್ಯಾಟ್ರಲ್ ಡಿವೈಸ್? ಒಂದೇ ಡೈರೆಕ್ಷನ್ ಅಲ್ಲಿ. ಅದು ಬೆಸ್ಟ್ ಎಕ್ಸಾಂಪಲ್ ಡೈ ಓಡ್. ಓಡ್ ಅಂದ್ರೆ ಕಂಡಕ್ಟರ್, ಡೈ ಅಂದ್ರೆ ಟೂ ಟರ್ಮಿನಲ್ಸ್ ಇರುತ್ತೆ. ಓಕೆನಾ? ಹಾಗಾದ್ರೆ ಯಾವ್ದು ಆನ್ಸರ್ ಇದಕ್ಕೆ? ಪ್ಯಾಸಿವ್. ವೆರಿ ಗುಡ್. ಇಷ್ಟು ನೋಡಿ, ಓವರ್ ಆಲ್ ನಾನು ಇಲ್ಲೇ ರಿಪ್ಲೈ ಅಂದ್ರೆ ಓವರ್ ಆಲ್ ಕನ್ಸಿಡರ್ಡ್ ಮತ್ತೆ ಮಾಡ್ತಾ ಇದ್ದೀನಿ. ರಿವಿಷನ್ ಒಂದ್ಸಲಿ ಮತ್ತೆ ಆಗ್ಬಿಡುತ್ತೆ ನಿಮ್ಗೆ, ಮತ್ತೆ ಓದೋ ನೆಸೆಸಿಟಿ ಇಲ್ಲ. ಬಟ್ ನಾನು ಹೇಳ್ತಾ ಇದ್ದೀನಿ, ಕಣ್ಣು ಮುಚ್ಕೊಂಡ್ರು ಸಬ್ಜೆಕ್ಟ್ ಬರ್ಬೇಕಂತಂದ್ರೆ ಅಷ್ಟು ನೀವು ಸಿಲೆಬಸ್ ಸಮೇತ ಓದ್ಬಿಟ್ರೆ ಯಾವ ಕ್ವಶನ್ಸ್ ಕೊಟ್ರು ಎಕ್ಸಾಮ್ ಅಲ್ಲಿ ಮಾಡೋ ಕೇಪಬಿಲಿಟಿ ನಿಮ್ಗೆ ಇರುತ್ತೆ. ಅಂದ್ರೆ ಮಗಪ್ ಮಾಡಿ ಅಂತಲ್ಲ, ಅಂಡರ್ಸ್ಟೂಡ್ ಮಾಡ್ಕೊಳ್ಳಿ. ಓಕೆ, ದ ಟೂ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ರೆಸಿಸ್ಟರ್. ರೆಸಿಸ್ಟರ್ ನ ಎರಡು ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದು ಅಂತ ಹೇಳ್ತಾ ಇದಾರೆ. ಕರೆಂಟ್ ಅಂಡ್ ವೋಲ್ಟೇಜು, ಕರೆಂಟ್ ಅಂಡ್ ಪವರ್, ರೆಸಿಸ್ಟೆನ್ಸ್ ಅಂಡ್ ಪವರ್, ರೆಸಿಸ್ಟೆನ್ಸ್ ಅಂಡ್ ಕರೆಂಟ್, ರೆಸಿಸ್ಟೆನ್ಸ್ ಅಂಡ್ ಪವರ್. ಓಕೆ, ಗುಡ್. Resistors are generally available in maximum value of dash ohm. Maximum ಕೇಳಿದ್ದಾರೆ ನಾವು. ಓಮ್ ಇಂದ ಫಸ್ಟ್ ನೋಡಿ ಓಮ್, ಆಮೇಲೆ ಕಿಲೋ ಓಮ್, ಆಮೇಲೆ ಯಾವುದು ಮೆಗಾ ಓಮ್. ಕಿಲೋ ಮೀನ್ಸ್ 10⁻³ ಓಕೆನಾ. ನೆಕ್ಸ್ಟ್ ಮೆಗಾ ಮೀನ್ಸ್ 10⁻⁶, ಅಪ್ ಟು 10⁻⁶ ವರೆಗೂ ಇದೆ ಮೆಗಾ ಓಮ್. ಹಂಗಾದ್ರೆ ಯಾವ್ದಿದು? ಫಸ್ಟ್ ಆಪ್ಷನ್. ಮೋಸ್ಟ್ ಕಾಮನ್ ಟೈಪ್ ಆಫ್ ರೆಸಿಸ್ಟರ್ ಈಸ್. ನೋಡಿ, ಎಲ್ಲಾನು ಟೈಪ್ ರೆಸಿಸ್ಟರ್ಗೆ ಟೈಪ್ ರೆಸಿಸ್ಟರ್ ಇದಾವೆ. ಬಟ್ ಇಲ್ಲಿ ಕಾಮನ್ ಆಗಿ ಯೂಸ್ ಮಾಡೋ ರೆಸಿಸ್ಟರ್ ಯಾವ್ದಂದ್ರೆ ವೈರ್ ಒಂಡ್ ರೆಸಿಸ್ಟರ್, ಕಾರ್ಬನ್ ರೆಸಿಸ್ಟರ್, ಫಿಲಿಂ ಟೈಪ್ ರೆಸಿಸ್ಟರ್, ಫೀಸಿಬಲ್ ರೆಸಿಸ್ಟರ್. ನಾನು ನಿಮಗೆ ಫಿಸಿಕಲ್ ನಾನು ಕ್ಲಾಸಲ್ಲಿ ತೋರಿಸಿರೋದು ಕಾರ್ಬನ್ ಅಷ್ಟೇ ನಾನು ತೋರಿಸಿದ್ದು. ನನ್ನ ಹತ್ರ ಇದ್ದಿದ್ದೆ ಅದು ಅಲ್ಲ, ಎಲ್ಲ ಇದಾವೆ, ಇವೆಲ್ಲ ಇದಾವೆ. ಜನರಲ್ ಕಾರ್ಬನ್ ರೆಸಿಸ್ಟರ್ ಜಾಸ್ತಿ ಕಡೆ ಯೂಸ್ ಮಾಡ್ತಾರೆ. ಅಂದ್ರೆ ಸೆರಾಮಿಕ್ ತರ ಇರುತ್ತೆ ಗೊತ್ತಾ, ನೋಡಿದ ತಕ್ಷಣ. ಓಕೆ, ಅದನ್ನ ನಾವು ಕಾರ್ಬನ್ ರೆಸಿಸ್ಟರ್ ಅಂತ ಕರಿತೀವಿ. ರೆಸಿಸ್ಟರ್ ಆರ್ ಡ್ಯಾಶ್ ಡಿವೈಸ್, ಪೊಲಾರಿಟಿ ಡಿವೈಸ್. ರೆಸಿಸ್ಟರ್ ದೇರ್ ಇಸ್ ನೋ ಪೊಲಾರಿಟಿ ಅಂತ ಹೇಳಿದೀನಿ. ನಾನ್ ಪೊಲಾರಿಟಿ ಡಿವೈಸ್, ಆಕ್ಟಿವ್ ಡಿವೈಸ್. ಆಕ್ಟಿವ್ ಡಿವೈಸ್ ಅಂತೂ ಅಲ್ಲ, ಯಾಕಂದ್ರೆ ವೋಲ್ಟೇಜ್ ಕರೆಂಟು. ಪೊಲಾರಿಟಿ ಅಂತೂ ಇಲ್ಲ. ಇನ್ನು ಉಳಿದಿರೋದು ಯಾವುದು? ನಾನ್ ಪೊಲಾರಿಟೀಸ್. ವೈರ್ ಒಂಡ್ ರೆಸಿಸ್ಟರ್ ಆರ್ ಯೂಶಲಿ ಯೂಸ್ಡ್ ಫಾರ್ ಡ್ಯಾಶ್ ಅಪ್ಲಿಕೇಶನ್. ಏನಕ್ಕೆ ಯೂಸ್ ಮಾಡ್ತಾನೆ ಅಂದ್ರೆ ಹೈ ಕರೆಂಟ್, ಲೋ ರೆಸಿಸ್ಟೆನ್ಸ್, ಡಿಸೈರ್ಡ್ ಪವರ್, ಆಲ್ ಆರ್ ಕರೆಕ್ಟ್. ಆಲ್ ಆರ್ ಕರೆಕ್ಟ್. ಪ್ಲಸ್ ಮೈನಸ್, ಪೊಲಾರಿಟಿ ಸೈನ್ ಅಪ್ಪ. ಪ್ಲಸ್ ಮೈನಸ್ ಇದ್ರೆ ಪೊಲಾರಿಟಿ. ರೆಸಿಸ್ಟರ್ಗೆ ಇಲ್ಲ, ಬಟ್ ಅದರಲ್ಲಿದೆ. ಯಾವ್ದದು? ಫಿಕ್ಸ್ಡ್ ರೆಸಿಸ್ಟರ್, ವೇರಿಯಬಲ್ ರೆಸಿಸ್ಟರ್ಸ್ ಅಂತ ಬರುತ್ತಲ್ಲ, ಅದರಲ್ಲೂ ತಗೊಳ್ಳಲ್ಲ ನಾವು, ಪೊಲಾರಿಟೀಸ್ ಇರಲ್ಲ.
ಯಾವ್ದಿದ್ದು ಹಂಗಾರ ಆನ್ಸರ್? ಓ ಇದಿನ್ನೂ ಹೋಗಿಲ್ವಾ? ಇಲ್ಲ. ವೈರ್ ವುಂಡ್ ರೆಸಿಸ್ಟರ್ ಇಸ್ ಓನ್ಲಿ ಯೂಸ್ಡ್ ಫಾರ್, ಎಲ್ಲಿ ಯೂಸ್ ಮಾಡ್ತೀರಂತ? ಲೋ ಫ್ರೀಕ್ವೆನ್ಸಿ, ಹೈ ಫ್ರೀಕ್ವೆನ್ಸಿ, ವೆರಿ ಹೈ ಫ್ರೀಕ್ವೆನ್ಸಿ, ನನ್ ಆಫ್ ದಿ ಅಬೌವ್. ಲೋ ಫ್ರೀಕ್ವೆನ್ಸಿನ ಹೈ ಫ್ರೀಕ್ವೆನ್ಸಿನ? ಲೋ ಫ್ರೀಕ್ವೆನ್ಸಿ. ಅಟ್ ಹೈ ಫ್ರೀಕ್ವೆನ್ಸಿ ವೈರ್ ವುಂಡ್ ರೆಸಿಸ್ಟರ್ ಆಕ್ಟ್ಸ್ ಆಸ್, ಯಾವ ತರ ಆಕ್ಟ್ ಆಗುತ್ತೆ? ಕೆಪಾಸಿಟರ್ ತರನ, ಇಂಡಕ್ಟರ್ ತರ, ಬೋತ್ ಎ ಅಂಡ್ ಬಿ ನ, ನನ್ ಆಫ್ ದಿ ಅಬೌವ್. ಇಂಡಕ್ಟರ್ ತರ ಆಕ್ಟ್ ಆಗುತ್ತೆ. ಇಂಡಕ್ಟರ್ ಇಸ್ ಜಸ್ಟ್ ಲೈಕ್ ಅ ಕಾಯಿಲ್ ತರ, ಮ್ಯಾಗ್ನೆಟಿಕ್ ಫೀಲ್ಡ್ ನ ಕ್ರಿಯೇಟ್ ಮಾಡೋ ತರ. ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟರ್ ಆರ್ ಮೋಸ್ಟ್ಲಿ ಪಾಪ್ಯುಲರ್ ಬಿಕಾಸ್ ಆಫ್ ಲೋ ಪ್ರೈಸ್, ಸ್ಮಾಲ್ ಸೈಜ್, ಬೋತ್ ಎ ಅಂಡ್ ಬಿ, ಹೈ ಇಂಡಕ್ಟೆನ್ಸ್. ಇದನ್ನ ಚೂಸ್ ಮಾಡಬಹುದು. ಸ್ಮಾಲ್ ಸೈಜ್ ಆಗಿರ್ತದೆ, ರೇಟು ಕಡಿಮೆ, ಎಷ್ಟು? 1 ರೂಪೀಸ್ 2 ರೂಪೀಸ್ಗಿಂತ ಕಡಿಮೆ ಇರ್ತದೆ. ಏನು ಅಂಟ್ತಾ ಇಲ್ಲಪ್ಪ, ಲಿಂಕ್ ಖಾಲಿ ಆಯ್ತಾ? ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟರ್ ಜನರಲಿ ಯೂಸ್ಡ್ ಇಂಡಕ್ಟಿವ್ ಕಾಂಪೊನೆಂಟ್ಸ್, ಸರ್ಜ್ ಪ್ರೊಟೆಕ್ಷನ್, ವೋಲ್ಟೇಜ್ ಪಲ್ಸ್ ರಿಡಕ್ಷನ್ಸ್. ಬಿ ಆರ್ ಸಿ ಆರ್ ಕರೆಕ್ಟ್. ನೋಡಿ, ಇಂಡಕ್ಟಿವ್ ಅಂದ್ರೆ ಗೊತ್ತು, ಇಂಡಕ್ಟರ್ ಕಾಂಪೊನೆಂಟ್ಸ್ ಅಂತ. ಸರ್ಜ್ ಪ್ರೊಟೆಕ್ಷನ್ ಅಂದ್ರೆ ಏನು? ಇಟ್ ಈಸ್ ಎ ಪ್ರೊಟೆಕ್ಟ್ ದ ಪವರ್ ಲಾಸ್, ಅಥವಾ ಪವರ್ಸ್ ಏನಾದ್ರು ಲಾಸಸ್ ಏನಾದ್ರು ಪ್ರಾಬ್ಲಮ್ ಆಯ್ತಂದ್ರೆ ಅದನ್ನ ಪ್ರೊಟೆಕ್ಟ್ ಮಾಡೋದನ್ನ ನಾವೇನಂತ ಕರಿತೀವಿ? ಸರ್ಜ್ ಪ್ರೊಟೆಕ್ಷನ್ ಅಂತೀವಿ. ದೆನ್ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ಬಿ ಅಂಡ್ ಸಿ. The application of carbon composition resistor are ಎಲ್ಲಿ ಯೂಸ್ ಮಾಡ್ತೀರಂತ? ಪವರ್ ಸಪ್ಲೈಸ್, ವೆಲ್ಡಿಂಗ್ ಕಂಟ್ರೋಲ್ಸ್, ಎ ಅಂಡ್ ಬಿ ಆರ್ ಕರೆಕ್ಟ್, ನನ್ ಆಫ್ ದಿ ಅಬೌವ್. ಈ ತರ ಕೊಟ್ಟಾಗ ಹಾಕೊಂಡ್ಬಿಡ್ಬೇಕು ಅಷ್ಟೇ, ಎ ಅಂಡ್ ಸಿ ನ ಹಾಕೊಂಡ್ಬಿಡ್ಬೇಕು, ಆಲ್ ಆಫ್ ದಿ ಅಬೌವ್ ಅಂತ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಹೋಯ್ತಾರದಷ್ಟೇ. ಅಡ್ವಾಂಟೇಜಸ್ ಆಫ್ ಕಾರ್ಬನ್ ಕಾಂಪೋಸಿಷನ್ ರೆಸಿಸ್ಟರ್ ಆರ್ ಸ್ಮಾಲ್ ಸೈಜ್, ಲೋ ಕಾಸ್ಟ್, ವಿತ್ ಸ್ಟ್ಯಾಂಡ್ ಅಟ್ ಹೈ ಎನರ್ಜಿ ಪಲ್ಸಸ್, ಅಂಡ್ ಆಲ್ ಆರ್ correct. The type of film resistors are chip film resistor, carbon film, metal film resistor. B and C are correct. ಇದ ಎರಡuna B and C. The thermistor, thermo ಅಂದ್ರೆ ಏನು? Heat. Thermistor ಅಂದ್ರೆ ರೆಸಿಸ್ಟರ್ ಅಂತ. ಓಕೆ, changes the value of resistance by changing the operating voltage, current, temperature, all are correct. ಹೆಸರು ಹೇಳ್ತಾರೆ, thermo means heat. Heat ಅಂದ್ರೆ ಏನು? Temperature. The conductors have positive temperature coefficient, negative temperature coefficient, zero temperature coefficient, none of the above. A. ಹಾಗಾದ್ರೆ ಸೆಮಿ ಕಂಡಕ್ಟರ್ ಯಾವ ಟೆಂಪರೇಚರ್ ಕೋಫಿಷಿಯಂಟ್? ನೆಗೆಟಿವ್. ಇನ್ಸುಲೇಟರ್ ಯಾವ ಟೆಂಪರೇಚರ್ ಕೋಫಿಷಿಯಂಟ್? ನೆಗೆಟಿವ್. ಎರಡು ನೆಗೆಟಿವ್. ಇಲ್ಲಿ ಮೂರು ಒಂದೊಂದಕ್ಕೆ ಒಂದೊಂದು ಸೇರಿಸಿದ್ರ ನೀವು? ಇವನು ಕಂಡಕ್ಟರ್, ಇವನು ಇನ್ಸುಲೇಟರ್, ಇವನು ಅವನಿಗೆ ಸೇರಿಸ್ಬಿಡ ಅಂತ ಸೇರಿಸಿದ್ರ? ಅದು ನೆಗೆಟಿವ್ ಟೆಂಪರೇಚರ್ ಕೋಫಿಷಿಯಂಟ್. ದ ಸೆಮಿ ಕಂಡಕ್ಟರ್ಸ್ ಹ್ಯಾವ್, ಹಾಕ್ಬಿಡೋಣ ಕಣ್ಮುಚ್ಕೊಂಡು. Okay. The word thermistor is derived from thermal, resistance, thermometer, A and B. ನೋಡಿ, thermo means thermal, resistor ಇದೆ, ಅವಾಗ್ಲೇನೆ ಹೇಳಿದೆ, ಕನ್ಫ್ಯೂಷನ್ ಆಗ್ಬೇಡಿ. ಅದನ್ನ ಬಿಡಿಸಿ ಹೇಳಿದಾಗ ಅದ್ರ ಮೀನಿಂಗ್ ಸಿಗುತ್ತೆ. ಥರ್ಮೋ ರೆಸಿಸ್ಟರ್, ಥರ್ಮಿಸ್ಟರ್. The color coding is used to indicate dash value or rating of the resistor. Resistance. Question odi? Color coding is to indicate dash value. First one, ಅದರ ವ್ಯಾಲ್ಯೂ ಎಷ್ಟಿದೆ? 1K ಇದೆಯಾ? 1 ಅಂದ್ರೆ ಏನು? ನ್ಯೂಮರಿಕಲ್ ನಂಬರ್. ಆಲ್ಫಾಬೆಟ್ಸ್ ಇಲ್ಲ, ABCD ಕೊಟ್ಟಿದ್ದಾರಾ? BB ರಾಯ್, ಗ್ರೇಟ್ ಬ್ರಿಟನ್, ಅದೇನು ನಂಬರ್ಸ್ 0 to 9 ಇದೆ. ದಟ್ ಈಸ್ ಕಾಲ್ಡ್ ನ್ಯೂಮರಿಕಲ್ ವ್ಯಾಲ್ಯೂಸ್. ಅಂಡರ್ಸ್ಟುಡ್ ಆಯ್ತಲ್ಲ? ಪಿಕ್ಚರ್ ಬಂದಿದೆಯಲ್ಲ, BB ರಾಯ್ ನೆನ್ಪಿಟ್ಕೊಂಡು 1 ಮಾರ್ಕ್ಸ್ ಬರ್ತಾಯಿದೆ. ಈಗ ಬರುತ್ತೆ. ದ ರೆಸಿಸ್ಟರ್ ಕೋಡ್ ವಾಸ್ ಡೆವಲಪ್ಡ್ ಬೈ, ಯಾರು ಡೆವಲಪ್ ಮಾಡಿದ್ದು? RMA,
ರೇಡಿಯೋ ಮ್ಯಾನುಫ್ಯಾಕ್ಚರಿಂಗ್ ಅಸೋಸಿಯೇಷನ್ ಇದೊಂದು ಏನಿದೆ ಟ್ರಸ್ಟ್ ಅಂತ ಅಥವಾ ಅಸೋಸಿಯೇಷನ್ ಇದೆ. ಇವ್ರು ಏನ್ ಮಾಡ್ತಾರೆ, ಡೆವಲಪ್ ಮಾಡಿದ್ದಾರೆ. RMA. ರೀಸೆಂಟ್ಲಿ ಡ್ಯಾಶ್ ಸ್ಟ್ಯಾಂಡರ್ಡ್ ಕಲರ್ ಕೋಡಿಂಗ್ ಇಸ್ ಯೂಸ್ಡ್ ಫಾರ್ ಅಂತ ಇತ್ತೀಚೆಗೆ ಯಾವುದು ಎಲೆಕ್ಟ್ರಾನಿಕ್ ಇಂಡಸ್ಟ್ರೀಸ್ ಅಲೈನ್ಸ್ ಅಂದು ಇದೊಂದು ಗ್ರೂಪ್ ಇದೆ. ಇವರು ರೀಸೆಂಟ್ ಆಗಿ ಕಲರ್ ಕೋಡಿಂಗ್ ನ ಚೇಂಜ್ ಮಾಡ್ತಾರೆ. ದ ಕಲರ್ ಕೋಡ್ ಸ್ಟ್ಯಾಂಡರ್ಡ್ ವಾಸ್ ಡೆವಲಪ್ಡ್ ಇನ್ 1920. ಹಳೆ ಕಾಲದಲ್ಲಿ ಇದೆ. ಹಳೆ ಟಿವಿಗಳು ನೋಡಿದ್ದೀರಾ? ಓಪನ್ ಮಾಡಿ ನೋಡಿ, ಇಷ್ಟು ದಪ್ಪ ಇರ್ತದೆ, ಸೈಜ್ ಜಾಸ್ತಿ ಇರ್ತದೆ. ಆಮೇಲೆ ನ್ಯಾನೋ ಟೆಕ್ನಾಲಜಿ ಬಂದ್ಬಿಟ್ಟು ಇವಾಗ ಏನ್ ಮಾಡಿದ್ವಿ ನಾವು, SMD ಬಂದ್ಬಿಟ್ಟಿದ್ವಿ, ಚಿಕ್ಕದು ಎಲ್ಲಾನು ಅದರಲ್ಲೇ ನಾವು ಸಾಲ್ಡರಿಂಗ್ ಎಲ್ಲ ಮಾಡ್ತೀವಿ. RCC ಸ್ಟ್ಯಾಂಡ್ಸ್ ಫಾರ್ ಮಾಡ್ಬಿಡೋಣ. ಫಸ್ಟ್ ಒನ್ ನಾಟ್ ಡೌಟ್ ಹೊಡಿರಿ ಗೋಲಿ ಅಷ್ಟೇ. ನೆಕ್ಸ್ಟ್ ವೈ ತರೋಣ. ವೈಸ್ ಕಲರ್ ಕೋಡಿಂಗ್ ಯೂಸ್ ಫಾರ್ ಎಸ್ಟರ್ ಯಾಕೆ ಯೂಸ್ ಮಾಡ್ತೀರಾ? ಸ್ಮಾಲ್ ಸೈಜ್ ಇದೆ, ಅದು ಸ್ವಲ್ಪ ಸಿಲಿಂಡ್ರಿಕಲ್ ಆಗಿದೆ, ಬರೆಯಕ್ ಆಗಲ್ಲ. ಎರಡು ಆಗ್ಬೋದು, ಹೌದಲ್ವಾ? ಬಟ್ ಡ್ಯೂ ಟು ದ ಥ್ರೋ ಓಲ್ ಕಾಂಪೊನೆಂಟ್ಸ್ ಏನದು ಗೊತ್ತಿಲ್ಲ, ಬೇರೆ ಹೋಗ್ಬೇಡ. ಹೌ ಮೆನಿ ಕಲರ್ಸ್ ಬ್ಯಾಂಡ್ ಯೂಸ್ಡ್ ಇನ್ ರೆಸಿಸ್ಟರ್ಸ್? ನೋಡಿ, 3 ಬ್ಯಾಂಡ್ಸ್ ಇದಾವೆ, 4 ಬ್ಯಾಂಡ್ಸ್ ಇದಾವೆ, 5 ಬ್ಯಾಂಡ್ಸ್ ಇದಾವೆ, 6 ಬ್ಯಾಂಡ್ಸ್ ಇದೆ. ಬಟ್ ನೀವು ಆಪ್ಷನ್ ನೋಡಿದಾಗ ಇದನ್ನು ಆಗ್ಬೋದು, ಇದನ್ನು ಆಗ್ಬೋದು. ಬಟ್ ನಾವು ಮ್ಯಾಕ್ಸಿಮಮ್ 6 ಬ್ಯಾಂಡ್ಸ್ಗೆ ಕನ್ಸಿಡರ್ ಮಾಡ್ಬೋದು. 3 ಇದೆ, 4 ಇದೆ. ಅದು ನಾವು ಯಾವ 4 ಬಂದಾಗ ಯಾವ್ದು ಕನ್ಸಿಡರ್ ಮಾಡ್ತೀರಾ? ಟಾಲರೆನ್ಸ್. 5 ಕಲರ್ ಬ್ಯಾಂಡ್ಸ್, ಇನ್ನೊಂದು ಟಾಲರೆನ್ಸ್, ದಟ್ ಇಸ್ 6 ಬ್ಯಾಂಡ್ಸ್. ಅಂಡರ್ಸ್ಟುಡ್ ಆಯ್ತಲ್ವಾ? ಟಾಲರೆನ್ಸ್, ಹೌದಾ? ಟಾಲರೆನ್ಸ್ ಅಂದ್ರೆ ಯಾವುದು? ಫಸ್ಟ್ ಬಂದು ಗೋಲ್ಡ್, ತುಂಬಾ ಇಂಪಾರ್ಟೆಂಟ್. ಎಷ್ಟು? ±5%. ಕನ್ಫ್ಯೂಷನ್ ಮಾಡಕ್ 5 ಕೊಟ್ರೆ ಹೋಯ್ತು, 1 ಮಾರ್ಕ್ಸ್ ನಾಮ. ನೆಕ್ಸ್ಟ್ ಸಿಲ್ವರ್. ಸಿಲ್ವರ್ ಎಷ್ಟಪ್ಪ? ನೆಕ್ಸ್ಟ್ ಯಾವುದೇ ಬ್ಯಾಂಡ್ ಇಲ್ಲ, ನನ್. ವೆರಿ ಗುಡ್. ±20%. ಈಗ ಕೇಳಿದ್ದಾರೆ ಇದು. ಇಫ್ ರೆಸಿಸ್ಟೆನ್ಸ್ ಹ್ಯಾವಿಂಗ್ ನೋ ಟಾಲರೆನ್ಸ್ ಬ್ಯಾಂಡ್ಸ್, ವಾಟ್ ಈಸ್ ದ ಏನದು ಟಾಲರೆನ್ಸ್ ಬ್ಯಾಂಡ್ ಅಂತ ಕೇಳಿದ್ದಾರೆ. ಇದು ನೆನ್ಪಿಟ್ಕೊಳ್ಳಿ. 20%. ಇಫ್ ನಾಟ್ ದೇರ್. ಹೌ ಟು ರೀಡ್ ಕಲರ್ ಬ್ಯಾಂಡ್ಸ್ ಆನ್ ರೆಜಿಸ್ಟರ್? ಹೇಗೆ ರೈಟ್ ಇಂದ ಲೆಫ್ಟ್ ಹೋಗ್ತೀರಾ, ಲೆಫ್ಟ್ ಇಂದ ರೈಟ್ ಹೋಗ್ತೀರಾ? ಅಲ್ಲ, ಓದೋದೆಲ್ಲ ನಾವು ಲೆಫ್ಟ್ ಇಂದ ರೈಟ್ ಕರೆಕ್ಟ್ ಅದು. ಬಟ್ ಲೆಫ್ಟ್ ಅಲ್ಲಿ ಏನಿರ್ಬೇಕು? ವೆರಿ ಗುಡ್, ಕಲರ್ಸ್ ಇರ್ಬೇಕು. ರೈಟ್ ಅಲ್ಲಿ ಏನಿರ್ಬೇಕು? ಟಾಲರೆನ್ಸ್ ಇರ್ಬೇಕು. ಇಟ್ ಮೇ ಬಿ 5, ಇಟ್ ಮೇ ಬಿ 10, ಇಟ್ ಮೇ ಬಿ 20% ಇರ್ಬೇಕು. ಸರ್ ಟಾಲರೆನ್ಸೇ ಇಲ್ಲ, ಕಲರ್ ಕೊಟ್ಬಿಟ್ರು, ಅವಾಗ ಏನ್ ಮಾಡ್ತೀರಾ? ಸೇಮ್ BB ರಾಯ್, ಉಲ್ಟಾ ಹಾಕೋದು, ಸೀದಾ ಹಾಕೋದು, ಯಾವ್ದು ಬಂದ್ರೆ ಅದು ಆನ್ಸರ್. ಓಕೆ, ಏನಪ್ಪಾ ಇದು ಹಾಕೋಣ. ದ ಫಸ್ಟ್ 2 ಬ್ಯಾಂಡ್ಸ್ ಆನ್ ದಿ ರೆಸಿಸ್ಟರ್ಸ್. ಓಕೆ, ಒಂದು ರೆಸಿಸ್ಟರ್ ಬರೋಣ. ಏನ್ ಕೆಟ್ಟದಾಗಿದೆ ರೆಸಿಸ್ಟರ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ನಾನು 4 ಬ್ಯಾಂಡ್ಸ್ ಬರ್ದಿದ್ನ ಅಂತ ಇಟ್ಕೊಳ್ಳಿ, ಇದು ರೆಸಿಸ್ಟರ್ ಅನ್ಕೊಳ್ಳೋಣ. ದಿಸ್ ಈಸ್ ಫಸ್ಟ್ ಬ್ಯಾಂಡು. ಮಾತಾಡ್ಬೇಡ್ರು, ಯಾಕೆ ಇವತ್ತು ಮ್ಯಾಚ್ ಇಲ್ಲ? ಸಸ್ಪೆಂಡ್ ಆಗಿರೋದಾ ವಾರ್ಗೆ? ಓಕೆ ಓಕೆ. ಸೆಕೆಂಡ್ ಬ್ಯಾಂಡು, ದಿಸ್ ಈಸ್ ಥರ್ಡ್ ಬ್ಯಾಂಡು, ದಿಸ್ ಈಸ್ 4th ಬ್ಯಾಂಡ್. ನೋಡಿ, ಇಫ್ 4 ಬ್ಯಾಂಡ್ಸ್ ಆರ್ ಗಿವನ್, 4 ಕೊಟ್ಟಾಗ ಹೇಳ್ತಾರೆ ನಾನು, ಫಸ್ಟ್ 2 ಬ್ಯಾಂಡ್ಸ್ ಈಸ್ ಕಲರ್, ಥರ್ಡ್ ಬ್ಯಾಂಡ್ ಬಂದು ಏನು ಕರೆಕ್ಟಾ, 4th ಬಂದು ಟಾಲರೆನ್ಸ್. ನೆನ್ಪಿಟ್ಕೊಳ್ಳಿ. ಓಕೆ, ಅವ್ರು ಯಾವ ರೀತಿ ಆದ್ರೂ ಕ್ವಶನ್ಸ್ ಕೇಳ್ಬೋದು. ಸಪೋಸ್ 5 ಬ್ಯಾಂಡ್ಸ್ ಕೊಟ್ಟಿದ್ದಾಗ ಫಸ್ಟ್ 3 ಬ್ಯಾಂಡ್ಸ್ ಕಲರ್ಸ್, 4th ಬ್ಯಾಂಡ್ ಬಂದು ಮಲ್ಟಿಪ್ಲೈಯರ್, 5th ಬ್ಯಾಂಡ್ ಬಂದು ಅಷ್ಟೇ, ಇನ್ನೇನು ಎಕ್ಸ್ಟ್ರಾರ್ಡಿನರಿ ಕೇಳಲ್ಲ ಇದರಲ್ಲಿ. ಹಾಗಾದ್ರೆ ಇದಕ್ಕೆ ಏನಪ್ಪಾ, ಫಸ್ಟ್ 2 ಬ್ಯಾಂಡ್ಸ್ 2 digits 2 decimal multiplier ಟಾಲರೆನ್ಸ್ ಆಲ್ ಆರ್ ಇನ್ಕರೆಕ್ಟ್. 2 digits 2 ಬ್ಯಾಂಡ್ಸ್ ಅಂತ ಹೇಳ್ತೀವಿ. ಬ್ಯಾಂಡ್ಸ್ ಇದಲ್ವಾ, ಬ್ಯಾಂಡ್ ಇದೆ, ಅದಕ್ಕೆ ನಾವು ಬ್ಯಾಂಡ್ಸ್ ಅಂತ ಹೇಳ್ತೀವಿ. ದ ಟಾಲರೆನ್ಸ್ ಆಫ್ ದಿ ಸಿಲ್ವರ್ ಬ್ಯಾಂಡ್ ಈಸ್
5 ಬಂದು ಗೋಲ್ಡ್, ಬಟ್ 3 ಯಾವುದಕ್ಕೂ ಇಲ್ಲ. ಸಾರಿ, ಇದೇನಿದು? ಓಕೆ. ಇಫ್ there is no band, ಓಕೆ ಕರೆಕ್ಟಾ? ಹೋಗೋಣ. ವಿಚ್ ಡಿಡೀಸ್ ಇಸ್ ರೆಪ್ರೆಸೆಂಟ್ ಬೈ ದ ಗ್ರೀನ್ ಬ್ಯಾಂಡ್ ಆಫ್ ದ ರೆಸಿಸ್ಟರ್ಸ್? ಗ್ರೀನ್ ಬಿ ಬಿ ರಾಯ್ ಇವಾಗ ಬರ್ಬೇಕು. ಬಿ ಬಿ ರಾಯ್ 4 5 6 3. ಇದನ್ನ ಮೈಂಡ್ ಅಲ್ಲಿ ಬರ್ಕೊಳ್ಳಿ. ಸಾಧ್ಯವಾದ ಡೌಟ್ ಆದ್ರೆ ಒಂದೇನು ಇದಕ್ಕೇನು 90 ಸೆಕೆಂಡ್ಸ್ ತಗೊಳ್ಳಲ್ಲ, ಬರ್ಕೊಂಬಿಡಿ. 0 1 2 3 4 5 6 7. ಮಾತಾಡ್ಬೇಡ್ರು. ಗ್ರೇಟ್ ಬಿಟ್ಬಿಟ್ಟಿದ್ದೀನಿ ನಾನು, ಸೇರಿಸಿದ್ದೀನಿ. ಗ್ರೇಟ್ ಬಿಟ್ಟಿದ್ದೀನಿ ಅಷ್ಟೇ. ಬಿ ಬಿ ರಾಯ್ ಗ್ರೇಟ್ ಬ್ರಿಟನ್ ಹ್ಯಾವಿಂಗ್ ವೆರಿ ಗುಡ್ ವೈಫ್. ಅದಕ್ಕೆ ಹ್ಯಾವಿಂಗ್ ಬಿಟ್ಟಿದ್ದೀನಿ, ಓದಕ್ ಬರ್ತದೆ ಅಂತ ನಾನು ಹಂಗೆ ಬಂದೆ. ಬಿ ಬಿ ರಾಯ್ ಗ್ರೇಟ್ ಬ್ರಿಟನ್ ವೆರಿ ಗುಡ್ ವೈಫ್. ಓಕೆ, ಈಗ ಬಿ ಫಾರ್ ಬ್ಲ್ಯಾಕ್. ಬ್ಲ್ಯಾಕ್. ಇದು ಬ್ರೌನಾ? ನೋಡಿ, 2 ಕನ್ಫ್ಯೂಷನ್ ಹೋಯ್ತು ನಮ್ಗೆ, ಯಾಕಂದ್ರೆ 3 ಬೀಸ್ ಇದಾವೆ. ಹಾಗಾದ್ರೆ ಇದು ಬ್ಲ್ಯಾಕ್ ಬ್ರೌನ್ ಆದ್ರೆ ಇವ್ನು ಬ್ಲೂನೇ ಇರ್ಬೇಕು, ಕರೆಕ್ಟಾ? ಅದ್ ಬಿಟ್ರೆ ಬೇರೆ ಕಲರ್ ಏನಾನ ಇದೆಯಾ ಬಿ ಅಲ್ಲಿ? ನೋಡಿ, ಯೋಚನೆ ಮಾಡಿ. ಯಾವ್ದನ್ನ ಕಲರ್ ನೀವು ಮಿಕ್ಸ್ ಮಾಡಿದ್ರೆ ಯಾವ್ದನ್ನ ಬರ್ತದೇನೋ ಅಂತ ಯೋಚನೆ ಮಾಡ್ತಾ ಇದೀನಿ. ಬರ್ತದ? ಎಸ್, ನಂಬರ್ ಆಫ್ ಕಲರ್ಸ್ ಮಾಡ್ಬೋದು, ಬಟ್ ಮೀನಿಂಗ್ ಏನೋ ಬೇರೆ ಇರ್ತದೆ. ರೆಡ್, ಆರೆಂಜ್, ಯೆಲ್ಲೋ. 2 ಜಿ ಇದಾವೆ ಇವನಿಗೆ. ಈ ಜಿ ಫಸ್ಟ್ ಜಿಗೆ ಏನ್ ಕೊಡೋಣ? ಗ್ರೀನ್ ಕೊಟ್ಬೇಡ, ಗ್ರೀನ್ ಇವನು. ಆಮೇಲೆ ಡೌಟ್ ಕ್ಲಿಯರ್ ಆಯ್ತದೆ. ಇವನ್ ಏನ್ ಕೊಡೋಣ? ಗ್ರೇ. ನೆಕ್ಸ್ಟ್ ವಾಯ್ಲೆಟ್. ವಾಯ್ಲೆಟ್ ಅಂದ್ರೆ ಏನು? ಪರ್ಪಲ್ ಕಲರ್, ಕರೆಕ್ಟಾ? ಲಾಸ್ಟ್ ಬಂದು ವೈಟ್. ಇಷ್ಟು ಗೊತ್ತಿದ್ರೆ ಆರಾಮ್ಸೆ 1 ಮಾರ್ಕ್ಸ್ ನಿಮ್ ಪಾಕೆಟ್ ಅಲ್ಲಿ ಇರುತ್ತೆ. ಓಕೆನಾ? ಟಾಲರೆನ್ಸ್ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಓಕೆ, ಇದಕ್ಕೆ ಯಾವ್ದು ಕೊಡೋಣಪ್ಪ? 5 ಕೊಡೋಣ. 5 ಇದೆಯಾ? ಎಸ್, ವೆರಿ ಗುಡ್. ದ ಡೆಸಿಮಲ್ ಮಲ್ಟಿಪ್ಲೈಯರ್ ಮೀನ್ಸ್ how many dash add after the first digits? Zeros add ಮಾಡೋದು. ವೆರಿ ಗುಡ್. ಏನ್ ಮಾಡ್ತೀವಿ ನಾವು? zeros add ಮಾಡ್ತೀವಿ. ಅರ್ಥ ಆಗಿಲ್ಲೇನಪ್ಪ? ಡೆಸಿಮಲ್ ಮಲ್ಟಿಪ್ಲೈಯರ್. ಡೆಸಿಮಲ್ ಅಂದ್ರೆ 1 2 3ನೇದಿದೆ, ಮಲ್ಟಿಪ್ಲಿಕೇಶನ್ ಮಾಡಿ 10 to the power of 1 ಕೊಟ್ರೆ ಎಷ್ಟು ಜೀರೋಸ್ ಮಾಡ್ಬೇಕು, 10 to the power of ಕೊಟ್ರೆ 1 ಆದ್ಮೇಲೆ ಎಷ್ಟು ಜೀರೋ ಮಾಡ್ಬೇಕು ಅಂತ. ಇದೇನ್ ಮಾಡ್ತೀವಿ? zeros ಆಡ್ ಮಾಡ್ತಾ ಇದೆ. 1 ಆದ್ಮೇಲೆ ಎಷ್ಟು zeros ಆಡ್ ಮಾಡ್ತಿದೆ ಅಂತ. 10 to the power of 4 ಇದೆ ಅಂದ್ರೆ 1 ಆದ್ಮೇಲೆ 4 zeros ಹಾಕಿ ಅಂತ. ಅದನ್ನ ಇಲ್ಲಿ ಕ್ವಶನ್ ಅಂಡರ್ಸ್ಟೂಡ್ ಮಾಡ್ಕೊಳ್ಳಿ. ಓಕೆನಾ? zeros. ವಾಟ್ ಕಲರ್ ಈಸ್? ನೋಡಿ, ಇಲ್ಲಿ ಬಂತು 34K. 3400 ಓಮ್ಸ್ ನ ಕಿಲೋದಲ್ಲಿ ಕೊಟ್ಟಿದ್ದಾನೆ. ರೆಸಿಸ್ಟರ್ ವಿತ್ 5 ಟಾಲರೆನ್ಸ್ ಅಂದ್ರೆ ಹಿಂದಕ್ಕೆ ಹೋಗೋಣ, ನಾವು ಇಲ್ಲಿಗೆ ಹೋಗೋಣ. ಹೌದಾ? 340 ಕಿಲೋ ಓಮ್, ಕರೆಕ್ಟಾ? ಹಾಗಾದ್ರೆ ಏನ್ ಕಲರ್ ತಗೊಳ್ಳೋಣ? 3 ಅಂದ್ರೆ ಯಾವ್ದಿದೆ? ಆರೆಂಜ್. ಆರೆಂಜ್. ಆಮೇಲೆ 4 ಅಂದ್ರೆ ಯೆಲ್ಲೋ. 0ನಾ? ಬ್ಲ್ಯಾಕ್. ಆಮೇಲೆ ಗೋಲ್ಡ್ ಕೊಟ್ಟಿದ್ದಾನೆ. ಗೋಲ್ಡ್ ಅಂದ್ರೆ ಗೋಲ್ಡ್ ಬರ್ಕೋಬೇಕು, 5 ಅಲ್ಲ? ಗೋಲ್ಡ್. ಈಗ OYBG. OYBG. OY. ಈಗ ಊಟ ಮಾಡಿದಾರಾ? ಫಸ್ಟ್ ಒನ್ ಕರೆಕ್ಟ್ ಅಲ್ವಾ? ಅಲ್ಲ, 0 ಬ್ಲ್ಯಾಕ್ ಇರ್ಬೇಕಲ್ವಾ? ಸಾರಿ ಸಾರಿ ಸಾರಿ. ಯೆಲ್ಲೋ ಅಂದ್ರೆ ಎಷ್ಟಾಗುತ್ತೆ? ಕರೆಕ್ಟೇ, ಕರೆಕ್ಟ್. ಎಲ್ಲ ದಟ್ ಈಸ್ 3 4 into 10 to the power of yellow ಅಂದ್ರೆ ಎಷ್ಟು? 4. 4 3ನಾ? ನೋಡಿ, 4. ಓಕೆನಾ? ಇದು 3 4 into 10 to the 4 ಅಂದ್ರೆ 0 0 0 0 into 5% 5 divided by 100. ಕರೆಕ್ಟಾ? ದಟ್ ಈಸ್ 2 zeros ಕ್ಯಾನ್ಸಲ್. This is 3400.
ಅಷ್ಟೇ. ಅಲ್ಲ ಗೊತ್ತಾಯ್ತು ನಮ್ಗೆ, ಇದನ್ನ ಕಿಲೋಗ್ ಹಾಕೊಂಡಿದ್ದಾರೆ ಅಷ್ಟೇ. ಓಕೆ, ದಟ್ ಈಸ್ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಆಮೇಲೆ ಮೈನಸ್ ಮಾಡ್ಬೇಕು ಪ್ಲಸ್ ಮಾಡ್ಬೇಕಪ್ಪ, ಅದೇನ್ ಬೇಕಾಗಿಲ್ಲ ನಮ್ಗೆ, ಇಲ್ಲೇ ಅಂಡರ್ಸ್ಟುಡ್ ಆಯ್ತು. ಓಕೆ, ನಾವು ಅಲ್ಲಿಗೆ ಡೈರೆಕ್ಟ್ ಮಾಡಿ. ದ ಸ್ವಿಚಿಂಗ್ ಸ್ಪೀಡ್ ಆಫ್ ಹೈ ಇನ್ ಡಯೋಡ್, ಸ್ಕಾಟ್ಕಿ ಡಯೋಡ್, ಪಿ ಎನ್ ಡಯೋಡ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದಿ ಅಬೌವ್. ಸ್ಕಾಟ್ಕಿ ಡಯೋಡ, ಪಿ ಎನ್ ಡಯೋಡ. ಪಿ ಎನ್ ಡಯೋಡ್ ಅಂದ್ರೆ ಯಾವ್ದು ಹೇಳಿ? ಇವ್ರು ಯಾರೋ ಸಂಗೀತ ಆನ್ ಮಾಡ್ಬಿಟ್ಟು ಇಟ್ಬಿಟ್ಟು ಹೋಗ್ಬಿಟ್ಟವ್ರಪ್ಪ. IN 4007. ಸ್ಕಾಟ್ಕಿ ಡಯೋಡ್ ಅಂದ್ರೆ ನಾರ್ಮಲ್, ಅದ್ರ ಹೇಗಿರುತ್ತೆ ಗೊತ್ತಾಯ್ತಲ್ವ, ಸಿಂಬಲ್ ತೋರಿಸಿದ್ನಲ್ವಾ, ಎರಡು ಒಂದೇ ತರ ಇರುತ್ತೆ, ಸಿಂಬಲ್ ಹೇಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ. ಈಗ ಸ್ವಿಚಿಂಗ್ ಸ್ಪೀಡ್ ಅಂದ್ರೆ ಸಡನ್ ಆಗಿ ಆಟೋಮೆಟಿಕ್ ಆನ್ ಆಗುವಂತ ಡಯೋಡ್ ಯಾವ್ದು ಅಂತ ಕೇಳಿರೋದಷ್ಟೇ. ಸ್ಕಾಟ್ಕಿ ಡಯೋಡ್. Which one of the following diode is used in rectification? ಅವಾಗಲೇ ಹೇಳ್ದೆ Zener diode. PN ಜಂಕ್ಷನ್ ಯೂಸ್ ಮಾಡ್ತೀವಿ, ಬಟ್ ಇಲ್ಲಿ ಕ್ವಶನ್ ಕೇಳ್ತಿರೋದು ರೆಕ್ಟಿಫಿಕೇಶನ್ ಅಲ್ಲಿ ಜಾಸ್ತಿ ಯೂಸ್ ಮಾಡೋದು ಯಾವ್ದು ಅಂತ ಹೇಳ್ತಿದ್ರೆ Zener diode ಅಂತ ಹೇಳ್ತಾರೆ. PN ಜಂಕ್ಷನ್ ಅನ್ನು ಯೂಸ್ ಮಾಡ್ತಾರಪ್ಪ, ಆಮೇಲೆ ಅದು ಯೂಸ್ ಮಾಡಲ್ಲ ಅಂತಲ್ಲ. ವಾಟ್ ಆರ್ ದ ಅಪ್ಲಿಕೇಶನ್ ಆಫ್ PN ಜಂಕ್ಷನ್? ಕ್ಯಾನ್ ಬಿ ಯೂಸ್ಡ್ as a photodiode, can be used as a solar cell, can be used as a rectifier, all of them. ನೋಡಿ ಇಲ್ಲಿ ಕ್ವಶನ್ ಕೇಳ, ಅಲ್ಲಿ ಏನ್ ಹೇಳ್ದ, ಪಿ ಎನ್ ಜಂಕ್ಷನ್ ಇನ್ಕ್ಲೂಡ್ ಮಾಡಿದ್ದ, ಬಟ್ ಅಲ್ಲಿ ಅವನೇನು Zener diode ಗೆ ರೆಕ್ಟಿಫಿಕೇಶನ್ ಅಂತ ಹೇಳ್ದ, ಬಟ್ ಇದನ್ನು ರೆಕ್ಟಿಫಿಕೇಶನ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ರೆಕ್ಟಿಫೈಯರ್ ಅಲ್ಲಿ ಮೀನ್ಸ್ ಇದನ್ನು ಯೂಸ್ ಮಾಡ್ತಾರೆ. ಆಲ್ ಆಫ್ ದಿ ಅಬೌವ್. ನೆಕ್ಸ್ಟ್, ಆನ್ ಐಡಿಯಲ್ ಡಯೋಡ್ ಏನಿರ್ಬೇಕು ಅಂತ ಹೇಳಿದ್ರೆ, ಡಯೋಡ್ ಆದ್ರೆ ಏನಿರ್ಬೇಕು? ಫಸ್ಟ್ ಶುಡ್ ಹ್ಯಾವ್ ಝೀರೋ ರೆಸಿಸ್ಟೆನ್ಸ್ ಇನ್ ದ ಫಾರ್ವರ್ಡ್ ಬಯಾಸ್ and zero resistance in reverse bias. Totally wrong ಇದು. Should have infinite large resistance in the forward bias and zero resistance in the reverse bias. ಆಗುತ್ತಾ? ಆಗಲ್ಲ. Should have zero resistance in forward bias and infinite resistance in the reverse bias. ಇದು ಆನ್ಸರ್. ಅಂದ್ರೆ ರೆಸಿಸ್ಟೆನ್ಸ್ ಝೀರೋ ಇದೆ ಅಂದ್ರೆ ಅದೇನು ಅರ್ಥ? ಕಂಡಕ್ಷನ್ ಜಾಸ್ತಿ ಇರತ್ತಂತ, ಸ್ವಿಚ್ ಆಗಿ ಆನ್ ಆಗತ್ತಂತ. ಆ ಇನ್ಫಿನೈಟ್ ರೆಸಿಸ್ಟೆನ್ಸ್ ಇದೆ ಅಂದ್ರೆ ಏನ್ ಅರ್ಥ? ರೆಸಿಸ್ಟೆನ್ಸ್ ಜಾಸ್ತಿ ಇದೆ ಅಂದ್ರೆ ಏನ್ ಅರ್ಥ? ಕಂಡಕ್ಷನ್ ಇರಲ್ಲ ಅಂತ. ಅಂಡರ್ಸ್ಟುಡ್ ಆಗಿದಲ್ವಾ? ಉಲ್ಟಾ. ಪಿ ಸೈಡ್, ಹೌದು ಯೂಸ್ ಮಾಡ್ತೀವಿ. ಪಿ ಸೈಡ್ ಆಫ್ ಎ ಫಾರ್ವರ್ಡ್ ಬಯಾಸ್ PN ಜಂಕ್ಷನ್ ಇಸ್ ಕನೆಕ್ಟೆಡ್ ಟು PN ಜಂಕ್ಷನ್. ಇದು PN, ಇದನ್ನ ಜಂಕ್ಷನ್ ಅಂತ ಕರೀತೀವಿ. ಯಾಕಂತ ಹೇಳಿದೀನಿ ನಾನು, ಕರೆಕ್ಟಾ? ಇಸ್ ಕನೆಕ್ಟೆಡ್ ಟು ದ ಪಿ ಟರ್ಮ್. ಪಿ ಯಾವ್ದು ಕನೆಕ್ಟ್ ಮಾಡಿದಾರೆ ಅಂತ ಹೇಳ್ತಾರೆ? ಪಿ ಅಂದ್ರೆ ಏನು? ಪ್ಲಸ್ ಆರ್ ವೋಲ್ಸ್. ಇದೇನಿದು? ಮೈನಸ್ ಆರ್ ಎಲೆಕ್ಟ್ರಾನ್ಸ್. ಕರೆಕ್ಟಾ? ಅಂದ್ರೆ ನೆಗೆಟಿವ್ ಆಫ್ ದಿ ಬ್ಯಾಟ್ರಿ, ಪಾಸಿಟಿವ್ ಆಫ್ ದಿ ಬ್ಯಾಟ್ರಿ, ಐದರ್ ಎ ಆರ್ ಬಿ, ನನ್ ಆಫ್ ದಿ. ಇಲ್ಲಿ ಹೆಸರು ಹೇಳ್ತಾ ಇದೆ ಪಿ ನ ಪ್ಲಸ್ ಕನೆಕ್ಟ್ ಮಾಡಂತ, ಅಂದ್ರೆ ಪಾಸಿಟಿವ್ ಕನೆಕ್ಟ್ ಮಾಡೋ ಅಂತ. ಪವರ್ ಡಯೋಡ್ ಆರ್ ಜನರಲಿ ಜರ್ಮೇನಿಯಂ ಡಯೋಡ್, ಸಿಲಿಕಾನ್ ಡಯೋಡ್, ಬೋತ್ ಎ ಅಂಡ್ ಬಿ, ನನ್ ಆಫ್ ದಿ ಅಬೌವ್. ನೆಕ್ಸ್ಟ್, ಡಯೋಡ್ ಯೂಸ್ ಇನ್ ವೋಲ್ಟೇಜ್ ರೆಗ್ಯುಲೇಟರ್ ಈಸ್ ವರೆಕ್ಟರ್ ಡಯೋಡ್, ಗನ್ ಡಯೋಡ್, ಪಿನ್ ಡಯೋಡ್, Zener ಡಯೋಡ್. ವರೆಕ್ಟರ್ ಡಯೋಡ್ ಯೂಸ್ ಮಾಡ್ತಾರೆ ವೋಲ್ಟೇಜ್ ರೆಗ್ಯುಲೇಟರ್, ಇನ್ಕ್ರೀಸ್ ದ ವೋಲ್ಟೇಜ್ ಆರ್ ಡಿಕ್ರೀಸ್ ಮಾಡೋಕೆ ಯೂಸ್ ಮಾಡ್ತಾರೆ. ವರೆಕ್ಟರ್ ಡಯೋಡ, ಗನ್ ಡಯೋಡ, ಪಿನ್ ಡಯೋಡ, Zener ಡಯೋಡ. ವರೆಕ್ಟರ್ ಡಯೋಡ್ is used ವೋಲ್ಟೇಜ್ ಕಂಟ್ರೋಲ್ಡ್ ಆಸಿಲೇಟರ್ VCO ಅಲ್ಲಿ ಯೂಸ್ ಮಾಡ್ತಾರ. ವೋಲ್ಟೇಜ್ ಕಂಟ್ರೋಲ್ ಆಸಿಲೇಟರ್ ಅಲ್ಲಿ. ರೆಸಿಸ್ಟರ್ ಅಲ್ಲಿ ಯೂಸ್ ಮಾಡ್ತಾರ. VRO ರಿವರ್ಸ್ ಬ್ರೇಕ್ ಡೌನ್ ವೋಲ್ಟೇಜ್. VRO ಅಂದ್ರೆ ಏನು? ರಿವರ್ಸ್ ಬ್ರೇಕ್ ಡೌನ್ ವೋಲ್ಟೇಜ್. ನೆಕ್ಸ್ಟ್, ಇಂಡಕ್ಟರ್. ವರೆಕ್ಟರ್ ಡಯೋಡ್ ಇಸ್ ಯೂಸ್ಡ್ ಆಸ್ ಯಾವ್ದಲ್ಲಿ ಅಂತ ನನಗೂ ನೀರು ಕುಡಿಬೇಕು ಅನ್ಸ್ತದೆ ಅವ್ನು ಹೋದ್ಮೇಲೆ. ಓಕೆ, ಕೊಡೋಣ. ಅದು ಸುಮ್ಮನೆ ಅವನಿಗೇನೋ ಬೇರೆ ಇರ್ತದೆ, ಅದಕ್ಕೆ ನೀರ್ ಮೇಲೆ ಇಟ್ಕೊಂಡು ಹೋಯ್ತಾನೆ. ಓಕೆ, ಬಿಡಿ. ವರೆಕ್ಟರ್ ಡಯೋಡ್ ಈಸ್ ಯೂಸ್ಡ್ ಆಸ್ ಡ್ಯಾಶ್ VCO,
ರೆಸಿಸ್ಟರ್ ವಿ ಸಿ ಅಂದ್ರೆ ಗೊತ್ತಾಯ್ತಲ್ವಾ? ಏನ್ ಹೇಳಿದೆ ನಾನು? ವೋಲ್ಟೇಜ್ ಕಂಟ್ರೋಲ್ಡ್ ಆಸಿಲೇಟರ್ ಬರೋದು. ಅಂದ್ರೆ ಈ ಡಯೋಡ್ ನ ವೋಲ್ಟೇಜ್ ಕಂಟ್ರೋಲ್ಡ್ ಯೂಸ್ ಮಾಡ್ತಾರಂತೆ. ಅಮ್ಮ ಮ್ಯೂಟ್ ಮಾಡಮ್ಮ ತಾಯಿ. ಹೇಳ್ತಾ ಇದ್ದೀನಪ್ಪ, ಏನ್ ಮಾಡ್ಲಿ? ಯಾವ್ದು ಆಪ್ಷನಪ್ಪ ಇದಕ್ಕೆ? ವಿ ಸಿ ಓ. ವಿ ಸಿ ಓನಾ? ಪಿನ್ ಡಯೋಡ್ ಈಸ್ ಫ್ರೀಕ್ವೆಂಟ್ಲಿ ಯೂಸ್ಡ್ ಇನ್ ವೋಲ್ಟೇಜ್ ರೆಗ್ಯುಲೇಟರ್, ಪೀಕ್ ಡಿಟೆಕ್ಟರ್, ಹಾರ್ಮೋನಿಕ್ ಜನರೇಟರ್, ಹೈ ಸ್ಪೀಡ್ ಸ್ವಿಚ್. ಡಯೋಡ್ ಈಸ್ ಆಲ್ಸೋ ಸ್ವಿಚ್ ಅಲ್ಲೇನಪ್ಪ, ಅದಕ್ಕೆ if the reverse bias applied in the PN junction is increased, its barrier capacitance increases, remains same, dependent to bias, decreases. ಇನ್ಕ್ರೀಸ್ ಆಗತ್ತೇನಪ್ಪ? ಹೇಳ್ಬೇಕು ನೀವೇ. ಕ್ವಶನ್ ಅರ್ಥ ಆಗಿದೆ ಹೋಗ್ಲಿ. ದ ರಿವರ್ಸ್ ಬಯಾಸ್ ಅಪ್ಲೈಡ್ ಟು ದ ಪಿ ಎನ್ ಜಂಕ್ಷನ್. ನೋಡ್ರು, ಇದು ಫಾರ್ವರ್ಡ್ ಬಯಾಸ್ ಕಂಡೀಷನ್ ಕರೆಕ್ಟಾ? ಇದು ಪ್ಲಸ್, ಇದು ಮೈನಸ್. ಇದನ್ನು ಉಲ್ಟಾ ಮಾಡಿದಾಗ ಏನ್ ಇನ್ಕ್ರೀಸ್ ಆಗುತ್ತಂತ? ಪಿ ಎನ್ ಜಂಕ್ಷನ್ ಇನ್ಕ್ರೀಸ್, ಇಟ್ ಈಸ್ ಬ್ಯಾರಿಯರ್ ಕೆಪಾಸಿಟೆನ್ಸ್ ಏನಾಗುತ್ತಂತ ಕೇಳ್ತಾರೆ. ಇನ್ಕ್ರೀಸ್ ಡಿಕ್ರೀಸ್ ಆಗಲ್ವಾ? ಇನ್ಕ್ರೀಸ್ ಆಗುತ್ತಾ ಡಿಕ್ರೀಸ್ ಆಗುತ್ತಾ? ಟನಲ್ ಡಯೋಡ್, ಎ ವೆರಿ ಹೈಲಿ ಡೋಪ್ಡ್ ಪಿ ಎನ್ ಜಂಕ್ಷನ್, ಎ ಹೈಲಿ ರೆಸಿಸ್ಟಿವ್ ಪಿ ಎನ್ ಜಂಕ್ಷನ್. ಗೊತ್ತಾಗಿದೆ ಆನ್ಸರ್ ಅನ್ಸುತ್ತೆ. ಓದ್ಬಿಡೋಣ ಯಾಕೆ. ಎ ಸ್ಲೋ ಸ್ವಿಚಿಂಗ್ ಡಿವೈಸ್ ಯೂಸ್ಡ್ ವಿತ್ ರಿವರ್ಸ್ ಬಯಾಸ್. ಬ್ರಿಡ್ಜ್ ವೇವ್ ರೆಕ್ಟಿಫೈಯರ್ ಇಸ್ ಆಲ್ಸೋ ಕಾಲ್ಡ್ 3 ಟೈಪ್ ಹೇಳಿದೆ ನಾನು. ಏನಂತ ಕರೀತಾರೆ? ಫುಲ್ ವೇವ್ ಅಂತಾನು ಕರೀತಾರೆ, ಕರೆಕ್ಟ್ ಏನಪ್ಪ? ಆರ್ ಸೆಂಟರ್ ಟ್ಯಾಪ್ಡ್ ಅಂತಾನು ಕರೀತಾರೆ, ಕರೆಕ್ಟಾ? ಇಷ್ಟು ಇದಿದೆ. ಅಂದ್ರೆ ಇದು ಯಾವುದು? ಫುಲ್ ವೇವ್ ರೆಕ್ಟಿಫೈಯರ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಫಾರ್ ಎ ಬ್ರಿಡ್ಜ್ ವೇವ್ ರೆಕ್ಟಿಫೈಯರ್? ಅಂದ್ರೆ ಇವಾಗ ಫುಲ್ ವೇವ್ ರೆಕ್ಟಿಫೈಯರ್ ಹೇಳಿದ್ವಲ್ಲ, ಅದ್ರಿಗೆ ಯಾವ್ದು ಇದು ಟ್ರೂ ಆಗಿದೆ ಅಂತ? ದ ಪೀಕ್ ಇನ್ವರ್ಸ್ ವೋಲ್ಟೇಜ್ ಆರ್ PIV ಫಾರ್ ದ ಬ್ರಿಡ್ಜ್ ವೇವ್ ರೆಕ್ಟಿಫೈಯರ್ ಇಸ್ ಲೋಯರ್ ವೆನ್ ಕಂಪೇರ್ಡ್ ಟು ಅನ್ ಐಡೆಂಟಿಕಲ್ ಸೆಂಟರ್ ಟ್ಯಾಪ್ rectifier. The output voltage of the center tap rectifier is lower than the identical bridge rectifier. A transistor of the higher number of coils, idan transistor ಹೋಗ್ಬಿಡ್ತು. A higher number of coil is required to center tap to rectifier. ನೋಡಿ ಇಲ್ಲಿ ಟ್ರಾನ್ಸಿಸ್ಟರ್ ಅಂದ ತಕ್ಷಣ ಮೋಡ್ ಆಫ್ ಆಯ್ತು ಅಂದ್ರೆ ಇಲ್ಲೇನ್ ಹೇಳ್ತಾ ಇದ್ದಾನೆ? ಸೆಂಟರ್ ಟ್ಯಾಪ್ಡ್ ರೆಕ್ಟಿಫೈಯರ್ ದೆನ್ ದ ಐಡೆಂಟಿಕಲ್ ಬ್ರಿಡ್ಜ್ ರೆಕ್ಟಿಫೈಯರ್ ಅಂದ್ರೆ ಕಾಯಿಲ್ ರಿಕ್ವೈರ್ಡ್ ಆಗಿದೆ. ಇದು ಇಂಪಾರ್ಟೆಂಟ್. ಓಕೆ, ಹಾಗಾದ್ರೆ ಏನಾಗುತ್ತೆ? ಎಲ್ಲಾನು ಆಗೋ ಚಾನ್ಸಸ್ ಇರುತ್ತೆ. ಆಲ್ ಆಫ್ ದಿ ಮೆನ್ಷನ್ಡ್. ಸಿಂಪಲ್ ಡಯೋಡ್ ರೆಕ್ಟಿಫೈಯರ್ ಆಸ್ ರಿಪಲ್ಸ್. ರಿಪಲ್ಸ್ ಅಂದ್ರೆ ಏನ್ ಹೇಳಿ? AC ಕಾಂಪೊನೆಂಟ್ಸ್. ಅಂದ್ರೆ ನಿಮ್ಗೆ ಔಟ್ಪುಟ್ ಬಂದಾಗ ಮತ್ತೆ AC ಕಾಂಪೊನೆಂಟ್ಸ್ ಇರುತ್ತೆ, ಹೌದಾ? ಅದನ್ನ ನಾವು ರಿಪಲ್ಸ್ ಅಂತೀವಿ. ಅದನ್ನ ರಿಪಲ್ಸ್ ಅಂತ ತೆಗೆಯೋದಕ್ಕೆ ಏನ್ ಮಾಡೋದು ನಾವು? ಏನ್ ಹೇಳ್ದ ಹೇಳು? ಉಪೇಂದ್ರ ಫಿಲ್ಟರ್ ಇಲ್ದ್ರೆ ಮಾತಾಡ್ತೀನಿ ಅಂತ ಹೇಳದ್ನಲ್ಲ, ಏನಾಗ್ತೀವಿ? ಆ ರಿಪಲ್ಸ್ ನ ರಿಮೂವ್ ಮಾಡಕ್ಕೆ ಏನ್ ಯೂಸ್ ಮಾಡ್ತೀವಿ? ಫಿಲ್ಟರ್ಸ್ ನ ಯೂಸ್ ಮಾಡ್ತೀವಿ, ಕರೆಕ್ಟಾ? ಇನ್ ದ ಔಟ್ಪುಟ್ ವೇವ್ ವಿಚ್ ಮೇಕ್ಸ್ ಇಸ್ ಅನ್ಸೂಟಬಲ್ ಆಸ್ DC ಸೋರ್ಸ್ ಟು ಓವರ್ಕಮ್ ದಿಸ್ ಯು ಕ್ಯಾನ್ ಯೂಸ್. ಅಂದ್ರೆ ಈ ರಿಪಲ್ಸ್ ನ ರಿಮೂವ್ ಮಾಡಕ್ಕೆ ಒಂದು ಸರ್ಕ್ಯೂಟ್ ನ ಯೂಸ್ ಮಾಡ್ತೀವಿ. ಅದ್ರಲ್ಲಿ ನಾನು ಹೇಳಿದೆ ಅವತ್ತು ಸಿ ಫಿಲ್ಟರ್ ಯೂಸ್ ಮಾಡ್ತಾರೆ, ನೆನಪಿದ್ಯಾ? ಹೇಳಿದೀನಿ. ಪೈ ಫಿಲ್ಟರ್ ಯೂಸ್ ಮಾಡ್ತಾರೆ, ಇಂಡಕ್ಟಿವ್ ಫಿಲ್ಟರ್ಸ್ ಯೂಸ್ ಮಾಡ್ತಾರೆ, ಕೆಪಾಸಿಟಿವ್ ಫಿಲ್ಟರ್ಸ್ ಅಂತ ಯೂಸ್ ಮಾಡಿ. ಅದು ಹೈಯರ್ ಸ್ಟಡೀಸ್ ಅಲ್ಲಿ ಬರುತ್ತಂತ ಹೇಳಿದೆ. ಬಟ್ ಇಲ್ಲಿ ನೆನ್ಪಿಟ್ಕೊಳ್ಳಿ,
ಸಿ ಫಿಲ್ಟರ್ ಅಂಡ್ ಪೈ ಫಿಲ್ಟರ್. ಫಿಲ್ಟರ್ಸ್ ನ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಪ್ಯಾರಲಲ್ ಆಗಿ ಯೂಸ್ ಮಾಡಿದ್ರ ಸೀರೀಸ್ ಆಗಿ ಯೂಸ್ ಮಾಡಿದ್ರ? ಅವತ್ತು ಸರ್ಕ್ಯೂಟ್ ಅಲ್ಲಿ ಬರ್ದಿದ್ನಲ್ವಾ? ವೆರಿ ಗುಡ್, ಪ್ಯಾರಲಲ್ ಅಲ್ಲಿ ಯೂಸ್ ಮಾಡ್ತೀವಿ. ಈಗ ನೋಡೋಣ, ಎ ಕೆಪಾಸಿಟರ್ ಅಂಡ್ ಸೀರೀಸ್ ವಿತ್ ಅ ಲೋಡ್. ಸೀರೀಸ್ ಅಲ್ಲಿ ಹಾಕಿಲ್ಲ, ಫಸ್ಟ್ ಒನ್ ಎಲಿಮಿನೇಟ್. ಎ ಕೆಪಾಸಿಟರ್ ಇಸ್ ಪ್ಯಾರಲಲ್ ಟು ದ ರೆಸಿಸ್ಟೆನ್ಸ್, ದಟ್ ಮೀನ್ಸ್ ದಿಸ್ ಇಸ್ ದ. ಈಗ ಹಾಕಿದ್ವಲ್ಲಪ್ಪ, ಒಂದು ಕೆಪಾಸಿಟರ್ ಹಾಕ್ಬಿಟ್ಟು ಒಂದು ರೆಸಿಸ್ಟೆನ್ಸ್ ಇರುತ್ತೆ ಲೋಡ್ ಅಲ್ಲಿ. ದಿಸ್ ಇಸ್ ಕಾಲ್ಡ್ ಎ ಪೈ ಫಿಲ್ಟರ್. ಪೈ ತರ ಇದೆ ನೋಡಿ, ಪೈ ಫಿಲ್ಟರ್ ಯೂಸ್ ಮಾಡ್ತೀವಿ. ಎಲ್ಲಿ? ಇಫ್ ಯು ವಾಂಟ್ ಟು ಏನದು ರಿಮೂವ್ ದ ರಿಪಲ್ಸ್. ರಿಪಲ್ಸ್ ಮೀನ್ಸ್ ಎ ಸಿ ಕಾಂಪೊನೆಂಟ್ಸ್. ಯಾಕಂದ್ರೆ ಡಿ ಸಿ ಏನ್ ಬರ್ಬೇಕು, ನಾವು ಪ್ಯೂರ್ಲಿ ಡಿ ಸಿ ಬರ್ಬೇಕು. ಮತ್ತೆ ಎ ಸಿ ಬರ್ತಾ ಇದೆ ಅಂದ್ರೆ ಅದನ್ನ ರಿಮೂವ್ ಮಾಡಕ್ಕೆ ಒಂದು ಫಿಲ್ಟರ್ ಸರ್ಕ್ಯೂಟ್ ಹಾಕ್ತಾರೆ. ಫಿಲ್ಟರ್ ಇಸ್ ಅನ್ವಾಂಟೆಡ್ ಎ ಸಿ ಕಾಂಪೊನೆಂಟ್ಸ್ ರಿಮೂವ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ ವರ್ಡ್, ಅನ್ವಾಂಟೆಡ್ ಎ ಸಿ ಕಾಂಪೊನೆಂಟ್ಸ್. ದ ರಿಪಲ್ ಫ್ಯಾಕ್ಟರ್ ಆಫ್ ದಿ ಬ್ರಿಡ್ಜ್ ವೇವ್ ರೆಕ್ಟಿಫೈಯರ್ ಅಂದ್ರೆ ರಿಪಲ್ಸ್ ಬರುತ್ತಲ್ವಾ, ಬ್ರಿಡ್ಜ್ ವೇವ್ ರೆಕ್ಟಿಫೈಯರ್ ಎಷ್ಟಿದೆ ಅಂತ? 0.482 ನ 0.812 ನ 1 ಇದೇನೋ I11 ಅಂತಿದೆ. ಓಕೆ, ಇದು ರಾಂಗ್. 1 to 1 ನೋಡಿ. ಹಾಫ್ ವೇರ್ ಅಲ್ಲಿ ರಿಪಲ್ ಫ್ಯಾಕ್ಟರ್ ಎಷ್ಟಿರುತ್ತೆ? ಬಿಕಾಸ್ ಆಫ್ ಐ ರಿಪಲ್ ಫ್ಯಾಕ್ಟರ್ಸ್ ಇದೆ ಹಾಫ್ ವೇವ್ ಅಂದ್ರೆ ಎ ಸಿ ಕಾಂಪೊನೆಂಟ್ ಜಾಸ್ತಿ ಬರುತ್ತೆ ಔಟ್ಪುಟ್ ಅಲ್ಲಿ. ಟು ಓವರ್ಕಮ್ ದಿಸ್ ಹಾಫ್ ವೇವ್ ರೆಕ್ಟಿಫೈರ್ ನಾವ್ ಎಲ್ಲಿಗೆ ಹೋಗ್ತೀವಿ? ಬ್ರಿಡ್ಜ್ ವೇವ್ ರೆಕ್ಟಿಫೈರ್ ಬರ್ತೀವಿ, ಅದು ಫುಲ್ ವೇವ್ ಅಂತೀವಿ. ಇದು ಫುಲ್ ವೇವ್ಗೆ ರಿಪಲ್ ಫ್ಯಾಕ್ಟರ್ ಅಥವಾ ಬ್ರಿಡ್ಜ್. ಇದು ನೀವು ಲ್ಯಾಬಲ್ಲಿ ಎಕ್ಸ್ಪೆರಿಮೆಂಟು ಮಾಡಿರ್ತೀರಾ ಫಸ್ಟ್ ಸೆಮಿಸ್ಟರ್. ಮರ್ತವಾಗಿದೆ, ಅಷ್ಟು ಅಳಸವಾಗಿದೆ, ಎಲ್ಲ ಮೆಮೊರಿ ಎಲ್ಲ ಹೋಗ್ಬಿಟ್ಟಿದೆ. ಆನ್ಸರ್ ಈಸ್ 0.48. A bridge wave rectifier is preferable to ordinary 2 diode. 2 diode ಅಂದ್ರೆ ಹಾಫ್ ವೇವ್ ಅಪ್ಪ. 4 ಡಯೋಡ್ಸ್ ಯೂಸ್ ಮಾಡಿದ್ರೆ ಫುಲ್ ವೇವ್. ಕರೆಕ್ಟಾ? ಫುಲ್ ವೇವ್ ರೆಕ್ಟಿಫೈರ್ ಬಿಕಾಸ್ ಹಾಫ್ ವೇವ್ ಬದಲು ನಾವು ಫುಲ್ ವೇವ್ ಯಾಕೆ ಯೂಸ್ ಮಾಡ್ತೀವಿ? ಏನು ಬೆನಿಫಿಟ್ ಇದೆ ಅಂತ? ಇಟ್ ನೀಡ್ಸ್ ಮಚ್ ಸ್ಮಾಲರ್ ಟ್ರಾನ್ಸ್ಫಾರ್ಮ್ ಫಾರ್ ದಿ ಸೇಮ್ ಔಟ್ಪುಟ್. ಇಟ್ ಯೂಸಸ್ 4 ಡಯೋಡ್. ಇಟ್ಸ್ ಟ್ರಾನ್ಸ್ಫರ್ಸ್ ಡಯೋಡ್ಸ್ ನಾಟ್ ರಿಕ್ವೈರ್ಡ್ ಸೆಂಟರ್ ಟ್ಯಾಪ್. ನನ್ ಆಫ್ ದಿ ಅಬವ್. ಆಪ್ಷನ್ ABCD ಕಾಸ್ಕೊಂದು ಬಿಡಿ. A, B, it needs smaller transfer for the same output. Yes sir, 4 diode ಯೂಸ್ ಮಾಡ್ತೀರಾ? ಯೂಸ್ ಮಾಡ್ತೀವಿ. ಬಟ್ ಇವನ್ ಕೇಳ್ತಾರದೇನು? ಏನು ಬೆನಿಫಿಷಿಯಲ್? ಇದು ಯೂಸ್ ಆಗ್ಬೋದು. ದ ಬೇಸಿಕ್ ಪರ್ಪಸ್ ಆಫ್ ದ ಫಿಲ್ಟರ್ ಈಸ್ ಏನಕ್ಕೆ? ನಾನು ಇವಾಗಲೇ ಹೇಳಿದೆ. ಏನಕ್ಕಪ್ಪ? ಎ ಸಿ ಇನ್ಪುಟ್ ಸಿಗ್ನಲ್ ನ ಮಿನಿಮೈಸ್ ವೇರಿಯೇಷನ್ಸ್, ಸಪ್ರೆಸ್ ಹಾರ್ಮೋನಿಕ್ಸ್ ಟು ರೆಕ್ಟಿಫೈಡ್ ಔಟ್ಪುಟ್, ರಿಮೂವ್ ದ ರಿಪಲ್ಸ್ ಫ್ರಮ್ ದಿ ರೆಕ್ಟಿಫೈಡ್ ಔಟ್ಪುಟ್. ರಿಮೂವ್ ಅಂತ ಕೇಳ್ತಾ ಇದ್ದಾನೆ. ಬಟ್ ಇಲ್ಲೂ ಎ ಸಿ ಕಾಂಪೊನೆಂಟ್ಸ್ ಅಂತ ಇದ್ದಿದ್ರೆ ಅದು ಮಾಡ್ಬೋದಾಯ್ತು. ಇಲ್ಲಿ ಏನ್ ಹೇಳ್ತಾ ಇದ್ದಾನೆ? ರಿಮೂವ್ ಮಾಡ್ತಾ ಇದ್ದಾನೆ. ಏನ್ನ? ರಿಪಲ್ಸ್ ನ. ಐಡೆಂಟಿಫೈ ದ ಮೇನ್ ಫಂಕ್ಷನ್ಸ್ ಆಫ್ BJT. BJT ಏನ್ ಯೂಸ್ ಮಾಡ್ತಾರೆ? ಆಂಪ್ಲಿಫೈಯರ್ ಆಗಿ ಯೂಸ್ ಮಾಡ್ತಾರೆ ಅಥವಾ ಮ್ಯಾಗ್ನಿಫೈ. ಸ್ವಿಚ್ ಆಕ್ಟ್ಸ್ ಆಸ್ ಎ ಸ್ವಿಚ್ ಆಗಿ ಯೂಸ್ ಮಾಡ್ತೀವಿ. ಆಕ್ಟ್ಸ್ ಆಸ್ ಎ ರೆಕ್ಟಿಫೈಯರ್ ಯೂಸ್ ಮಾಡಲ್ಲ. ರೆಕ್ಟಿಫೈಯರ್ ಅಂದ್ರೆ ಡಯೋಡ್ ಯೂಸ್ ಮಾಡ್ತೀವಿ. ಮೀನ್ಸ್ ಬೋತ್ A and B. ವೆರಿ ಗುಡ್. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಚಾರ್ಜ್ ಕ್ಯಾರಿಯರ್ಸ್ ಅವೈಲಬಲ್ ಇನ್ BJT? ಹೌದಾ? BJT ಅಂದ್ರೆ ಏನು? ಟ್ರಾನ್ಸಿಸ್ಟರ್. ಕರೆಕ್ಟಾ? ಅಲ್ಲಿ ಹೋಲ್ಸ್ ಇರ್ತವೆ, ಎಲೆಕ್ಟ್ರಾನ್ಸ್ ಇದೆ, ನ್ಯೂಟ್ರಲ್ಸ್ ಇರಲ್ಲ. ಹಾಗಾದ್ರೆ ನಮ್ಗೆ ಆಪ್ಷನ್ ಯಾವುದು? A and B. ಇಲ್ಲಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಹೇಗೆ ಕೇಳ್ತಾರೆ? ಇನ್ NPN ಟ್ರಾನ್ಸಿಸ್ಟರ್ ದ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ ಈಸ್ ಡ್ಯಾಶ್. ಹೇಳಿ. ವೆರಿ ಗುಡ್. ಏನದು? ಎಲೆಕ್ಟ್ರಾನ್ಸ್. ಬತ್ತೈತೆ ನಿದ್ದೆ. ಎಲೆಕ್ಟ್ರಾನ್ಸ್. ಇನ್ PNP ಟ್ರಾನ್ಸಿಸ್ಟರ್ minority charge carriers are. Very good. Electrons. In PNP majority charge carrier are. Very good. Hey, holes. Electrons. Holes ಅನ್ನಪ್ಪ. ಯಾವನ್ ತಪ್ಪ ಹೇಳ್ದ? ಅದಕ್ಕೆ ಯೋ ಎಂದೆ. ಅರ್ಥ ಆಗಿದೆಯಲ್ಲ ಕ್ವಶನ್? ಅಂದ್ರೆ 2 P ಇದೆ ಅಂದ್ರೆ ಪ್ಲಸ್ಗಳು ಜಾಸ್ತಿ ಇದೆ ಅಂತ, 1 N ಇದೆ ಅಂದ್ರೆ ಮೈನಾರಿಟಿ ಆಯ್ತು, 2 N ಇದೆ ಅಂದ್ರೆ ಮೆಜಾರಿಟಿ ಆಯ್ತು, 1 P ಅದಂದ್ರೆ ಮೈನಾರಿಟಿ. ಅಷ್ಟೇ ನೆನ್ಪಿಟ್ಕೊಳ್ಳಿ. ಐಡೆಂಟಿಫೈ ದ ಅಪ್ಲಿಕೇಶನ್ಸ್ ಆಫ್ BJT. ಕ್ಲಿಪ್ಪರ್ ಸರ್ಕ್ಯೂಟ್ಸ್ ಅಂದ್ರೆ ಪ್ರೋಸೆಸ್ ಆಫ್ ಎಲಿಮಿನೇಟಿಂಗ್ ಅಥವಾ ಕ್ಲಿಪ್ ಮಾಡುತ್ತೆ ಇನ್ಪುಟ್ ನ. AC ಕಾಂಪೊನೆಂಟ್ ಕಟ್ ಮಾಡುತ್ತೆ ಕ್ಲಿಪ್ಪರ್ಸ್. ಡಿಜಿಟಲ್ ಸ್ವಿಚ್
Temperature sensors, all of the above. Okay, all of the above. Which of the following are majority charge carrier? ಇವಾಗ ಹೇಳಿದೆ NPN transit NOP ಎರಡು ಎನ್ಗಳಿದಾವೆ. ಏನಿದು ಎಲೆಕ್ಟ್ರಾನ್ಸ್ ಜಾಸ್ತಿ ಇದಾವೆ ಅಂತೆ. ಹಾಕು ಹೋಯ್ತಾರ ಮುಂದೆ ಅಷ್ಟೇ. Which of the following are majority charge carrier in PNP? ಎರಡು ಪಿಗಳಿದಾವೆ. ಹೋಲ್ಸ್ ನ್ಯೂಟ್ರಾನ್ಸ್ ಅಲ್ಲಪ್ಪ ಮೆಜಾರಿಟಿ ಚಾರ್ಜ್ ಕೇಳಿರೋದು. ಹೋಲ್ಸ್ ಅಪ್ಪ ತಂದೆ, ಹೋಲ್ಸ್. ನೋಡ್ರು, ಹೌ ಮೆನಿ ಟರ್ಮಿನಲ್ಸ್ ಆರ್ ಡೂ ಹ್ಯಾವ್ BJT? 3 ನಾ? ವೆರಿ ಗುಡ್. ಯಾವ್ದು 3 ಟರ್ಮಿನಲ್ಸ್? ಎಮಿಟರ್, ಬೇಸ್, ಕಲೆಕ್ಟರ್. ಲೇಯರ್ಸ್ ಅಂತ ಕೇಳಿದಾಗ 3ನೇ ಇರೋದು. ಡಿಪೆಂಡ್ಸ್ ಅಪಾನ್ NPN, PNP. A BJT is a dash electronics component. Resistor, transistor, capacitor. ನೋಡಿ, AC ಆಗಲ್ಲ. ಸಪೋಸ್ AB ಅಂತ ಕೊಟ್ಟಿದ್ರೆ ಆಗ್ತಾ ಇತ್ತು. ರೆಸಿಸ್ಟರ್ ಟ್ರಾನ್ಸ್ಮಿಟ್ ಮಾಡುತ್ತೆ, ರೆಸಿಸ್ಟ್ ಮಾಡುತ್ತೆ. ಅದಕ್ಕೆ ಅದು ಸ್ವಿಚ್ ಆಗಿ ಆಕ್ಟ್ ಮಾಡೋದು. ಅರ್ಥ ಆಯ್ತಾ? ಬಟ್ ಇಲ್ಲಿ ಏನ್ ಹೇಳಿದಾನೆ, ಸಿ ಸೇರಿಸ್ಬಿಟ್ಟಿದ್ದಾನೆ, ಕೆಪಾಸಿಟರ್ ಇಲ್ಲ. ಹಾಗಾದ್ರೆ ಯಾವ್ದಕ್ಕೆ ಹೋಗೋಣ ನಾವು? In which of the following terminals do current flow inside the BJT? ಸಿ ಇದೊಂದು ಟ್ಯಾಪ್ ಅನ್ಕೊಳ್ಳಿ, ಸುಮ್ಮನೆ ಈಸಿಯಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್. ಟ್ಯಾಪ್ ಇದು. ಟ್ಯಾಪ್ ಅಲ್ಲಿ ಎಮಿಟರ್ ಎಂಟ್ರಿ ಆಗ್ತಾ ಇರುತ್ತೆ. ಬೇಸ್ ಕಂಟ್ರೋಲ್ ಮಾಡ್ತಾನೆ, ಎಷ್ಟು ಬೇಕು, ಜಾಸ್ತಿ ಬೇಕಾ ಕಡಿಮೆ ಬೇಕಾ. ಕಲೆಕ್ಟರ್ ಏನಾಗುತ್ತೆ, ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಓಕೆ, ದಿಸ್ ಇಸ್ ಅ ಮೆಥಡ್. ನೀವು ಟ್ರಾನ್ಸಿಸ್ಟರ್ ಐಡೆಂಟಿಫೈ ಮಾಡ್ಕೋಬೇಕು, ಅಂಡರ್ಸ್ಟೂಡ್ ಮಾಡ್ಕೊಳ್ಳೋದಕ್ಕೆ. ಜಸ್ಟ್ ಲೈಕ್ ಎ ಟ್ಯಾಪ್. ಇಲ್ಲೇನು, ವಿಚ್ ಆಫ್ ದ ಫಾಲೋಯಿಂಗ್ ಟರ್ಮಿನಲ್ ಡೂ ಕರೆಂಟ್ ಫ್ಲೋ ಇನ್ಸೈಡ್ ದ BJT? ಕಲೆಕ್ಟರ್ ಎಮಿಟರ್ ಫುಲ್ ಹೋಗುತ್ತೆ. ಬೇಸ್ ಇಸ್ ಓನ್ಲಿ ಫಾರ್ ಕಂಟ್ರೋಲ್, ನೆನ್ಪಿಟ್ಕೊಳ್ಳಿ. ಓಕೆ, ಬೇಸ್ ಬಂದು ಹೆವಿಲಿ ಡೋಪ್ಡ್. ಡೋಪ್ಡ್ ಮೀನ್ಸ್ ಆಡಿಂಗ್ ದ ಇಂಪ್ಯೂರಿಟೀಸ್ ಅಂತ ಅವಾಗಲೇ ಹೇಳಿದೆ. ಇಂಪ್ಯೂರಿಟೀಸ್ ನ ಆಡ್ ಮಾಡ್ತಾರೆ, ಬೇರೆ ಇಂಪ್ಯೂರಿಟೀಸ್ ನ ಆಡ್ ಮಾಡ್ತಾರೆ. ಕಲೆಕ್ಟರ್ ಬಂದು ಮಾಡರೇಟ್ಲಿ ಡೋಪ್ಡ್, ಸ್ಲೈಟ್ಲಿ ಡೋಪ್ಡ್. ಮಾಡರೇಟ್ಲಿ ಕರೆಕ್ಟಾ? ಇಲ್ಲ ಸರ್, ಮೀಟರ್ ಆಫ್ ಆಗಿದ್ದೀರಿ ಸರ್, ಚಾರ್ಜ್ ಮಾಡ್ಕೊಳ್ತೀವಿ. ಆನ್ಸರ್ ಯಾವ್ದು ಇದಕ್ಕೆ? ಏನ್ ಚೇಂಜ್ ಮಾಡ್ತೀರಾ ಆನ್ಸರ್ ಅಂತ? ಬೋತ್ A, B and C. A and B ನ ಯಾವ್ದು? ಎಫಿಷಿಯನ್ಸಿ ಆಫ್ ಐಡಿಯಲ್ ಫುಲ್ ವೇ ರೆಕ್ಟಿಫೈರ್, ಬ್ರಿಡ್ಜ್ ವೇ ರೆಕ್ಟಿಫೈರ್ ಎಷ್ಟು ಎಫಿಷಿಯನ್ಸಿ ಇದೆ ಅಂತ? 90%, 100%, 81%, 40%? 100% ಯಾವ್ದು ಇರಲ್ಲ, 100% ಯಾವ್ದು ಇರಲ್ಲ. 90 ಹೊಡಿ, ಪಲ್ಟಿ ಹೊಡಿ ಅಷ್ಟೇ. With PNP circuit, the most positive voltage is probably ground, VCC na, VB na, ground. BJT is a dash device. ಮತ್ತೆ ಬರ್ತಾನೆ ಇದೆ. Current controlled, voltage controlled, unipolar. Digital data refers to the information, that is, data is nothing but bits. See, bits andre zeros and ones. What is meant by bytes? What is meant by bytes? 4 bits is called as a bytes. Okay, ಆಯ್ತು. ರಾಂಗ್ ಹೇಳಿದ್ದೀನಿ ನಾನು ರಾಂಗ್ ಹೇಳಿದ್ದೀನಿ. ನಾನು ಹೇಳ್ತೀನಿ ಹೇಳಿ, ವೈಟ್ ಈಗ ನಿಮ್ಗೆ ಹೇಳ್ತಿದ್ದೀನಿ. ನಾನು ಬೈಟ್ಸ್ಗೆ 4 ಬಿಟ್ಸ್ ಬರ್ದಿದ್ದೀನಿ. ಈಸ್ ಇಟ್ ಕರೆಕ್ಟಾ? ನೋ. ಹಾಗಾದ್ರೆ ಆನ್ಸರ್ ಏನು?
ವೆರಿ ಗುಡ್. 8 ಬಿಟ್ಗೆ ಬೈಟ್ಸ್. ಓಕೆ, ಕರೆಕ್ಟ್. ನಾನು 4 ಬಿಟ್ಸ್ಗೆ ಏನಂತ ಕರೀತಾರಂತ ಕೇಳ್ತಾರದು. ವೆರಿ ಗುಡ್, ವೆರಿ ಗುಡ್. ನಿಬ್ಬಲ್. ಬೈಟ್ಸ್ಗೆ 8 ಬಿಟ್ಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಆಯ್ತು ಆಯ್ತು. ಡಿಸ್ಕ್ರೀಟ್ ಅಂದ್ರೆ 0s 1 ಆರ್ ಹೀಗಿರುತ್ತೆ, ಸ್ಕ್ವೇರ್ ಫಾರ್ಮೆಟ್ ಅಲ್ಲಿರುತ್ತೆ. ಕಂಟಿನ್ಯೂಸ್ ಫಾರ್ಮ್ ಅಂದ್ರೆ ಹೀಗೆ ಸೈನ್ ವೇವ್. ಇದು ಅನಲಾಗು, ಇದು ಡಿಜಿಟಲ್. ಓಕೆ, ಇದು ಅನಲಾಗು ಡಿಜಿಟಲ್. ಓಕೆ, 1 KB is equal to what? ಅದೇ 1 kilobit is equal dash bits or bytes. Very good. 1024 ಹೇಳಿ. ಬಿಟ್ಸಾ ಬೈಟ್ಸಾ? ನೀವೆಲ್ಲ CS ಸ್ಟೂಡೆಂಟ್ಸ್ ಇದ್ದೀರಂತಾರೆ ಜಾಸ್ತಿ. ನೀವೆಲ್ಲ ವಿತ್ ಇನ್ ಸೆಕೆಂಡ್ಸ್ ಅಲ್ಲಿ ಹೇಳ್ಬೇಕು. ಏನಪ್ಪ ಬಿಟ್ಸ್? ಕರೆಕ್ಟಾ? ಬೈಟ್ಸ್. ನೆಕ್ಸ್ಟ್ 1 MB is equal to 1024 bytes KB ಕಿಲೋಬೈಟ್ಸ್. 1 MB ಆದ್ಮೇಲೆ ಯಾವ್ದು ಬರುತ್ತೆ? ವೆರಿ ಗುಡ್. 1 GB is equal to ಹೇಳಿ. ವೆರಿ ಗುಡ್. ಇದನ್ನ ಹೇಳ್ತೀರಿ. ನೆಕ್ಸ್ಟ್ GB ಆದ್ಮೇಲೆ ವೆರಿ ಗುಡ್. ಟೆರಾ ಟೆರಾ ಟೆರಾ, ದಟ್ ಈಸ್ 1024 GB. ನೆಕ್ಸ್ಟ್ ಲಾಸ್ಟ್ ಬಂದು ಪೆನ್. ಗಿಗಾಬೈಟ್ಸ್ ಆಯ್ತು. ಟೆರಾ ಆದ್ಮೇಲೆ ಪೆಂಟಾ ಪಿ. ಎಷ್ಟಿದು? ಏನು? ನೆನ್ಪಿಟ್ಕೊಳ್ಳಿ. ಬೇಕಾಯ್ತದೆ, ಫ್ಯೂಚರ್ ಅಲ್ಲಿ ಬೇಕಾಯ್ತದೆ. ಯಾಕಂದ್ರೆ CS ಸ್ಟೂಡೆಂಟ್ಸ್ ಅಂತೂ ಇದನ್ನ ಲರ್ನ್ ಮಾಡ್ಲೇಬೇಕು. ಬಿಟ್ಸ್, ಬೈಟ್ಸ್, ನಿಬ್ಬಲ್, ಏನ ನೆನ್ಪಿಟ್ಕೊಳ್ಳಿ. ಟೆಲಿಗ್ರಾಫ್ ಸಿಗ್ನಲ್ಸ್ ಆರ್ ಎಕ್ಸಾಂಪಲ್ಸ್ ಆಫ್ ಡಿಜಿಟಲ್, ಅನಲಾಗ, ಇಂಪಲ್ಸಿವ್, ಪಲ್ಸ್ ಟ್ರೈನ್. ಇಷ್ಟೇ ಸಿಂಪಲ್ ಆಗಿರುತ್ತಪ್ಪ. ಇದು ನೀವು ಅನ್ಕೊಂಡ್ರೆ ತುಂಬಾ ಕಷ್ಟ ಸರ್, ನನ್ಗೆ ಅಂಡರ್ಸ್ಟೂಡ್ ಆಗಿಲ್ಲ ಅಂತ ಫೀಲ್ ಆಗ್ಬೇಡಿ. ವಿಚ್ ಆಫ್ ದೀಸ್ ಸೆಟ್ಸ್ ಆಫ್ ಲಾಜಿಕ್ ಗೇಟ್ಸ್ ಆರ್ ನೋನ್ ಆಸ್ ಯೂನಿವರ್ಸಲ್ ಗೇಟ್ಸ್? ಫಸ್ಟ್ ಬರೋಣ, ಬೇಸಿಕ್ ಗೇಟ್ಸ್ ಬರೋಣ. ಬೇಸ್ ಗೇಟ್ಸ್ ಬಂದು ನಾಟು, ಆರು, AND ಹ್ಯಾಂಡ್. ನೆಕ್ಸ್ಟ್ ಯೂನಿವರ್ಸಲ್. ಯೂನಿವರ್ಸಲ್ ಅಂದ್ರೆ ನ್ಯಾಂಡು, ನಾಟ್ ಆ್ಯಂಡ್. ಇದು ನ್ಯಾಂಡ್ ಅಂದ್ರೆ ನಾಟ್ ಆ್ಯಂಡು, ನಾಟ್ ನಾರ್, ನಾಟ್ ಆರ್. ನೆಕ್ಸ್ಟ್ ಸ್ಪೆಷಲ್ ಅಥವಾ ಎಕ್ಸ್ಕ್ಲೂಸಿವ್. ಎಕ್ಸಾರ್, ಎಕ್ಸೋ ನಾರ್. ಇಷ್ಟು ನೆನ್ಪಿಟ್ಕೊಳ್ಳಿ. ಇದ್ರಲ್ಲಿ ಯಾವ್ದಾದ್ರು ಒಂದು ಕೇಳ್ಬೋದು. ಹಾಗಾದ್ರೆ ಇವ್ನು ಕೇಳಿರೋದು ಏನು? ಯೂನಿವರ್ಸಲ್. ಯೂನಿವರ್ಸಲ್ ಅಂತ ಎಲ್ಲಿದ್ದಾನೆ? ಇಲ್ಲಿದ್ದಾನೆ ಇವನು ಕೆಳಗಡೆ. ಓಕೆ. In digital electronics, Boolean algebra, the OR operation performed by which of the given properties? ಎಲ್ಲಾನು ಆಯ್ತದೆ. ಡಿಸ್ಟ್ರಿಬ್ಯೂಟಿವ್ ಲಾ, ಕಾಮ್ಯುಟೇಟಿವ್ ಲಾ, ಅಸೋಸಿಯೇಟಿವ್ ಲಾ. ವಾಟ್ ಇಸ್ ಮೀನ್ ಬೈ ಅಸೋಸಿಯೇಟಿವ್ ಲಾ? A plus B plus C ಅಲ್ಲ. A plus into B plus C is equal to into A plus B plus C, or A ಇಂಟು ಬಿ ಇಂಟು ಸಿ. ಅರ್ಥ ಆಗಿಲ್ಲ ಅವನಿಗೆ ನೋಡಿ, ಈಗ ಹೇಳ್ತಾರ ನಾನು. A ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು A ಪ್ಲಸ್ ಬಿ ಇಂಟು ಪ್ಲಸ್ ಸಿ. ಈಗಾದ್ರೂ ಬರಿಬಹುದು ಅಂತ ಅಸೋಸಿಯೇಟಿವ್. ಆರ್ ಇದನ್ನ A ಬಿ ಇಂಟು ಸಿ ಇಸ್ ಈಕ್ವಲ್ ಟು ಎ ಬಿ ಇಂಟು ಸಿ ಮಾಡಿಸಿದೀನಿ ನೋಡಿ, ಬರ್ಸಿದೀನಿ ನಾನು. ಇದ್ರ ಮೇಲೆ ಎಕ್ಸಾಂಪಲ್ಸ್ ತಗೊಳ್ಳಿ. ಕಾಮ್ಯುಟೇಟಿವ್ ಲಾ ಅಂದ್ರೆ A ಪ್ಲಸ್ ಬಿ ಇಸ್ ಈಕ್ವಲ್ ಟು ಬಿ ಪ್ಲಸ್ ಎ. A plus B is equal to B plus A.
ಅಷ್ಟೇನೆ. ಆರ್ ಲಾ ಹೇಳಿದ್ರೆ ಸಾರಿ ಆಂಡ್ ಲಾ ಹೇಳಿದಾಗ ಎ ಬಿ ಇಂಟು ಬಿ ಇಂಟು ಎ ಬಿ ಇಸ್ ಈಕ್ವಲ್ ಟು ಬಿ. ಡಿಸ್ಟ್ರಿಬ್ಯೂಷನ್ ಲಾ ಅಂದ್ರೆ ಎ ಬಿ ಪ್ಲಸ್ ಎ ಸಿ. ಅವರು ಇದನ್ನ ಕೊಟ್ಟು ಇದನ್ನ ಹೇಳಂತ ಹೇಳ್ಬೋದು, ಇಲ್ಲಂದ್ರೆ ಈ ತರ ಕೊಟ್ಟು ಈ ತರ ಬರಿ ಅಂತಾನು ಹೇಳ್ಬೋದು. ಬಟ್ ಯು ಶುಡ್ ಹ್ಯಾವ್ ಟು ರೆಡಿ ಟು ವಾಟ್ ದೇ ವಿಲ್ ಗಿವ್ ಅಂತ. ಅವ್ರು ಏನ್ ಕೊಟ್ರು ನೀವು ತರೋಗಂತ ಟ್ಯಾಲೆಂಟ್ ಇರ್ಬೇಕು. ಹಂಗಾರೆ ಏನ್ ಹಾಕೋಣಪ್ಪ ಇದಕ್ಕೆ? ಒನ್ ನಿಬ್ಬಲ್, ಇಷ್ಟೊತ್ತ ಕತೆ ಅದನ್ನೇ ಮಾತಾಡಿದ್ದು, ಈಕ್ವಲ್ ಟು ಹೌ ಮೆನಿ ಬಿಟ್ಸ್. ಇದು ನಿಬ್ಬಲ್ಲ, ಇದು ಬೈಟ್, ಇದು ಹೆಕ್ಸಾ, ಇದು ಬೈನರಿ. ವೆರಿ ಗುಡ್. ಅಷ್ಟೇ, ಎಲ್ಲ ಗೊತ್ತಿರ್ಬೇಕು. ಒಂದ್ಸಲ ಸಬ್ಜೆಕ್ಟ್ ಲರ್ನ್ ಮಾಡಿ ಎಲ್ಲ ಗೊತ್ತಿರ್ಬೇಕು. The basic building blocks of the arithmetic logic unit in digital computer are known as dash. Adders, alternators, demultiplexers, adders. Adders ಅಂದ್ರೆ ಅದೇ ನಾವು and ಆರು ಇವೆಲ್ಲ ಯೂಸ್ ಮಾಡ್ತೀವಲ್ಲ ಅದು. ಆಮೇಲೆ ನಿಮಗೆ ಬರುತ್ತೆ ಫರ್ದರ್ ಫುಲ್ ಆಡರ, ಹಾಫ್ ಆಡರ, ಫುಲ್ ಸಬ್ಸ್ಟ್ರಾಕ್ಟರ, ಹಾಫ್ ಸಬ್ಸ್ಟ್ರಾಕ್ಟರ, ಕಂಪ್ಯಾರಿಟರ್ಸ್ ಮುಂದೆ ಬರುತ್ತೆ. ನೀವು ಆಲ್ರೆಡಿ ಇನ್ FOC ಆರ್ ಲರ್ನ್ಡ್, ಹೌದಲ್ವಾ? CS ಸ್ಟೂಡೆಂಟ್ಸ್ ಲರ್ನ್ ಮಾಡಿರ್ತೀರಾ. EC ಅವರು ಅದನ್ನೇ ಸಪರೇಟ್ ಆಗಿ ಲರ್ನ್ ಮಾಡಿರ್ತಾರೆ. ಓಕೆ, ಹೌದು. NAND gate output is low if all inputs are low. AND ಅನ್ನ ಮೈಂಡ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಮಲ್ಟಿಪ್ಲಿಕೇಶನ್ ಮಾಡತ್ತಂತ. ಅದಕ್ಕೆ ಉಲ್ಟಾ ಇದು. ನೋಡಪ್ಪ, 0 0 0 1 1 0 1 1. ಫಸ್ಟ್ ಎ ಎನ್ ಡಿ ಬರೆಯೋಣ. ಆಂಡ್ ಅಂದ್ರೇನು? 0 0 0 1. ಇದಕ್ಕೆ ಉಲ್ಟಾ ಬರೆಯೋಣ, ನ್ಯಾಂಡ್, ಎ ಎನ್ ಡಿ ನ್ಯಾಂಡ್. ಇದು 1 1 1 0. ಓಕೆ, ಈಗ ಅವನು ಕೇಳ್ತಾರದೇನು ಅಂದ್ರೆ ಹ್ಯಾಂಡ್ ಗೇಟ್ ಔಟ್ಪುಟ್ ಈಸ್ ಲೋ. ಲೋ ಅಂತ ಹೇಳ್ತಿದ್ದೀನಿ ಯಾವಾಗ? ವೆನ್ ಬೋತ್ ಇನ್ಪುಟ್ಸ್ ಆರ್ 1 1 ಹೈ, ಔಟ್ಪುಟ್ ಈಸ್ ಲೋ. ಅಂದ್ರೆ ಯಾವ್ದಿದ್ ಆಪ್ಷನ್? ಬಿನಾ? ಬಿನಾ? ಆಯ್ತಪ್ಪ. And or not gate belongs to arithmetic, relation operation, logical operation, bitwise operation. ಆಗುತ್ತೆ ತಾನೆ? ಅರ್ಥಮೆಟಿಕ್ ಆಗುತ್ತಾನೆ, ಕೂಡೋದು, ಕಳಿಯೋದು, ಭಾಗಾಕಾರ, ಗುಣಾಕಾರ. ರಿಲೇಶನ್ಶಿಪ್ ಆಗಲ್ಲ. ಲಾಜಿಕಲ್ ಬರೀ ನಾಟ್ ಮಾತ್ರ ಲಾಜಿಕಲ್ ಆಗ್ಬೋದು. ಏನಪ್ಪ? ಹೌದು, ಅದೇ ನಾನು ಹೇಳ್ತೀನಿ, 1 by 1 ಹೇಳ್ತಿದ್ದೀನಿ. ಅರ್ಥಮೆಟಿಕ್ ಆಯ್ತದೆ, ಲಾಜಿಕಲ್ ಆಯ್ತದೆ, ಯಾವ್ದು ನಾಟ್ ಅಂತ ತೆಗ್ದ. ಬಿಟ್ ವೈಸ್ ಆಪರೇಷನ್ ಅಂತೂ ಅಲ್ಲ. ಆಗ ನಾವು ಓವರ್ ಆಲ್ ಆಗಿ ಅರ್ಥಮೆಟಿಕ್ ಓವರ್ ಆಲ್ ತಗೊಂಡ್ಬಿಡ್ಬೋದು. ಯಾವ್ದನ್ನ ತಗೊಳ್ಳೋಣ? ಯಾವ್ದು ತಗೊಳ್ಳೋಣ? ಲಾಜಿಕಲ್ ಆಪರೇಷನ್. ಓಕೆ. ಎ ಸೆನ್ಸರ್ ಆರ್ ಡಿಟೆಕ್ಟರ್ ಏನಿರುತ್ತೆ ಸೆನ್ಸರ್ಗೆ? ಫಿಸಿಕಲ್ ಕ್ವಾಂಟಿಟಿ ಅನ್ಕೊಳ್ಳೋಣ. ಔಟ್ಪುಟ್ ಏನಿರುತ್ತೆ? ಎಲೆಕ್ಟ್ರಿಕಲ್. ಸೆನ್ಸ್ ಮಾಡಿ ಅದು ಮಾಡುತ್ತೆ. ಎ ಸೆನ್ಸರ್ ಇಸ್ ಅ ಸಬ್ ಸಿಸ್ಟಮ್, ಮಷೀನ್, ಮಾಡ್ಯೂಲ್, ಆಲ್ ಆಫ್ ದಿ ಅಬೌವ್. ದ ಫಂಕ್ಷನ್ ಆಫ್ ದಿ ಸೆನ್ಸರ್ ಏನ್ ಮಾಡತ್ತಪ್ಪ ಅದು? ಡಿಟೆಕ್ಟ್ ಈವೆಂಟ್ ವಿತ್ ಇನ್ ಸ್ಪೆಸಿಫೈಡ್ ಎನ್ವೈರನ್ಮೆಂಟ್, separate the physical parameter, track and transfer data into computer process. ಡಿಟೆಕ್ಟ್ ಮಾಡುತ್ತೆ, ಸಪರೇಟ್ ಮಾಡಲ್ಲ, ಅಂಡ್ ಕಂಪ್ಯೂಟರ್ಗೆ ಪ್ರೋಸೆಸ್ ಕಳಿಸುತ್ತೆ ಸೆನ್ಸ್ ಮಾಡಿ. ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ಎಕ್ಸಾಂಪಲ್ಸ್ ಆಫ್ ದಿ ಟೆಂಪರೇಚರ್ ಸೆನ್ಸಸ್? ಹೆಸರೇ ಹೇಳ್ತಾ ಇದೆ. ಯಾವುದು? Dash sensor detects the quantity of light striking the sensor components. Light sensor. A sensor used to measure the quantity of pressure when applied on object to called as a sensor. Pressure ಅಂತ ಹೇಳ್ತಾ ಇದ್ದಾನೆ, pressure sensor. Temperature sensor acts as a
ಥರ್ಮೋಸ್ಟಾಟ್, ಥರ್ಮಿಸ್ಟರ್, ಥರ್ಮೋಮೀಟರ್, ಆಲ್ ದಿ ಅಬೌವ್. ಟೆಂಪರೇಚರ್ ಅಂತ ಹೇಳ್ತಿದ್ದಾರೆ, ಥರ್ಮೋಸ್ಟಾಟ್ ಆಗ್ಬೋದು, ಥರ್ಮಿಸ್ಟರ್ ಆಗ್ಬೋದು, ಥರ್ಮೋಮೀಟರ್ ಆಗ್ಬೋದು, ಆಲ್ ದ ಅಬೌವ್ ಆಗ್ಬೋದು. ಪರ್ಟಿಕ್ಯುಲರ್ ಅಂತ ಕೇಳಿದಾಗ ಥರ್ಮಿಸ್ಟರ್ ಅಂತ ತಗೋಬಹುದು ನಾವು. ಓಕೆ, ಈಗ ಯಾವ್ದು ಹಾಕೋಣ ನಾವು? ಹಾಕ್ಬಿಡೋಣ. ಆಯ್ತು, ಮಾರ್ಕ್ಸ್ ನಿಮ್ಗೇನೆ, ಹಾಕ್ರಿ. IR ಇನ್ಫ್ರಾರೆಡ್ ಸೆನ್ಸಸ್ ಆರ್ ಸ್ಟ್ಯಾಂಡ್ಸ್ ಫಾರ್, ನಾನೇ ಹೇಳ್ಬಿಟ್ನಲ್ಲ, ನಾನೇನೋ ಇದೆ ಅನ್ಕೊಂಡೆ. ಇನ್ಫ್ರಾರೆಡ್ ಸೆನ್ಸರ್ಸ್, IR ಸೆನ್ಸರ್ಸ್. ಅದ ಎಲ್ಲಿ ಯೂಸ್ ಮಾಡ್ತೀರಾ? ನಿಮ್ಮ ಸಾರಿ ಏನದು ಈಗ ಇದು ಮಾಡ್ತಾರಲ್ಲ ಅದು ರಿಮೋಟ್ ಅಲ್ಲಿ ಇರುತ್ತೆ. ಒಂದು ಟ್ರಾನ್ಸ್ಮಿಟರ್ ಇರುತ್ತೆ, ಇನ್ನೊಂದು ರಿಸೀವರ್ ಇರುತ್ತದೆ. IR sensor operates in the range of 0.1 micrometer to 1000 micrometers. ಆಗ್ಬಿಡಿ ಅಷ್ಟೇ, ಬೇರೆದೆಲ್ಲ ನಮ್ಗೆ ಬೇಕಾಗಿಲ್ಲ. 0.7 micrometers to 1000 micrometers range. IR sensor works on the principle of object detection, object breaking, object and radiation, all the above. Object radiations ಉಲ್ಟಾ ಬರುತ್ತೆ, ಅದು ಹೋಗಿ ಮತ್ತೆ ಬರ್ತದೆ, ಸೆನ್ಸ್ ಮಾಡಿ ಬರುತ್ತೆ. ಪ್ರಾಕ್ಸಿಮಿಟಿ ಸೆನ್ಸರ್ ಆಗ್ಲೇ ಹೇಳಿದೆ, ಸೆನ್ಸರ್ ಇಸ್ ಅ ಟೈಪ್ ಆಫ್ ಸೆನ್ಸಸ್. ಕಾಂಟ್ಯಾಕ್ಟ್ ಟೈಪ್, ನಾನ್ ಕಾಂಟ್ಯಾಕ್ಟ್ ಟೈಪ್, ಬೋತ್ A and B ಪಾರ್ಷಲಿ. ಅಂದ್ರೆ ಇದು ಟಚ್ ಮಾಡಿದರನೆ ಪ್ರಾಕ್ಸಿಮಿಟಿ ಅಂತ ಹೇಳಿದೆ ನಾನು. ಅಂದ್ರೆ ಏನಿದು? ನಾನ್ ಕಾಂಟ್ಯಾಕ್ಟ್ ಟೈಪ್. ಅದೇ ಬೈಕ್ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಇದೇ ಸೆನ್ಸರ್ ಯೂಸ್ ಮಾಡೋದು. ರಿವರ್ಸ್ ಕಾರ್ಸ್ ಬ್ರೇಕಿಂಗ್ ಸಿಸ್ಟಮ್ is used as a proximity. Humidity sensor provides the environmental information into dash moisture, humidity ratio, absolute humidity, all the above. Moisture ಅಂದ್ರೆ humidity, ಹೌದಲ್ವಾ? all the above. Actuators ಉಲ್ಟಾ, ಯಾವುದಕ್ಕೆ ಉಲ್ಟಾ? ಸೆನ್ಸರ್ಸ್ ಉಲ್ಟಾ. ಇಲ್ಲೇನಿರುತ್ತೆ? ಎಲೆಕ್ಟ್ರಿಕಲ್ ಇರುತ್ತೆ. Actuator, it may be physical or mechanical or electrical or numerical ಇರುತ್ತೆ. ಆಲ್ ಆಫ್ ದಿ ಅಬೌವ್. ಸೌಂಡು, ಡಿಸ್ಪ್ಲೇಸು, ಮೋಟರ್ಸು, ಅದು ಲೀನಿಯರ್ ಹಾರಿಜಾಂಟಲ್ ಅಂತ ಹೇಳಿದೆ. ಓಕೆ, ಅದೆಲ್ಲಾನು ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕಲ್ ಸಿಗ್ನಲ್ಸ್ ಕನ್ವರ್ಟೆಡ್ ಇಂಟು ಫಿಸಿಕಲ್ ಕಂಡೀಷನ್, ವಾಟ್ ಈಸ್ ಕಾಲ್ಡ್ as actuators. The microcontroller are used in computer, laptop, television, printer, refrigerator, micro. ಎಲ್ಲ ಓದ್ಕೊಂಡ್ರೆ ಇವತ್ತೆಲ್ಲ ಹೇಳ್ತೀವಿ, ಎಲ್ಲದಲ್ಲೂ ಯೂಸ್ ಮಾಡ್ತೀವಿ ಮೈಕ್ರೋಕಂಟ್ರೋಲರ್. ದಟ್ ಈಸ್ ಕಾಲ್ಡ್ as a mini chip, which is a first microcontroller ಅಂತ ಹೇಳಿದೆ ನಾನು. 80 ವೆರಿ ಗುಡ್ 51 8051. 8051ಗೆ ಎಷ್ಟು ಬಿಟ್ ಮೈಕ್ರೋ ಪ್ರೊಸೆಸರ್ ಅಂತ ಕೇಳ್ತಾರೆ. 8 ಬಿಟ್, 16 ಬಿಟ್, 128 ಬಿಟ್, ಡ್ಯಾಶ್. ನೋಡೋಣ. ಡ್ಯಾಶ್ ಇಸ್ ದ ಫಸ್ಟ್ ಮೈಕ್ರೋ ಕಂಟ್ರೋಲ್ ಡಿಸೈನ್ ಬೈ ದ ಇಂಟೆಲ್ ಡಿಸೈನ್ ಮಾಡಿದ್ದು 8051. ನೋಡಿ, ಇವೆಲ್ಲಾನು ಯೂಸ್ ಮಾಡ್ತಾರೆ. ಹೈಯರ್ ಸ್ಟಡೀಸ್ ಅಲ್ಲಿ ಇಂಜಿನಿಯರಿಂಗ್ ಬರುತ್ತೆ, 8086 ಬರುತ್ತೆ, ಅಲ್ಲಿ ಮೈಕ್ರೋ ಪ್ರೊಸೆಸರ್ ಅಂತ ಬರುತ್ತೆ. ಅಂಡ್ ದಿಸ್ ಇಸ್ ಮೈಕ್ರೋ ಕಂಟ್ರೋಲರ್ ಅಂಡ್ ಮೈಕ್ರೋ ಪ್ರೊಸೆಸರ್ ಬರುತ್ತೆ. ನೋಡೋಣ. 8051 ಮೈಕ್ರೋ ಕಂಟ್ರೋಲರ್ ಇಸ್ ಡ್ಯಾಶ್ ಬಿಟ್ ಮೈಕ್ರೋ ಕಂಟ್ರೋಲರ್. 18 ಬಿಟ್ ಮೈಕ್ರೋ ಕಂಟ್ರೋಲರ್ ಇದು ಫಸ್ಟ್ ಬಂದಿದ್ದು. ಈಗ ಆಮೇಲೆ ಬಂದು 16 ಬಂದಿದೆ, 32 ಬಂದಿದೆ. ಏನಮ್ಮ? 8 ಬಿಟ್ ಅಲ್ಲ, ಫಸ್ಟ್ ಮೈಕ್ರೋ ಕಂಟ್ರೋಲರ್ ಇಸ್ 8 ಬಿಟ್. ಕರೆಕ್ಟಾ? 16 ಬಿಟ್ ಇದೆ, 32 ಬಿಟ್ ಇದೆ. ಅರ್ಥ ಆಯ್ತಾ? ಬಟ್ ಕರೆಕ್ಟಾ? ಡೌಟ್ ಇದೆಯಾ? ಎಷ್ಟು ಬಿಟ್ಟು? 8 ಬಿಟ್. Programmable PLC controllers are used in manufacturing automations. ಮನುಷ್ಯನ ಪ್ರಭಾವನೇ ಇಲ್ದಿರಂತ ಮಾಡೋ ಕೆಲಸ ಯಾವ್ದಿದೆ ಅಂದ್ರೆ PLC. ನೀವು ಬಂದ್ಮೇಲೆ ಕೆಲಸಗಳೆಲ್ಲ ಕಡಿಮೆ ಆಗಿದೆ. ಎಕ್ಸಾಂಪಲ್ ಈಗ ಅದ್ ಬಿಡಿ, ಸಾರಿ ಆಯ್ತು. ಮೈಕ್ರೋ ಕಂಟ್ರೋಲರ್ ವಾಟ್ ಈಸ್ ದ ರ್ಯಾಮ್ ಸೈಜ್ ಅಂತ ಕೇಳ್ಬೋದು. ಫಸ್ಟ್ ರ್ಯಾಮ್ RAM ರಾಮ್ ಎಷ್ಟು ಸೈಜ್ ಅಂತ ಕೇಳ್ಬೋದು. ಎಷ್ಟು ಬೈಟ್ಸ್, ಎಷ್ಟು KB, ಎಕ್ಸೆಟ್ರಾ. ಹೌ ಮೆನಿ IO ಇನ್ಪುಟ್ಸ್ ಆರ್ ದೇರ್ ಇನ್ 8051 ಮೈಕ್ರೋ ಕಂಟ್ರೋಲರ್? ಎಷ್ಟು IO ಪೋರ್ಟ್ಸ್ ಇದೆ? ವೆರಿ ಗುಡ್, 32 IO ಪೋರ್ಟ್ಸ್. ರ್ಯಾಮ್ ಎಷ್ಟು ಬೈಟ್ಸ್? 128 ಬೈಟ್ಸ್.
ರಾಮ್ ಬಂದು 4 KB. ಅಂಡ್ ಇನ್ನೊಂದೇನು ಹೇಳಿದೆ, ಐಒ ಪೋರ್ಟ್ಸ್. ಪೋರ್ಟ್ಸ್ 32 IO ಪೋರ್ಟ್ಸ್. ಇನ್ಪುಟ್ ಔಟ್ಪುಟ್ ಪೋರ್ಟ್ಸ್ ಅಂತಪ್ಪ. ಇನ್ಪುಟ್ 32 ಇರ್ತದೆ, ಔಟ್ 32 ಇರುತ್ತಂತ. ಅರ್ಥ ಆಯ್ತಾ? ಪೆರಿಫಲ್ ಡಿವೈಸ್ ಕನೆಕ್ಟ್ ಮಾಡ್ತೀವಲ್ಲ ನೀವು ಅದಷ್ಟು. ದ ಪ್ರೋಗ್ರಾಮಬಲ್ ಲಾಜಿಕ್ ಕಂಟ್ರೋಲರ್ ಯೂಸ್ಡ್, ಇದು ಎಲ್ಲಿ ಯೂಸ್ ಮಾಡ್ತಾರೆ? ಯೂಸ್ ಮಾಡ್ತಾರಾ? ನೋಡಿದ್ದೀರಾ? ನಾನು ನೋಡಿಲ್ಲ, ಹಾಕ್ಬೇಡಣ ಅಷ್ಟೇ. ಆಲ್ ದ ಅಬೌವ್ ಮಾಡ್ಬೋದಂತೆ. Which of the following should microcontroller at least should consist of? At least ಏನೋ ಒಂದು ಇಷ್ಟರಲ್ಲಿ ಇರಬೇಕು ಅಂತ, ಅವಾಗ ಮೈಕ್ರೋ ಕಂಟ್ರೋಲರ್ ಅಂತ ಹೇಳ್ತೀವಿ. ನೋಡಿ, ರ್ಯಾಮ್ 2 ಇರಬೇಕು, ಬಟ್ ಇದ್ರಲ್ಲಿಲ್ಲ, ಇದ್ರಲ್ಲಿಲ್ಲ ಅಂದ್ರೆ ಇವ್ರು 3 ಎಲಿಮಿನೇಟ್ ಮಾಡೋಣ. 2 ಇಲ್ಲಿ ಇದ್ದಾರೆ ಅಂದ್ರೆ ನಾವ್ ಇವ್ರು ಕೊಟ್ಬಿಡೋಣ ಪರ್ಫಾರ್ಮೆನ್ಸ್. CPU ಇಲ್ಲ, ಅಂಡ್ CPU ಇಲ್ಲ. ಬ್ರೈನ್ ಆಫ್ ದಿ ಬ್ರೈನೇ ಇಲ್ಲ ಅಂದ್ಮೇಲೆ ಏನ್ ಮಾಡ್ತದೆ ಅದು? ಹೌದಾ? ತಲೆ ದೇಹ ಇದ್ರೆ ಏನ್ ಸುಖ? ನೋ ಯೂಸ್. 8051 ಮೈಕ್ರೋಕಂಟ್ರೋಲರ್ ಡ್ಯಾಶ್ ಬೈಟ್ ರ್ಯಾಮ್ ಆನ್. ಓಕೆ, ಆಲ್ ದ ಬೆಸ್ಟ್. ಓಕೆ, ನೋಡಿ, ನೀವು ಹೇಗೆ ಸ್ಟಡಿ ಮಾಡ್ಬೇಕು ಅನ್ನೋದನ್ನ ನೀವು ಡಿಸೈಡ್ ಆಗಿ ಮಗಪ್ ಮಾಡಬೇಡಿ. ನಾನು ಯಾವ ವೇ ಅಲ್ಲಿ ಹೇಳಿದೀನೋ ಅಂಡರ್ಸ್ಟೂಡ್ ಮಾಡ್ಕೊಳ್ಳಿ, ಆರಾಮ್ಸೆ ಮಾಡ್ತೀರಾ. ಓಕೆ, ಎನಿ ಹೌ, ಆಲ್ ದ ಬೆಸ್ಟ್, ಗುಡ್ ನೈಟ್. ನೋಡೋಣ, ಬದುಕಿದ್ರೆ ನಾಳೆ ಇದ್ರೆ ಬದುಕಿದ್ರೆ ಮಾಡೋಣ, ಸತ್ರೆ ಮಾಡಕ್ಕಾಯ್ತದ? ಇವತ್ತಂಟೆ ಇವತ್ತು ಲರ್ನ್ ಮಾಡೋಣ, ನೆಕ್ಸ್ಟ್ ದಿವಸ ನೋಡೋಣ. ಮಾಡೋಣ ಅಂತ ಹೇಳಿದೀನಿ, ಮಾಡೋಣ. ನಾಳೆ ಬೆಳಗ್ಗೆ ಹುಟ್ಟಿದ್ರೆ ಬದುಕಿದ್ರೆ ನಾವು ಬದುಕಿದ್ವಿ, ರಿವಿಷನ್ ಮಾಡೋಣ ಅಂತ. ಬಾಂಬ್ ಗಿಂಬ್ ಹಾಕ್ಬಿಟ್ರೆ ಏನ್ ಮಾಡೋದು? ವೆರಿ ಗುಡ್, ಬಿ ಕಾನ್ಫಿಡೆಂಟ್.